ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ ಇವತ್ತು ನಾವು ಅದೇ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ನ ಸಮ್ಮರಿಯನ್ನು ನೋಡ್ತಾ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಹಳೆಯ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸರಿನಾ? ಈಗಾಗಲೇ ನಾವು ಇದೇ ಚಾಪ್ಟರ್ನ ಒನ್ ಶಾರ್ಟ್ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದೀವಿ. ಅಲ್ಲಿ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಿಧಾನವಾಗಿ ಇನ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ. ಇಲ್ಲಿ ನಾವೇನು ಮಾಡ್ತೀವಿ, ಈ ಚಾಪ್ಟರ್ನಲ್ಲಿ, ಈ ಕ್ಲಾಸಸ್ನಲ್ಲಿ, KCET ಕ್ಲಾಸಸ್ಗಳಲ್ಲಿ ಸಾಮಾನ್ಯವಾಗಿ ಆ ಇಡೀ ಚಾಪ್ಟರ್ನ ಸಮರೈಸ್ ಮಾಡಿ ನಂತರ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸರಿನಾ? ಹಾಗಾಗಿ ಇದೇ ವಿಡಿಯೋವನ್ನು ಯಾರೆಲ್ಲ ಮೊದಲನೇ ಸರ್ತಿ ನೋಡ್ತಾ ಇದ್ದೀರೋ ನೀವೇನು ಮಾಡಬೇಕು, ಮೊದಲು ಹೋಗಿ ನಮ್ಮ ಚಾನಲ್ನಲ್ಲಿರುವಂಥ ಒನ್ ಶಾರ್ಟ್ ವಿಡಿಯೋವನ್ನು ನೋಡಿ, ಅದಾದಮೇಲೆ ಈ ಕಡೆಗೆ ಬನ್ನಿ. ಸರಿನಾ? ನಿಮಗೇನು ಅನ್ನಿಸ್ಬೋದು, ಈ ಒಂದು ವಿಡಿಯೋನ ನೋಡಿಬಿಟ್ಟು ಇಲ್ಲಿ ಯಾವುದೇ ಕಾನ್ಸೆಪ್ಟ್ಸ್ಗಳನ್ನ ಇನ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತಾ ಇಲ್ಲ, ಇವರು ತುಂಬ ಕ್ವಿಕ್ಕಾಗಿ ಹೋಗ್ತಾ ಇದ್ದಾರೆ ಅಂತ ಕೂಡ ಅನ್ನಿಸ್ಬಹುದು. ಸರಿನಾ? ಸೊ ಇಲ್ಲಿ ನಾವು ಸಮ್ಮರಿಯನ್ನು ಕೊಡ್ತಾ ಇದ್ದೀವಿ, ಅಲ್ಲಿ ಒನ್ ಶಾರ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಅನಾಲಿಸಿಸನ್ನು ಮಾಡಿರ್ತೀವಿ ಕೂಡ. ಸರಿನಾ? ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಇವತ್ತಿನ ಈ ಕ್ಲಾಸನ್ನು ಆ್ಯಸ್ ಯೂಶುವಲ್ ನಾವು ಏನು ಮಾಡ್ತೀವಿ, ಮೊದಲು ಇಡೀ ಚಾಪ್ಟರ್ದು ಸಮ್ಮರಿಯನ್ನು ನೋಡ್ಬಿಡ್ತೀವಿ. ಅದಾದಮೇಲೆ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಸೊ ನಾವು ತಗೊಳ್ಳೋ ಹಾಗೆ 2020ರಿಂದ ಈಚೆಗೆ 5 ವರ್ಷದ ಕ್ವೆಶನ್ಸ್ಗಳನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ. ಸರಿನಾ? ಸೊ KCET ಎಕ್ಸಾಮಿನೇಷನಲ್ಲಿ ನೀವು ಎಷ್ಟು ಅಂಕಗಳನ್ನು ಈ ಚಾಪ್ಟರ್ನಿಂದ ಎಕ್ಸ್ಪೆಕ್ಟ್ ಮಾಡಬಹುದು? 2020ರಿಂದ ಈಚೆಗೆ ಗಮನಿಸಿರೋ ಹಾಗೆ ಸರಿಸುಮಾರು ಒಂದು 3 ಅಂಕಗಳನ್ನು ನೀವು KCET ಎಕ್ಸಾಮಿನೇಷನ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸರಿನಾ? ಕೆಲವೊಮ್ಮೆ 2 ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ, ಕೆಲವೊಮ್ಮೆ 3 ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಕನಿಷ್ಠ ಅಂತ ಹೇಳಿದ್ರು ನೀವು 3 ಕ್ವೆಶನ್ಸ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸರಿನಾ? ಹಾಗಿದ್ರೆ ಈ ಚಾಪ್ಟರ್ನಲ್ಲಿ ನಾವೇನೆಲ್ಲ ಕಲಿತಾ ಇದ್ದೀವಿ, ಮೈಕ್ರೋಬ್ಸ್ಗಳು ನಮಗೆ ಹ್ಯೂಮನ್ ಬೀಯಿಂಗ್ಸ್ಗೆ ಹೇಗೆ ಬೆನಿಫಿಷಿಯಲ್ ಆಗಿದೆ, ನಾವು ಮೈಕ್ರೋಬ್ಸ್ಗಳನ್ನು ಎಲ್ಲೆಲ್ಲ ಬಳಸ್ತಾ ಇದ್ದೀವಿ, ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ನಲ್ಲಿ ಎಲ್ಲಿ ಬಳಸ್ತೀವಿ, ಇಂಡಸ್ಟ್ರೀಸ್ನಲ್ಲಿ ಎಲ್ಲಿ ಬಳಸ್ತೀವಿ, ಹೌದಾ? ಹಾಗೆ ಸಿವೇಜ್ ಟ್ರೀಟ್ಮೆಂಟ್ನಲ್ಲಿ ಎಲ್ಲಿ ಬಳಸ್ತೀವಿ, ಬಯೋಗ್ಯಾಸ್ನ ಪ್ರೊಡಕ್ಷನ್ನಲ್ಲಿ ಯಾವ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಳಸ್ತೀವಿ, ಹಾಗೆ ಅಗ್ರಿಕಲ್ಚರ್ನಲ್ಲಿ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಹೇಗೆ ಬಳಸ್ತಾ ಇದ್ದೀವಿ, ಹಾಗೆ ಬಯೋ ಫರ್ಟಿಲೈಸರ್ಸ್ಗಳಾಗಿ ಯಾವ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಸರಿನಾ? ರೈಟ್. ಸೊ ಮೊದಲಿಗೆ ಮೈಕ್ರೋಬ್ಸ್ಗಳ ಬಗ್ಗೆ ತಿಳ್ಕೊಂಬರೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಮೈಕ್ರೋಬ್ಸ್ ಅಂತ ಹೇಳಿದರೆ ಯಾವ ಆರ್ಗ್ಯಾನಿಸಮ್ಸ್ಗಳು, ಟೈನಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ನಮ್ಮ ಬರೀ ಕಣ್ಣಿಗೆ ಕಾಣೋದಿಲ್ವೋ ಅವುಗಳನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಂತ ಹೇಳಿ ಕರಿತೇವೆ. ಸಾಮಾನ್ಯವಾಗಿ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಮೈಕ್ರೋಸ್ಕೋಪ್ನ ಅವಶ್ಯಕತೆ ಇದೆ. ಮೈಕ್ರೋಸ್ಕೋಪ್ನ ಬಳಸ್ಕೊಂಡು ನಾವು ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಝೂಮ್ ಮಾಡಿ 100x ಝೂಮಲ್ಲೋ ಅಥವಾ 1000x ಝೂಮಲ್ಲೋ ಈ ರೀತಿಯಾಗಿ ಮ್ಯಾಗ್ನಿಫೈ ಮಾಡಿ ಅವುಗಳನ್ನು ನಾವು ನೋಡಬೇಕಾಗುತ್ತೆ, ಅವುಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಅಲ್ವಾ. ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಯಾವ್ಯಾವುದು? ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಪ್ರೋಟೋಜೋನ್ಸ್ ಆಗಿರ್ಬೋದು, ಹೌದಾ? ಕೆಲವೊಂದು ಪ್ಲಾಂಟ್ ಲೈಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಇದೆ, ಅನಿಮಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಇದೆ. ಸರಿನಾ? ಅದರ ಜೊತೆಗೆ ವೈರಸಸ್ ಆಗಿರ್ಬೋದು, ಪ್ರಯಾನ್ಸ್ ಆಗಿರ್ಬೋದು ಅಲ್ವಾ. ಸೊ ಒಂದಷ್ಟು ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು ಇದೆ, ಇನ್ನೊಂದಷ್ಟು ನಾನ್ ಲಿವಿಂಗ್ ಥಿಂಗ್ಸ್ಗಳು ಕೂಡ ಇದೆ. ಸರಿನಾ? ಸೊ ಯಾವುದು ಅನ್ನೋದನ್ನು ನೀವು ಹೇಳಬೇಕು ನನಗೆ. ಯಾವುದು ಇಲ್ಲಿ ನಾವು ಲಿವಿಂಗ್ ಅಂತ ಹೇಳಿ ಕರಿತೇವೆ, ಯಾವುದನ್ನು ನಾನ್ ಲಿವಿಂಗ್ ಅಂತ ಹೇಳಿ ಕರಿತೇವೆ ಅನ್ನೋದನ್ನು ನೀವು ನನಗೆ ಹೇಳಬೇಕು. ಸರಿನಾ? ಓಕೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಲ್ಲೆಲ್ಲ ಇದೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಲ್ಲ ಕಡೆ ಇದೆ. ನೀರಿನಲ್ಲಿದೆ, ಗಾಳಿಯಲ್ಲಿದೆ, ಹೌದಾ? ನೆಲದಲ್ಲಿದೆ, ನಮ್ಮ ದೇಹದಲ್ಲಿದೆ, ಸಸ್ಯಗಳ ದೇಹದಲ್ಲಿದೆ, ಎಲ್ಲ ಕಡೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಕಾಣಬಹುದು. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ತುಂಬ ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ಗಳಲ್ಲಿ, ಎಕ್ಸ್ಟ್ರೀಮ್ ಕಂಡೀಷನ್ಸ್ಗಳಲ್ಲಿಯೂ ಕೂಡ ಕಾಣಿಸೋದನ್ನು ನಾವಲ್ಲಿ ಗಮನಿಸಬಹುದು. ಯಾಕೆ ಕಾರಣ ಅಂತ ಹೇಳಿದ್ರೆ, ಈಗ ಒಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ತುಂಬ ಟೆಂಪ್ರೇಚರ್ ಜಾಸ್ತಿ ಇರುವಂಥ ಕಡೆಗಳಲ್ಲೂ ಕೂಡ ಕಾಣಿಸುತ್ತವೆ, ಹೌದಾ? ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಗಳು ತುಂಬ ಅಸಿಡಿಟಿ ಜಾಸ್ತಿ ಇರುವಂಥ ಜಾಗಗಳಲ್ಲಿ ಕೂಡ ಕಂಡುಬರುತ್ತೆ. ಕೆಲವೊಂದು ತುಂಬ ಟೆಂಪ್ರೇಚರ್ ಕಡಿಮೆ ಇರುವಂಥ ಜಾಗಗಳಲ್ಲಿಯೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಗಳು ಕಂಡುಬರುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ರೀತಿಯ ಬೇರೆ ಬೇರೆ ರೀತಿಯಾದ ಹ್ಯಾಬಿಟೇಟ್ಸ್ಗಳಲ್ಲಿ, ಬೇರೆ ಬೇರೆ ರೀತಿಯಾದ ವಾತಾವರಣಗಳಲ್ಲಿ ಬೇರೆ ಬೇರೆ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಗಮನಿಸಬಹುದು. ಸರಿನಾ? ರೈಟ್. ಸೊ ಇಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಲ್ಲಿ ಸಾಮಾನ್ಯವಾಗಿ ನಾವು ವೈರಸಸ್ಗಳನ್ನು ಏನಾದರೂ ನೋಡಬೇಕು ಅಂತ ಹೇಳಿದ್ರೆ ಆಲ್ವೇಸ್ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್ಗಳನ್ನು, ಹೈ ಮ್ಯಾಗ್ನಿಫೈಯಿಂಗ್ ಪವರ್ ಇರುವಂಥ ಮೈಕ್ರೋಸ್ಕೋಪ್ಸ್ಗಳನ್ನು ನಾವು ಬಳಸಬೇಕಾಗುತ್ತೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ಬಳಸ್ಕೊಂಡು ಮಾತ್ರ ನಾವು ವೈರಸಸ್ಗಳನ್ನು ನೋಡಬೇಕಾಗುತ್ತೆ. ಸರಿನಾ? ಸೊ ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ನೀವು ಗಮನಿಸಬೇಕು. ನಾವು ಬ್ಯಾಕ್ಟೀರಿಯಾ ಹಾಗೆ ಫಂಗೈ ಈ ಎರಡನ್ನೂ ಕೂಡ ನಾವು ಬ್ಯಾಕ್ಟೀರಿಯಾ ಅಂದರೆ ಲ್ಯಾಬೊರೇಟರಿನಲ್ಲಿ ಕಲ್ಚರ್ ಮಾಡಿ ಬೆಳೆಸಬಹುದು ಕೂಡ. ಸರಿನಾ? ಅವುಗಳನ್ನು ಅಧ್ಯಯನ ಮಾಡಲಿಕ್ಕೆ ನಾವು ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ ಮೀಡಿಯಮನ್ನು ಬಳಸ್ಕೊಂಡು ಈ ರೀತಿಯಾದ ಪೆಟ್ರಿ ಪ್ಲೇಟ್ಸ್ಗಳಲ್ಲಿ ಅವುಗಳನ್ನು ಬೆಳೆಸಬಹುದು ಕೂಡ ಲ್ಯಾಬೊರೇಟರಿಗಳಲ್ಲಿ. ಸರಿನಾ? ಹಾಗಿದ್ರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ವಾ? ಅಥವಾ ಬೇರೆ ಯಾವುದಾದ್ರೂ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು, ಬ್ಯಾಕ್ಟೀರಿಯಾ ಮತ್ತು ಫಂಗೈಯನ್ನು ಬಿಟ್ಟು ಬೇರೆ ಇನ್ಯಾವುದಾದ್ರೂ ಮೈಕ್ರೋ ಆರ್ಗ್ಯಾನಿಸಮ್ನ ಲ್ಯಾಬೊರೇಟರಿನಲ್ಲಿ ಬಳಸಬಹುದಾ ಅಥವಾ ಬೆಳೆಸಬಹುದಾ? ಯೋಚನೆ ಮಾಡಿ ಕಮೆಂಟ್ ಮಾಡ್ಬೋದಾ? ಬೇರೆ ಇನ್ಯಾವ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಲ್ಯಾಬೊರೇಟರಿನಲ್ಲಿ ಬೆಳೆಸಬಹುದು?
ಯೋಚನೆ ಮಾಡಿ, ಕಮೆಂಟ್ ಹಾಕಬೇಕು, ಸರಿನಾ? ರೈಟ್. ಸೊ ಹೀಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ಗಮನಿಸ್ಬೋದು, ಸರಿನಾ? ನಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಕೊಟ್ಟಿರೋ ಹಾಗೆ ಒಂದಷ್ಟು ವೈರಸಸ್ಗಳಿಗೆ ಎಕ್ಸಾಂಪಲ್ ಆಗಿ ಅಡಿನೋ ವೈರಸ್ ಇದೆ, ರಾಡ್ ಶೇಪ್ನಲ್ಲಿರುವಂತಹ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಇದೆ, ಬ್ಯಾಕ್ಟೀರಿಯೋಫೇಜಸ್ ಇದೆ, ಸರಿನಾ? ಸೊ ಮೊದಲಿಗೆ ನಾವು ಈ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ನಮಗೆಲ್ಲ ಗೊತ್ತಿರೋ ಹಾಗೆ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್ಗಳು ಅಂತ ಹೇಳಿ ತಿಳ್ಕೊಂಡ್ವಿ ಅಲ್ವಾ? ಹಿಂದಿನ ಚಾಪ್ಟರ್ನಲ್ಲೂ ಕೂಡ ಅದೇ ಅಂಶವನ್ನು ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಉಂಟಾಗುವಂಥ ರೋಗಗಳ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಇಲ್ಲಿ ಒಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿದೆ, ಒಂದಷ್ಟು ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಇದೆ. ಅವುಗಳಿಂದ ನಮಗೆ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಉದಾಹರಣೆಗೆ ನಾವು ಬಳಸುವಂಥ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ಗಳಲ್ಲಿ ಕೂಡ, ನಮ್ಮ ಗೃಹೋಪಯೋಗಿ ವಸ್ತುಗಳೇನಿದೆ ಅಲ್ಲಿಯೂ ಕೂಡ ನಾವು ಮೈಕ್ರೋಬ್ಸ್ಗಳಿಂದ ನಮಗೆ ಸಾಕಷ್ಟು ಉಪಯೋಗ ಆಗ್ತಿರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಮೊಸರನ್ನ ಮಾಡುವಾಗ ಅಲ್ವಾ, ಕರ್ಡ್ ಮೇಕಿಂಗ್ನಲ್ಲಿ, ಚೀಸ್ ಮೇಕಿಂಗ್ನಲ್ಲಿ, ಬ್ರೆಡ್ ಮೇಕಿಂಗ್ನಲ್ಲಿ, ಹೌದಾ? ನಾವು ಇಡ್ಲಿ, ದೋಸೆ ಏನು ತಿಂತೀವಿ ಅದನ್ನೆಲ್ಲ ನಾವು ಆ ಡೋನ ಪ್ರಿಪೇರ್ ಮಾಡುವಾಗ, ಆ ಹಿಟ್ಟನ್ನು ಪ್ರಿಪೇರ್ ಮಾಡುವಾಗ ಮೈಕ್ರೋಬಿಯಲ್ ಆಕ್ಟಿವಿಟಿ ಅನ್ನೋದ್ರಲ್ಲಿ ನಡೆದಿದೆ, ಹೌದಾ? ಆ ಮೈಕ್ರೋಬಿಯಲ್ ಆಕ್ಟಿವಿಟಿ ನಡೆದಿರೋ ಕಾರಣದಿಂದಾನೇ ನಮಗೆ ಆ ಡೋ ಅನ್ನೋದು ಅಥವಾ ಹಿಟ್ಟು ಉಬ್ಬೋದಾಗಿರ್ಬೋದು, ಅಥವಾ ಫ್ಲಫಿನೆಸ್ ಆಗಿರ್ಬೋದು, ಅಥವಾ ಆ ಕ್ರಿಸ್ಪಿನೆಸ್ ಆಗಿರ್ಬೋದು, ಇದೆಲ್ಲ ಸಿಗೋದಕ್ಕೆ ಆ ಮೈಕ್ರೋಬಿಯಲ್ ಆಕ್ಟಿವಿಟಿ ಅನ್ನೋದು ಕಾರಣ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು, ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಹೀಗೆ ಹಾಲನ್ನು ಮೊಸರಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ ನಮಗೆ ಸಹಾಯ ಮಾಡುತ್ತೆ. ಹಾಗೆ ಚೀಸ್ ಮೇಕಿಂಗ್ನಲ್ಲಿ ಒಂದು ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ ಸಹಾಯ ಮಾಡುತ್ತೆ. ಬ್ರೆಡ್ ಮೇಕಿಂಗ್ನಲ್ಲಿ ಒಂದು ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ ಸಹಾಯ ಮಾಡುತ್ತೆ. ಹಾಗೆ ಕೆಲವೊಂದು ಸಂಪ್ರದಾಯಗಳಲ್ಲಿ ಶೇಂದಿಯನ್ನು ಕುಡಿಯುವಂಥ ಸಂಪ್ರದಾಯ ಕೂಡ ಇದೆ, ಸರಿನಾ? ಸೊ ಅಲ್ಲಿ ಶೇಂದಿಯನ್ನು ಮಾಡೋದ್ರಲ್ಲಿ, ಅಂದರೆ ಟಾಡಿಯನ್ನು ಮಾಡೋದ್ರಲ್ಲೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬಳಕೆ ಆಗಿದೆ, ಹೌದಾ? ಸೊ ಹಾಗೆ ಸಾಕಷ್ಟು ಗೃಹೋಪಯೋಗಿ ವಸ್ತುಗಳಲ್ಲಿ ಬಟರ್ ಮಿಲ್ಕ್, ಮಜ್ಜಿಗೆ ಆಗಿರ್ಬೋದು, ಅಥವಾ ಸ್ಮೂತಿ ಮಾಡೋದ್ರಾಗಿರ್ಬೋದು, ಸೊ ಈ ರೀತಿಯಾದ ಸಾಕಷ್ಟು ಪ್ರಾಡಕ್ಟ್ಗಳಲ್ಲಿ, ಸಾಕಷ್ಟು ಉತ್ಪನ್ನಗಳಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಸಾಕಷ್ಟು ಉಪಯೋಗಗಳನ್ನು ನಾವು ಪಡ್ಕೊಳ್ತಾ ಇದ್ದೀವಿ, ಸರಿನಾ? ಸೊ ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಒಂದಷ್ಟು ಎಕ್ಸಾಂಪಲ್ಸ್ಗಳಿದೆ. ಸೊ ಆ ಎಕ್ಸಾಂಪಲ್ಸ್ಗಳನ್ನ ನಾವು ಗಮನ ಇಟ್ಟು ನೋಡ್ಬಿಡೋಣ. ಸೊ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಹೆಸರನ್ನು ನೀವು ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು, ಬರೆದು ಕಲಿಬೇಕು ಅಂತ ಹೇಳಿದ್ರೆ ನೋಡಿ, ಸ್ಯಾಕರೋಮೈಸಿಸ್ ಸರ್ವೇಸಿಯಾ ಇದು ಒಂದು ಫಂಗಸ್ ಅಪ್ಪ, ಫಂಗಸ್. ಸೊ ಈ ಫಂಗಸ್ ಏನಿದೆ ಇದನ್ನು ನಾವು ಸಾಮಾನ್ಯವಾಗಿ ಬ್ರೆಡ್ ಮೇಕಿಂಗ್ನಲ್ಲಿ, ಹಾಗೆ ಆಲ್ಕೋಹಾಲ್ ಮೇಕಿಂಗ್ನಲ್ಲಿ, ಸರಿನಾ? ಸೊ ಇದೊಂದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ನಡೆಸುವಂಥ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಆಗಿರೋದ್ರಿಂದ ಎನ್ಏರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್, ಅಲ್ಲಿ ಆಲ್ಕೋಹಾಲನ್ನು ಉತ್ಪತ್ತಿ ಮಾಡುತ್ತೆ, ಸರಿನಾ? ಸೊ ಆ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅನ್ನು ನಡೆಸೋದ್ರಿಂದ ಇದನ್ನು ನಾವು ಸಾಮಾನ್ಯವಾಗಿ ಆಲ್ಕೋಹಾಲ್ ಬೆವರೇಜಸ್ಗಳನ್ನು ಉತ್ಪತ್ತಿ ಮಾಡೋದ್ರಲ್ಲೂ ಕೂಡ ನಾವು ಇದನ್ನು ಬಳಸ್ತೇವೆ. ಸ್ಯಾಕರೋಮೈಸಿಸ್ ಸರ್ವೇಸಿಯಾ ಇದನ್ನು ಕಾಮನ್ ಆಗಿ ಈಸ್ಟ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ? ಈಸ್ಟ್. ಓಕೆ. ಸೊ ಬ್ರೆಡ್ ಮೇಕಿಂಗ್ನಲ್ಲಿ ಆಗಿರ್ಬೋದು, ಟಾಡಿ ಮೇಕಿಂಗ್ನಲ್ಲಿ ಕೂಡ ಇದು ಉಪಯೋಗಕ್ಕೆ ಬರ್ತಾ ಇದೆ ಅಂತ ಹೇಳಿ ಅರ್ಥ. ಅದರ ಜೊತೆಗೆ ಲ್ಯಾಕ್ಟೋಬ್ಯಾಸಿಲಸ್ ಸ್ಪೀಷೀಸ್ ಏನಿದೆಯಲ್ಲ, ಅಥವಾ LAB ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ, ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳ ಗುಂಪು ಏನಿದೆಯಲ್ಲ, ಇದು ಸಾಮಾನ್ಯವಾಗಿ ನಮ್ಮ ಡೋ ಏನಿದೆ, ಹಿಟ್ಟು ಏನಿದೆಯಲ್ಲ, ಇಡ್ಲಿ ಮಾಡುವಂಥ ಹಿಟ್ಟಾಗಿರ್ಬೋದು, ದೋಸೆ ಮಾಡುವಂಥ ಹಿಟ್ಟಾಗಿರ್ಬೋದು, ಅಲ್ಲಿಯೂ ಕೂಡ ಕೆಲಸ ಮಾಡುತ್ತೆ. ಹಾಗೆ ಈ ಲ್ಯಾಕ್ಟೋಬ್ಯಾಸಿಲಸ್ ಹಾಲನ್ನು ಕರ್ಡ್ ಆಗಿ, ಮೊಸರಾಗಿ ಬದಲಾಯಿಸುವಂಥ ಒಂದು ಗುಂಪಿನ ಬ್ಯಾಕ್ಟೀರಿಯಾಗಳು, ಸರಿನಾ? ಸೊ ಈ ಬ್ಯಾಕ್ಟೀರಿಯಾಗಳೇನಿದೆ ಮೊಸರಿನ ಉತ್ಪಾದನೆಯಲ್ಲಿ, ಅಂದರೆ ಮೊಸರನ್ನು ಮಾಡೋದ್ರಲ್ಲಿ, ಹಾಗೆ ಇಡ್ಲಿ ದೋಸವನ್ನು ಮಾಡುವಂಥ ಹಿಟ್ಟಿನಲ್ಲಿ ಕೂಡ ನಮಗೆ ಗೊತ್ತಿಲ್ಲದೆ ನಾವು ಅವುಗಳ ಉಪಯೋಗನ ಪಡ್ಕೊಳ್ತಾ ಇದ್ದೀವಿ. ಸರಿ ಆಗ್ತಿದೆ, ಅರ್ಥ ಆಗ್ತಿದೆಯಪ್ಪ? ಸೊ ಏನಾದರೂ ಸ್ವಲ್ಪ ಅಥವಾ ಯಾವುದಾದ್ರೂ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರು ಕೂಡ ನೀವು ಮೆಸೇಜ್ ಮಾಡಬೇಕು. ಮೆಸೇಜ್ ಅಲ್ಲಪ್ಪ, ಕಾಮೆಂಟ್ ಮಾಡಬೇಕು, ಸರಿನಾ? ಸೊ ಸ್ವಲ್ಪ ಕ್ವಿಕ್ಕಾಗಿ ಹೋಗ್ತಾ ಇರ್ತೀನಿ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಪದಗಳು ಅಲ್ಲಿ ಇಲ್ಲಿ ಆಗ್ಬಿಡುತ್ತೆ, ತಲೆ ಕೆಡ್ಸ್ಕೊಳ್ಬಾರ್ದು, ಹಾಗಾಗಿ, ಸರಿನಾ? ಓಕೆ. ಸೊ ಲ್ಯಾಕ್ಟೋಬ್ಯಾಸಿಲಸ್ನಿಂದ ಉಂಟಾಗುವಂಥ ಉಪಯೋಗಗಳನ್ನು ನಾವು ತಿಳ್ಕೊಂಡ್ವಿ ಅಲ್ವಾ? ಈಗ ಕರ್ಡಿನಿಂದ ನಮಗೆ ಇನ್ನೊಂದಷ್ಟು ಉಪಯೋಗಗಳಿದೆ. ಕರ್ಡ್ ಏನಾದರೂ, ಈಗ ಹಾಲಿನಿಂದ ಮೊಸರಾಗುವಂಥ ಈ ಪ್ರಕ್ರಿಯೆ ಏನಿದೆ ಅದರಲ್ಲಿ ಈ ಕರ್ಡ್ನಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ನ್ಯೂಟ್ರಿಷನಲ್ ವ್ಯಾಲ್ಯೂ ಅನ್ನೋದು ಹೆಚ್ಚಾಗಿರುತ್ತೆ, ಸರಿನಾ? ಕಾರಣ ಇಷ್ಟೇ, ಕರ್ಡ್ನಲ್ಲಿ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾದಿಂದ ಒಂದಷ್ಟು ಉಪಯೋಗಗಳಾಗುತ್ತೆ. ಉದಾಹರಣೆಗೆ ಆ B12 ಕ್ವಾಂಟಿಟಿ ಏನಿದೆಯಲ್ಲಪ್ಪ, ವಿಟಮಿನ್ B12 ಕ್ವಾಂಟಿಟಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಹೌದಾ? ಅದರ ಜೊತೆಗೆ ಆ ಟೆಕ್ಸ್ಚರು, ಫ್ಲೇವರು ಎಲ್ಲ ಕೂಡ ಬದಲಾಗುತ್ತೆ. ಲ್ಯಾಕ್ಟೋಸ್ ಇಂಟಾಲರೆಂಟ್ ಪೀಪಲ್ ಕೂಡ ಕರ್ಡನ್ನು ಸೇವಿಸಬಹುದು, ಮೊಸರನ್ನು ತಿನ್ನಬಹುದು. ಕೆಲವೊಬ್ಬರು ಹಾಲನ್ನು ಕುಡಿದ್ರೆ ಆಗೋಲ್ಲ, ಆದರೆ ಮೊಸರನ್ನು ತಿನ್ನಬಹುದು. ಸೊ ಈ ರೀತಿಯಾಗಿ ಕರ್ಡ್ನಿಂದ ಸಾಕಷ್ಟು ಉಪಯೋಗಗಳಿರೋದನ್ನು ನಾವಿಲ್ಲಿ ಗಮನಿಸಬೇಕು, ಸರಿನಾ? ಸೊ ನಮಗೆ ಇಡ್ಲಿ ದೋಸೆಯಲ್ಲಿ ಕಾಣುವಂತಹ ಕ್ರಿಸ್ಪಿನೆಸ್ ಆಗಿರ್ಬೋದು, ಅಂದರೆ ದೋಸೆಯಲ್ಲಿ ಕಾಣುವಂಥ ಕ್ರಿಸ್ಪಿನೆಸ್ ಆಗಿರ್ಬೋದು, ಅಥವಾ ಇಡ್ಲಿಯಲ್ಲಿ ಕಾಣುವಂಥ ನಮಗೆ ಫ್ಲಫಿನೆಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನಿಂದ ಆಗ್ತಾ ಇರುವಂಥದ್ದು, ಸರಿನಾ? ಸೊ ಯಾವಾಗ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ,
CO2 ಹೆಚ್ಚಿಗೆ ರಿಲೀಸ್ ಆಗುತ್ತೆ. ಆಗ ಅಲ್ಲಿ ಸಣ್ಣ ಸಣ್ಣದಾಗಿ ಕೆಲವೊಮ್ಮೆ ದೊಡ್ಡ ದೊಡ್ಡದಾದ ರಂಧ್ರಗಳು ಕೂಡ ಉಂಟಾಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೋಲ್ಸ್ಗಳು ಫಾರ್ಮ್ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಇದೇ ರೀತಿಯಾದ ಹೋಲ್ಸ್ಗಳು ನಮ್ಮ ಚೀಸ್ನಲ್ಲಿ ಕೂಡ ನಮಗೆ ಕಾಣಿಸುತ್ತೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದನೇ ಅಲ್ಲಿ ಹೋಲ್ಗಳು ಫಾರ್ಮ್ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನ ಇಟ್ಟು ಕೇಳಬೇಕು. ಸರಿನಾ? ಹಾಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಚೀಸ್ ಮೇಕಿಂಗ್ ಒಂದು ಹಳೆಯ ಸಂಪ್ರದಾಯ. ಸಾಕಷ್ಟು ವರ್ಷಗಳಿಂದ ನಾವು ಚೀಸ್ ಮೇಕಿಂಗ್ನ ನಾವು ನಮ್ಮ ಸಂಪ್ರದಾಯಗಳಲ್ಲಿ ಕಾಣಬಹುದು. ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ನಾವು ಇದನ್ನು ಗಮನಿಸಬಹುದು. ಸರಿನಾ? ಸೊ ಹಾಗೆ ಈ ಚೀಸ್ ಮೇಕಿಂಗ್ನಲ್ಲಿ ಬೇರೆ ಬೇರೆ ರೀತಿಯಾದ ಚೀಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದ ಫ್ಲೇವರು, ಬೇರೆ ಬೇರೆ ರೀತಿಯಾದ ಟೆಕ್ಸ್ಚರು, ಇದನ್ನು ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಬಳಸ್ತೇವೆ. ಉದಾಹರಣೆಗೆ ನೋಡಿ, ಇಲ್ಲಿ ಸ್ವಿಸ್ ಚೀಸ್ ಅಂತ ಹೇಳಿ ಕರೆಯುವಂಥ ಒಂದು ಚೀಸ್ ಇದೆ. ಸೊ ಇದನ್ನು ಸಾಮಾನ್ಯವಾಗಿ ಹಸುವಿನ ಹಾಲಿನಿಂದ ನಾವು ತಯಾರಿಸ್ತೀವಿ. ಈ ಸ್ವಿಸ್ ಚೀಸ್ ಮೇಕಿಂಗ್ನಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಕೆಲಸ ಮಾಡುತ್ತವೆ. ಮೊದಲಿಗೆ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ, ಅದು ಆ ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡಿ ಲ್ಯಾಕ್ಟಿಕ್ ಆಸಿಡನ್ನು ಉತ್ಪತ್ತಿ ಮಾಡಿರುತ್ತೆ. ಅಂಥ ಲ್ಯಾಕ್ಟಿಕ್ ಆಸಿಡನ್ನು ಮತ್ತೆ ಇನ್ನೊಂದು ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ ನೋಡಿ, ಇಲ್ಲಿ ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅನ್ನುವಂಥ ಇನ್ನೊಂದು ಮೈಕ್ರೋ ಆರ್ಗ್ಯಾನಿಸಮ್ ಆ ಲ್ಯಾಕ್ಟಿಕ್ ಆಸಿಡನ್ನು ಬ್ರೇಕ್ ಡೌನ್ ಮಾಡ್ತಾ ಮತ್ತೆ ಅಲ್ಲಿ ಪ್ರೋಪಿಯೋನಿಕ್ ಆಸಿಡನ್ನು ಉತ್ಪತ್ತಿ ಮಾಡುತ್ತೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ಅಲ್ಲಿ ರಿಲೀಸ್ ಮಾಡುತ್ತೆ. ಸೊ ಹೀಗೆ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಆ ಚೀಸ್ನಲ್ಲಿ ದೊಡ್ಡದಾದ ಹೋಲ್ಸ್ಗಳು ಫಾರ್ಮ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಪ್ಪ ಇಲ್ಲಿ. ಸೊ ಈ ರೀತಿಯಾದ ದೊಡ್ಡದಾದ ರಂಧ್ರಗಳು ಅಲ್ಲಿ ಉಂಟಾಗೋದನ್ನು ನಾವು ಗಮನಿಸಬಹುದು. ಕಾರಣ ಇಷ್ಟೇ, ಏನಕ್ಕೋಸ್ಕರ ಈ ರಂಧ್ರಗಳು ಬರ್ತಾ ಇದೆ? ಕಾರ್ಬನ್ ಡೈಆಕ್ಸೈಡ್ನಿಂದಾಗಿ. ಸರಿನಾ? ಅರ್ಥ ಆಗ್ತಿದೆಯಾ? ಈ ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆಗೆ ಯಾವ ಬ್ಯಾಕ್ಟೀರಿಯಂ ಇಲ್ಲಿ ಕಾರಣ ಆಗ್ತಾ ಇದೆ? ಪ್ರೋಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂತ ಹೇಳಿ ಕರೆಯುವಂಥ ಇನ್ನೊಂದು ಬ್ಯಾಕ್ಟೀರಿಯಾ. ಸರಿನಾ? ಸೊ ಅದೇ ರೀತಿ ಬೇರೆ ಬೇರೆ ರೀತಿಯಾದ ಚೀಸ್ ಮೇಕಿಂಗ್ನಲ್ಲಿ ನಾವು ಬೇರೆ ಬೇರೆ ರೀತಿಯಾದ ರಿಸೋರ್ಸನ್ನು, ಕುರಿಯ ಹಾಲಿನಿಂದ ಕೂಡ ನಾವು ಬೇರೆ ರೀತಿಯಾದ ಚೀಸನ್ನು ಉತ್ಪಾದನೆ ಮಾಡ್ತೇವೆ. ಅಲ್ಲಿ ಒಂದು ರೀತಿಯಾದ ಫಂಗಸನ್ನು ಕೂಡ ನಾವು ಬಳಸ್ತೇವೆ. ಉದಾಹರಣೆಗೆ ಇಲ್ಲಿ ನೋಡಿ, ರಾಕ್ಫೋರ್ಟ್ ಚೀಸ್ ಅಂತ ಹೇಳಿ ಕರೆಯುವಂಥ ಒಂದು ಚೀಸ್ ಏನಿದೆ, ಇದರಲ್ಲಿ ನಾವು ಫಂಗಸನ್ನು, ಪೆನಿಸಿಲಿಯಂ ರಾಕ್ಫೋರ್ಟಿ ಅಂತ ಹೇಳಿ ಕರೆಯುವಂಥ ಒಂದು ಫಂಗಸನ್ನು ನಾವು ಬಳಸ್ತೇವೆ. ಸರಿನಾ? ದಿಸ್ ಇಸ್ ಅ ಫಂಗಸ್. ಓಕೆ, ಈಸ್ಟ್ ಕೂಡ ಒಂದು ಫಂಗಸ್ಸೇನೆ. ಸರಿನಾ? ಒಂದಷ್ಟು ಬ್ಯಾಕ್ಟೀರಿಯಾಗಳು, ಒಂದಷ್ಟು ಫಂಗಸ್ಗಳು ಇಲ್ಲಿ ಬಳಕೆ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಸರಿನಾ? ಇದು ನಮ್ಮ ಸಿಲೆಬಸ್ನಲ್ಲಿಲ್ಲ. ಈ ಎಕ್ಸಾಂಪಲ್ ನಮಗೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಯಾವ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ನಾವು ಯಾವ ರೀತಿಯ ಉತ್ಪನ್ನಗಳಲ್ಲಿ ಬಳಸ್ತಾ ಇದ್ದೇವೆ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಇದೆ. ಸೊ ಇದೇ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ನಾವು ಸಾಕಷ್ಟು ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಬಹುದು. ಯಾವಾಗ ನಾವು ಅವುಗಳನ್ನು ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ಉತ್ಪಾದನೆ ಮಾಡೋದ್ರ ಮೂಲಕ. ಸರಿನಾ? ಈಗ ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ದೊಡ್ಡದಾದ ಫರ್ಮೆಂಟರ್ಸ್ಗಳ ಅವಶ್ಯಕತೆ ಬೀಳುತ್ತೆ, ಒಂದು ಫರ್ಮೆಂಟೇಷನ್ ಪ್ಲಾಂಟ್ನ ಅವಶ್ಯಕತೆ ಬೀಳುತ್ತೆ, ಹೌದಲ್ವಾ? ಸೊ ಈ ರೀತಿಯಾಗ ದೊಡ್ಡ ಫರ್ಮೆಂಟರ್ಸ್ಗಳು, ಫರ್ಮೆಂಟೇಷನ್ ಪ್ಲಾಂಟ್, ಇವೆಲ್ಲವುಗಳನ್ನು ಬಳಸ್ಕೊಂಡು ನಾವು ಲಾರ್ಜ್ ಕ್ವಾಂಟಿಟಿನಲ್ಲಿ ಉತ್ಪನ್ನಗಳನ್ನು ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, ಪ್ರಾಡಕ್ಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ನಮಗೇನಾಗ್ತಾ ಇದೆ? ನಮ್ಮ ಎಕನಾಮಿಕ್ ಗ್ರೋತ್ ಕೂಡ ಆಗ್ತಾ ಇದೆ. ಜೊತೆಗೆ ನಮಗೆ ಅವಶ್ಯಕವಾಗಿ ಬೇಕಿರುವಂಥ ಸಾಕಷ್ಟು ಉತ್ಪನ್ನಗಳನ್ನು ನಾವು ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ, ನಾವೇನಿದ್ದೀವಲ್ಲ ನಮ್ಮ ಸಮಾಜಕ್ಕೆ ನಾವು ತಲುಪಿಸಬಹುದು ಕೂಡ. ಹೌದು, ಇಲ್ಲಿ ಫರ್ಮೆಂಟೆಡ್ ಬೆವರೇಜಸ್ಗಳ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತೇವೆ. ಆಲ್ಕೋಹಾಲ್ ಕನ್ಸಂಪ್ಷನ್ ಅನ್ನೋದು ಅಷ್ಟು ಒಳ್ಳೆಯದಲ್ಲ ನಮಗೆ. ಆದರೂ ಕೂಡ ಒಂದು ಅಂಶವನ್ನು ನಾವೆಲ್ಲಿ ಗಮನಿಸಬೇಕು. ಆಲ್ಕೋಹಾಲ್ ಅನ್ನೋದು ನಮ್ಮ ಸಮಾಜದ ಒಂದು ಭಾಗವಾಗಿ ನಮಗೆ ಗೊತ್ತಿಲ್ಲದೆ ನಮಗೆ ಸೇರಿ ಹೋಗ್ಬಿಟ್ಟಿದೆ. ಎಷ್ಟೋ ಸಂಪ್ರದಾಯಗಳಲ್ಲಿ ವೈನನ್ನು ಕುಡಿಯೋದು ತಲತಲಾಂತರದಿಂದ ಬಂದಿದೆ. ಸೊ ಈ ರೀತಿಯಾಗಿ ಒಂದಷ್ಟು ಕಡೆ ಅದರಿಂದ ಬೆನಿಫಿಟ್ಸ್ ಇದೆ, ಒಂದಷ್ಟು ಕಡೆ ಅದರಿಂದ ಅನಾನುಕೂಲ ಕೂಡ ಇದೆ. ಆಲ್ಕೋಹಾಲ್ ಕನ್ಸಂಪ್ಷನಿಂದ ಯಾವಾಗಲೂ ಅನಾನುಕೂಲ ಇದೆ. ಯಾವ ರೀತಿಯಾಗಿ ಬೆನಿಫಿಷಿಯಲ್ ಆಗುತ್ತೆ ನಮಗೆ ಫರ್ಮೆಂಟೆಡ್ ಬೆವರೇಜಸ್ಗಳು ಅಂತ ಹೇಳಿದ್ರೆ, ಎಕನಾಮಿಕಲಿ ನಮಗೆ ಬೆನಿಫಿಟ್ ಆಗುತ್ತೆ. ಸರಿನಾ? ಸೊ ಈಗ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಬಳಸ್ಕೊಂಡು ನಾವು ಇಂಡಸ್ಟ್ರೀಸ್ಗಳಲ್ಲಿ ನಾವು ಯಾವ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಉತ್ಪಾದನೆ ಮಾಡ್ತೇವೆ ನೋಡಿ. ಸಾಮಾನ್ಯವಾಗಿ 3 ಮೇಜರ್ ಇಂಡಸ್ಟ್ರೀಸ್ಗಳಲ್ಲಿ ಫರ್ಮೆಂಟೆಡ್ ಬೆವರೇಜಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ, ಆಲ್ಕೋಹಾಲಿಕ್ ಬೆವರೇಜಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ, ಹಾಗೆ ಒಂದಷ್ಟು ಕೆಮಿಕಲ್ಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ, ಸರಿನಾ? ಜೊತೆಗೆ ಮೆಡಿಸಿನ್ ಇಂಡಸ್ಟ್ರಿಯಲ್ಲಿ ಆಂಟಿಬಯೋಟಿಕ್ಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಕೂಡ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಇದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವಿಲ್ಲಿ ಗಮನಿಸಬೇಕಾಗಿರೋದು. ಒಂದಷ್ಟು ಏನಂತ ಹೇಳಿದ್ರೆ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ನಾನು ಆಗಲೇ ಹೇಳಿದಾಗೆ ಫರ್ಮೆಂಟೆಡ್ ಬೆವರೇಜಸ್ಗಳನ್ನು ಬಳಸೋದ್ರಿಂದ, ಸರಿನಾ? ಆದರೆ ಸಾಕಷ್ಟು ಉಪಯೋಗಗಳು ಕೂಡ ಇದೆ. ಈ ಆಂಟಿಬಯೋಟಿಕ್ಸ್ಗಳೇನಿದೆಯಲ್ಲ, ಈ ಆಂಟಿಬಯೋಟಿಕ್ಸ್ಗಳ ಉತ್ಪಾದನೆ ಆದಾಗಿಂದ ನಮಗೆ ಸಾಕಷ್ಟು ನಮ್ಮ ಮನುಷ್ಯ ಸಂಕುಲ ಏನಿದೆಯಲ್ಲ, ನಮಗೆ ತಲುಗುತ್ತಾ ಇದ್ದಂಥ ಸಾಕಷ್ಟು ಸಾಂಕ್ರಾಮಿಕ ರೋಗಗಳನ್ನು ನಾವು ತಡೆ ಹಿಡಿಯೋದಕ್ಕಾಯಿತು. ಎಷ್ಟೋ ಬ್ಯಾಕ್ಟೀರಿಯಲ್ ಡಿಸೀಸ್ಗಳು ನಮಗೆ ರೋಗವನ್ನು ಉಂಟು ಮಾಡ್ತಾ ಇದ್ವು. ಅಂಥ ಬ್ಯಾಕ್ಟೀರಿಯಲ್ ಡಿಸೀಸಸ್ಗಳನ್ನು ನಾವು ತಡೆ ಹಿಡಿದ್ವಿ ಆಂಟಿಬಯೋಟಿಕ್ಸ್ಗಳನ್ನು ಉತ್ಪಾದನೆ ಮಾಡಿದ ನಂತರ. ಸೊ ಈಗ ನಾವು
ಈ ಫರ್ಮೆಂಟೆಡ್ ಬೆವರೇಜಸ್ಗಳ ಬಗ್ಗೆ ಕ್ವಿಕ್ ಆಗಿ ತಿಳ್ಕೊಂಬರೋಣ. ನಾನು ಆಗಲೇ ಹೇಳಿದೆ, ಈ ಫರ್ಮೆಂಟೆಡ್ ಬೆವರೇಜಸ್ಗಳಲ್ಲಿ ಸಾಮಾನ್ಯವಾಗಿ ನಾವು ಬಳಸುವಂಥ ಮೈಕ್ರೋ ಆರ್ಗಾನಿಸಮ್ ಏನಿದೆ ಅದು ಈಸ್ಟ್, ಸ್ಯಾಕರೋಮೈಸಿಸ್ ಸರ್ವೇಸಿ ಅಂತ ಹೇಳಿ ಕರೆಯುವಂಥ ಒಂದು ಫಂಗಸ್ ಅದು, ಸರಿನಾ. ಸೊ ಈ ಫಂಗಸನ್ನು ಬಳಸ್ಕೊಂಡು ಯಾಕೆ ಬಳಸ್ತಾ ಇದೀವಿ, ಯಾಕಂತ ಹೇಳಿದ್ರೆ ಅದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅನ್ನು ನಡೆಸುತ್ತೆ. ಆ ಕಾರಣಕ್ಕಾಗಿ ನಾವು ಅದನ್ನು ಬಳಸ್ಕೊಳ್ತೇವೆ. ಈ ಫಂಗಸನ್ನು ಬಳಸ್ಕೊಂಡು ನಾವು ಸಾಕಷ್ಟು ರೀತಿಯಾದ ಬೆವರೇಜಸ್ಗಳನ್ನು, ಈ ಈಸ್ಟನ್ನು ಬಳಸ್ಕೊಂಡು ನಾವು ಸಾಕಷ್ಟು ರೀತಿಯಾದ ಬೆವರೇಜಸ್ಗಳನ್ನು ನಾವು ಉತ್ಪಾದನೆ ಮಾಡ್ತೇವೆ ಕೂಡ. ಉದಾಹರಣೆಗೆ ಬಿಯರ್ ಆಗಿರ್ಬೋದು, ವೈನ್ ಆಗಿರಬಹುದು, ವಿಸ್ಕಿ, ರಮ್ ಹಾಗೂ ಬ್ರ್ಯಾಂಡ್, ಈ ರೀತಿಯಾದ ಸಾಕಷ್ಟು ಬೆವರೇಜಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಒಂದೊಂದು ಪ್ರಾಡಕ್ಟನ್ನು ನಾವು ಒಂದೊಂದು ರೀತಿಯಾದ ಏನಂತ ಹೇಳ್ತಾರೆ ಸೋರ್ಸಿಂದ ನಾವು ರಾ ಮೆಟೀರಿಯಲಿಂದ ಉತ್ಪಾದನೆ ಮಾಡಿದ್ದೀವಿ. ಈಗ ವೈನನ್ನು ಸಾಮಾನ್ಯವಾಗಿ ಗ್ರೇಪ್ಸ್ಗಳಿಂದ ಉತ್ಪಾದನೆ ಮಾಡಿದ್ರೆ, ಬಿಯರನ್ನು ನಾವು ವೀಟಿಂದ ಉತ್ಪಾದನೆ ಮಾಡೋದಾಗಿರ್ಬೋದು, ಹೌದಾ. ಈ ರೀತಿಯಾಗಿ ಬಾರ್ಲಿ, ಪೊಟ್ಯಾಟೊ, ಈ ರೀತಿಯಾದ ಸಾಕಷ್ಟು ಬೇರೆ ಬೇರೆ ರೀತಿಯಾದ ರಾ ಮೆಟೀರಿಯಲ್ಗಳನ್ನು ನಾವು ಬಳಸ್ಕೊಂಡು ಅದರಿಂದ ಬೇರೆ ಬೇರೆ ರೀತಿಯಾದ ಫರ್ಮೆಂಟೆಡ್ ಬೆವರೇಜಸ್ಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ. ಕೆಲವೊಂದನ್ನು ಡಿಸ್ಟಿಲೇಷನ್ ಮಾಡಿ ನಂತರ ಉಪಯೋಗಿಸ್ತೀವಿ, ಕೆಲವೊಂದನ್ನು ಡಿಸ್ಟಿಲೇಷನ್ ಮಾಡದೆ ನಾನ್ ಡಿಸ್ಟಿಲ್ಡ್ ಪ್ರಾಡಕ್ಟ್ಸ್ ಆಗಿ ಕೂಡ ನಾವು ಅದನ್ನು ಬಳಸ್ಕೊಳ್ತೀವಿ, ಹೌದಾ. ಸರಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಆರ್ ಒಬ್ಟೈನ್ಡ್. ಅರ್ಥ ಆಗ್ತಿದೆಯಪ್ಪ. ಸೊ ಇದಾದ ನಂತರ ನಾವು ತಿಳ್ಕೊಳ್ಬೇಕಿರೋದು ಮೈಕ್ರೋ ಆರ್ಗಾನಿಸಮ್ಸ್ಗಳು ಆಂಟಿಬಯೋಟಿಕ್ಸ್ನ ಉತ್ಪಾದನೆಯಲ್ಲಿ ಹೇಗೆ ಬಳಕೆ ಆಗ್ತಾ ಇದೆ ಅಂಥೇಳಿ. ಮೊದಲು ಆಂಟಿಬಯೋಟಿಕ್ಸನ್ನು ಕಂಡುಹಿಡಿದಿದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವಂಥ ವಿಜ್ಞಾನಿ. ಅವರು ತಮ್ಮ ಎಕ್ಸ್ಪೆರಿಮೆಂಟೇಷನ್ ನಡೆಸುವಾಗ ತಾವು ನಡೆಸ್ತಾ ಇದ್ದಂಥ ಒಂದಷ್ಟು ಎಕ್ಸ್ಪೆರಿಮೆಂಟ್ಸ್ಗಳಲ್ಲಿ ಅವರು ಏನು ಮಾಡ್ತಾ ಇದ್ರು, ಸ್ಟೆಫೆಲೋಕಾಕಸ್ ಅಂತ ಹೇಳಿ, ಸ್ಟೆಫೆಲೋಕಾಕೈ ಅಂತ ಹೇಳಿ ಕರೆಯುವಂಥ ಒಂದು ಬ್ಯಾಕ್ಟೀರಿಯಾದ ಕುರಿತಾಗಿ ತಾವು ಅಧ್ಯಯನ ನಡೆಸ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರ ಒಂದು ಅದೇ ಪೆಟ್ರಿ ಡಿಶ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅನ್ವಾಶ್ಡ್ ಆಗಿ ಇದ್ದಂಥ, ವಾಶ್ ಮಾಡದೇ ಇದ್ದಂಥ ಒಂದು ಪೆಟ್ರಿ ಡಿಶ್ನಲ್ಲಿ ಅವರಿಗೆ ಒಂದು ಮೋಲ್ಡ್, ಹಸಿರು ಬಣ್ಣದಲ್ಲಿ ಈ ಥರ ಬೆಳೀತಾ ಇರುವಂಥ ಒಂದು ಮೋಲ್ಡ್ ಅನ್ನೋದು ಕಾಣಿಸುತ್ತೆ. ಬ್ರೆಡ್ ಮೋಲ್ಡ್ ಅಂತ ನಾವು ಏನು ಕರಿತೀವಲ್ಲ ಅದೇ ರೀತಿಯಾದ ಫಂಗಸ್ ಅದು, ಸರಿನಾ. ಆ ಮೋಲ್ಡ್ನ ಸುತ್ತಮುತ್ತ ಈ ಸ್ಟೆಫೆಲೋಕಾಕಸ್ ಬ್ಯಾಕ್ಟೀರಿಯಾ ಬೆಳೀತಾ ಇರಲ್ಲ. ಅದನ್ನು ಅವರು ಗಮನಿಸ್ತಾರೆ. ಯಾಕೆ ಈ ಸ್ಟೆಫೆಲೋಕಾಕಸ್ ಬ್ಯಾಕ್ಟೀರಿಯಾ ಅಲ್ಲಿ ಬೆಳೀತಾ ಇಲ್ಲ ಅನ್ನೋದನ್ನು ಅವರು ಅನಲೈಸ್ ಮಾಡಿ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಈ ಫಂಗಸ್ ಏನಿದೆಯಲ್ಲ, ಈ ಫಂಗಸ್ ಒಂದು ರೀತಿಯಾದ ಕೆಮಿಕಲನ್ನು ಸೆಕ್ರೀಟ್ ಮಾಡಿದೆ. ಆ ಕೆಮಿಕಲ್ ಆ ಬ್ಯಾಕ್ಟೀರಿಯಾ ಅಲ್ಲಿ ಬೆಳೀತಾ ಇರೋ ರೀತಿ ನೋಡ್ಕೊಂಡಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಅದನ್ನೇ ಅವರು ಪೆನಿಸಿಲಿನ್ ಅಂತ ಹೇಳಿ ಕರೀತಾರೆ. ಈ ಪೆನಿಸಿಲಿನ್ ಈಗ ನಾವು ಆಂಟಿಬಯೋಟಿಕ್ ಆಗಿ ಬಳಸ್ತಾ ಇದ್ದೀವಿ. ಆ ಫಂಗಸ್ನ ಹೆಸರು ಪೆನಿಸಿಲಿಯಂ ನೋಟಾಟಮ್ ಅಂತ ಹೇಳಿ, ಸರಿನಾ. ಸೊ ಈ ಪೆನಿಸಿಲಿಯಂ ನೋಟಾಟಮ್ ಅನ್ನುವಂಥ ಈ ಫಂಗಸ್ನಿಂದ ಮೊದಲಿಗೆ ಪೆನಿಸಿಲಿನ್ ಅಂತ ಹೇಳಿ ಕರೆಯುವಂಥ ಆಂಟಿಬಯೋಟಿಕ್ ಉತ್ಪಾದನೆ ಆಯಿತು, ಸರಿನಾ. ಸೊ ಮೊದಲು ಪೆನಿಸಿಲಿನ್ ಬಂದ ನಂತರ ಅದಾದಮೇಲೆ ಸಾಕಷ್ಟು ಆಂಟಿಬಯೋಟಿಕ್ಸ್ಗಳನ್ನು ನಾವು ಸಾಕಷ್ಟು ಮೈಕ್ರೋ ಆರ್ಗಾನಿಸಮ್ಸ್ಗಳಿಂದ ಒಬ್ಟೈನ್ ಮಾಡ್ಕೊಂಡ್ವಿ ಕೂಡ. ಈ ಆಂಟಿಬಯೋಟಿಕ್ಸ್ಗಳೇನಿದೆಯಲ್ಲ, ಈ ಆಂಟಿಬಯೋಟಿಕ್ಸ್ಗಳು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾವನ್ನು ಸಾಯಿಸಲಿಕ್ಕೆ, ಆಂಟಿಬಯೋಟಿಕ್ಸ್ ಅಗೇನ್ಸ್ಟ್ ಲೈಫ್ ಅಂತೇಳಿ, ಸ್ಪೆಸಿಫಿಕಲಿ ಅಗೇನ್ಸ್ಟ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಹೇಳಿಪ್ಪ, ಸರಿನಾ. ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ, ಸರಿನಾ. ಈ ಆಂಟಿಬಯೋಟಿಕ್ಸ್ಗಳನ್ನು, ಈ ಆಂಟಿಬಯೋಟಿಕನ್ನು ಮೊದಲು ಆಂಟಿಬಯೋಟಿಕನ್ನು ಡಿಸ್ಕವರ್ ಮಾಡಿದ್ದು ಅಲೆಕ್ಸಾಂಡರ್ ಫ್ಲೆಮಿಂಗ್. ಆದರೂ ಕೂಡ ಆ ಪೆನ್ಸಿಲಿನ್ನ ಕ್ಷಮತೆಯನ್ನು, ಅದರ ಪರಿಣಾಮವನ್ನು, ಒಟ್ಟು ಕ್ಷಮತೆಯನ್ನು ಅಥವಾ ಆ ಫುಲ್ ಪೊಟೆನ್ಷಿಯಲನ್ನು ಮೊದಲು ಕಂಡುಹಿಡಿದಿದ್ದು ಅರ್ನ್ಸ್ಟ್ ಚೈನ್ ಹಾಗೂ ಹಾರ್ವರ್ಡ್ ಫ್ಲೋರೆ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು. ಹಾಗಾಗಿ ಈ ಪೆನ್ಸಿಲಿನ್ ಆಂಟಿಬಯೋಟಿಕನ್ನು ವರ್ಲ್ಡ್ ವಾರ್ II, ಎರಡನೇ ಮಹಾಯುದ್ಧದ ಸಮಯದಲ್ಲೂ ಕೂಡ ಅವರು ಬಳಸ್ಕೊಳ್ತಾರೆ. ಅದಾದಮೇಲೆ ಫ್ಲೆಮಿಂಗು ಹಾಗೆ ಈ 3 ಜನ ವಿದ್ಯಾರ್ಥಿಗಳೇನಿದೆಯಲ್ಲ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಹಾಗೂ ಚೈನ್ ಹಾಗೂ ಫ್ಲೋರೆ, ಈ 3 ಜನಕ್ಕೆ 1945ರಲ್ಲಿ ನೊಬೆಲ್ ಪ್ರೈಸ್ ಅನ್ನೋದು ಅವಾರ್ಡ್ ಆಗುತ್ತೆ ಈ ಡಿಸ್ಕವರಿಗೋಸ್ಕರ, ಸರಿನಾ. ಸೊ ಹೀಗೆ ಆಂಟಿಬಯೋಟಿಕ್ಸ್ಗಳು ನಮಗೆ ರೋಗವನ್ನು ಉಂಟು ಮಾಡ್ತಾ ಇದ್ದಂಥ ಸಾಕಷ್ಟು ಸಾಂಕ್ರಾಮಿಕ ರೋಗಗಳು, ಲೈಫ್ ಥ್ರೆಟನಿಂಗ್ ಡಿಸೀಸಸ್ಗಳು ಅಂತ ನಾವೇನು ಹೇಳಿ ಕರಿತೇವೆ, ಪ್ಲೇಗ್ ಆಗಿರ್ಬೋದು, ವೂಪಿಂಗ್ ಕಾಫ್ ಆಗಿರ್ಬೋದು, ಡಿಪ್ತೇರಿಯಾ, ಲೆಪ್ರೋಸಿ, ಈ ರೀತಿಯಾದ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ನಾವು ಕೊಡ್ಬೋದು. ಸೊ ಆ ರೀತಿಯಾದ ಸಾಕಷ್ಟು ರೋಗಗಳಿಗೆ ವಿರುದ್ಧವಾಗಿ ನಾವು ಆಂಟಿಬಯೋಟಿಕ್ಸ್ಗಳನ್ನು ಈಗ ಬಳಸ್ತಾ ಇದ್ದೀವಿ. ಅವುಗಳಿಂದ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಆಗಿದೆ, ಸರಿನಾ. ಪ್ಲೇಗು, ಈಗ ನಾಯಿ ಕೆಮ್ಮು ರೋಗ, ಗಂಟಲು ಮಾರಿ ರೋಗ, ಕುಷ್ಠರೋಗ, ಇವೆಲ್ಲದಕ್ಕೂ ನಾವೀಗ ಆಂಟಿಬಯೋಟಿಕ್ಸ್ಗಳನ್ನು ನಾವು ಬಳಸ್ಬೋದು. ಎಲ್ಲ ರೀತಿಯಾದ, ಅಂದರೆ ಸಾಕಷ್ಟು ಬ್ಯಾಕ್ಟೀರಿಯಲ್ ಡಿಸೀಸ್ಗಳಿಗೆ ಆಂಟಿಬಯೋಟಿಕ್ಸ್ಗಳನ್ನು ನಾವು ಬಳಸ್ತೇವೆ. ಆಂಟಿಬಯೋಟಿಕ್ಸ್ ಆರ್ ಯೂಶ್ವಲಿ ಯೂಸ್ಡ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ, ಓಕೆನಾ. ಅಗೇನ್ಸ್ಟ್ ಬ್ಯಾಕ್ಟೀರಿಯಾ ಎಲ್ಲೋಯ್ತಪ್ಪ ಇದು, ಓಕೆ, ಓಕೆ, ಅಗೇನ್ಸ್ಟ್ ಬ್ಯಾಕ್ಟೀರಿಯಾ ಅಂತ ಹೇಳಿ ನೀವು ಗುರುತಿಸ್ಕೊಳ್ಬೇಕು. ಈ ಆಂಟಿಬಯೋಟಿಕ್ಸ್ಗಳು ಕೆಲವೊಮ್ಮೆ ಆಂಟಿ ಪ್ರೋಟೋಜುವಲ್ ಎಫೆಕ್ಟ್ಸನ್ನು ಕೂಡ ತೋರಿಸುತ್ತವೆ, ಸರಿನಾ. ಆದರೆ ವೈರಸಸ್ ವಿರುದ್ಧ ಏನು ಕೆಲಸ ಮಾಡೋದಿಲ್ಲ. ಸೊ ಇದಾದ ನಂತರ ನಾವು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಬಳಸ್ಕೊಂಡು ಉತ್ಪಾದನೆ ಮಾಡಿರುವಂಥ ಒಂದಷ್ಟು ಕೆಮಿಕಲ್ಸ್ಗಳು, ಎನ್ಸೈಮ್ಸ್ಗಳು ಹಾಗೆ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ಗಳ ಬಗ್ಗೆ ತಿಳ್ಕೊಂಬರೋಣ. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ನೋಡಿ, ನಾನು ಈಸ್ಟ್ ಬಗ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ, ಸರಿನಾ. ಈಗ ಲ್ಯಾಕ್ಟಿಕ್ ಆ್ಯಸಿಡ್ ಎಲ್ಲಿ ಬರ್ತಾ ಇದೆ, ಲ್ಯಾಕ್ಟಿಕ್ ಆ್ಯಸಿಡ್
ನಮ್ಮ ಲ್ಯಾಕ್ಟೋಬ್ಯಾಸಿಲಸ್, ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸಿಂಗ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳ ಗುಂಪು, ಅದು ಲ್ಯಾಕ್ಟಿಕ್ ಆಸಿಡನ್ನು ಉತ್ಪಾದನೆ ಮಾಡ್ತಾ ಇದೆ. ಈ ರೀತಿಯಾಗಿ ನೋಡಿ, ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವ ಈ ಮೈಕ್ರೋ ಆರ್ಗ್ಯಾನಿಸಮು ಲ್ಯಾಕ್ಟಿಕ್ ಆಸಿಡನ್ನು ಉತ್ಪಾದನೆ ಮಾಡ್ತಾ ಇದೆ. ಅದೇ ರೀತಿ ಕ್ಲೋಸ್ಟ್ರಿಡಿಯಂ ಬ್ಯೂಟಿಲಿಸಿಯಂ ಅಂತ ಹೇಳಿ ಕರೆಯುವಂಥ ಈ ಬ್ಯಾಕ್ಟೀರಿಯಂ ಏನು ಉತ್ಪಾದನೆ ಮಾಡ್ತಾ ಇದೆ? ಬ್ಯೂಟೆರಿಕ್ ಆಸಿಡನ್ನು ಉತ್ಪಾದನೆ ಮಾಡ್ತಾ ಇದೆ. ಆ ರೀತಿಯಾಗಿ ಅಸಿಟೋಬ್ಯಾಕ್ಟರ್ ಅಸಿಟೈ ಅಂತ ಹೇಳಿ ಕರೆಯುವಂಥ ಈ ಬ್ಯಾಕ್ಟೀರಿಯಾವನ್ನು ನಾವು ಅಸಿಟಿಕ್ ಆಸಿಡ್ ಉತ್ಪಾದನೆಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಆಸ್ಪ್ಯಾರಜಿಲ್ಲಸ್ ನೈಗರ್ ಅಂತ ಹೇಳಿ ಕರೆಯುವಂಥ ಒಂದು ಫಂಗಸ್, ಈ ಫಂಗಸ್ನ ನಾವು ಸಿಟ್ರಿಕ್ ಆಸಿಡ್ ಉತ್ಪಾದನೆಯಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಈ ಆರ್ಗ್ಯಾನಿಕ್ ಆಸಿಡ್ಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಪ್ಪ? ಸೊ ಈ ಆಸಿಡ್ಸ್ಗಳನ್ನು ನಾವು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ, ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ, ಫುಡ್ ಇಂಡಸ್ಟ್ರಿನಲ್ಲಿ ಎಲ್ಲ ಕಡೆ ಈ ಆಸಿಡ್ಸ್ಗಳನ್ನು ನಾವು ಬಳಸ್ಕೊಳ್ತೀವಿ. ಅರ್ಥ ಆಗ್ತಿದೆಯಾ? ಅದೇ ರೀತಿ ಒಂದಷ್ಟು ಕೆಮಿಕಲ್ಸ್ಗಳನ್ನು ಕೂಡ, ಅಂದರೆ ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಂಬರೋಣ. ಆಲ್ಕೋಹಾಲ್ ಬಗ್ಗೆ ನಿಮಗಾಗಲೇ ಗೊತ್ತಿದೆ. ಈಸ್ಟ್ ಅದೊಂದು ಫಂಗಸ್ಸು, ಸ್ಯಾಕ್ರೋಮೈಸಿಸ್ ಸರ್ವೇಶಿ ಅಂತ ಹೇಳಿ ಕರೆಯುವಂಥ ಒಂದು ಫಂಗಸ್ ಅದು. ಅದರ ಮೂಲಕ ನಾವು ಎಥನಾಲನ್ನು ಉತ್ಪಾದನೆ ಮಾಡ್ತೀವಿ. ಎಥನಾಲನ್ನು ಕೂಡ ನಾವು ಫುಡ್ ಇಂಡಸ್ಟ್ರಿನಲ್ಲಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ, ಹಾಗೆ ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ ಕೂಡ ನಾವು ಬಳಸ್ತೇವೆ. ಓಕೆನಾ? ಸೊ ಈ ರೀತಿಯಾಗಿ ಎಥನಾಲನ್ನು ನಾವು ಫುಡ್ ಇಂಡಸ್ಟ್ರಿನಲ್ಲಿ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ನಲ್ಲಿ, ಹಾಗೆ ಕಾಸ್ಮೆಟಿಕ್ ಇಂಡಸ್ಟ್ರೀಸ್ಗಳಲ್ಲೂ ಕೂಡ ನಾವು ಬಳಸೋದನ್ನು ಗಮನಿಸ್ಬೋದು. ಇದೇ ರೀತಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಸಾಕಷ್ಟು ಬಯೋ ಆಕ್ಟಿವ್ ಏಜೆಂಟ್ಸ್ಗಳು ಕೂಡ ಇದೆ, ಒಂದಷ್ಟು ಎನ್ಸೈಮ್ಸ್ಗಳು ಕೂಡ ಇದೆ. ಆ ಎನ್ಸೈಮ್ಸ್ಗಳ ಬಗ್ಗೆ ಕೂಡ ಈಗ ತಿಳ್ಕೊಳ್ತಾ ಹೋಗ್ಬಿಡೋಣ, ಸರಿನಾ? ಸೊ ಇಲ್ಲಿ ನೋಡಿ, ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಒಂದಷ್ಟು ಎನ್ಸೈಮ್ಸ್ಗಳಲ್ಲಿ ಎಕ್ಸಾಂಪಲ್ ಆಗಿ ನಾವು ಲೈಪೇಸು, ಹಾಗೆ ಪೆಕ್ಟಿನೇಸು, ಪ್ರೋಟಿಯೇಸು, ಹಾಗೆ ಸ್ಟ್ರೆಪ್ಟೋಕೈನೇಸನ್ನು ಗಮನಿಸಬಹುದು. ಇಲ್ಲಿ ನೋಡಿ, ಈ ಲೈಪೇಸು, ಪೆಕ್ಟಿನೇಸು, ಪ್ರೋಟಿಯೇಸು ಇವೆಲ್ಲವನ್ನು ನೀವು ನಿಮ್ಮ ಡೈಜೆಷನ್ನಲ್ಲಿ ಕೂಡ ನೀವು ಗಮನಿಸಿ ಕೇಳಿರ್ತೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ, ಸರಿನಾ? ಡೈಜೆಷನ್ ಕಲಿಬೇಕಾದ್ರೂ ಕೂಡ ನೀವು ಈ ಲೈಪೇಸು, ಪ್ರೋಟಿಯೇಸು ಇವೆಲ್ಲವನ್ನು ನೀವು ಕಲ್ತಿದ್ದೀರಲ್ವಪ್ಪ. ಹಾಗೆ ಸ್ಟ್ರೆಪ್ಟೋಕೈನೇಸ್ ಅಂತ ಹೇಳಿ ಕೂಡ ಕರೆಯುವಂಥ ಇನ್ನೊಂದು ಎನ್ಸೈಮ್ ಇದೆ. ಈ ಎಲ್ಲ ಎನ್ಸೈಮ್ಸ್ಗಳನ್ನು ನಾವು ಸಾಕಷ್ಟು ಕಡೆ ಉಪಯೋಗ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನೋಡಿ, ಈ ಲೈಪೇಸನ್ನು ನಾವು ಬಟ್ಟೆಗಳಲ್ಲಿ, ಲಾಂಡ್ರಿಯಲ್ಲಿ ಇರುವಂಥ ಆಯಿಲಿ ಸ್ಟೇನ್ಸ್ಗಳನ್ನು ರಿಮೂವ್ ಮಾಡಲಿಕ್ಕೆ ಕೂಡ ಬಳಸ್ತೇವೆ, ಸರಿನಾ? ಹಾಗಾಗಿ ಇದನ್ನು ಡಿಟರ್ಜೆಂಟ್ಸ್ಗಳಲ್ಲಿ ಈ ಎನ್ಸೈಮನ್ನು ಬಳಸೋದನ್ನು ನಾವು ಗಮನಿಸ್ಬೋದು. ಹಾಗೆ ಈ ಪೆಕ್ಟಿನೇಸ್ ಹಾಗೆ ಪ್ರೋಟಿಯೇಸ್ ಎನ್ಸೈಮ್ಸ್ಗಳೇನಿದೆ ಇವುಗಳನ್ನು ನಾವು ಕ್ಲಾರಿಫೈಯಿಂಗ್ ಏಜೆಂಟ್ಸ್ಗಳಾಗಿ ನಾವು ಬಳಸ್ತಾ ಇದ್ದೇವೆ ಕೂಡ. ಅಂತ ಹೇಳಿದ್ರೆ, ಈಗ ನಾವು ಬಾಟಲ್ಡ್ ಜ್ಯೂಸ್ಗಳನ್ನು ನೀವು ಗಮನಿಸಿ, ಸಾಮಾನ್ಯವಾಗಿ ಮನೆಯಲ್ಲಿ ಮಾಡುವಂಥ ಜ್ಯೂಸ್ಗಳೇನಿದೆ ಹಾಗೆ ಬಾಟಲ್ಡ್ ಜ್ಯೂಸ್ಗಳೇನಿದೆ ಇವುಗಳ ಮಧ್ಯೆ ಒಂದಷ್ಟು ವ್ಯತ್ಯಾಸ ಇರುತ್ತೆ. ಮನೆಯಲ್ಲಿ ಮಾಡುವಂಥ ಜ್ಯೂಸ್ಗಳಲ್ಲಿ ಸಾಮಾನ್ಯವಾಗಿ ಆ ಹಣ್ಣಿನ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಹಣ್ಣಿನ ಭಾಗ ಏನಿದೆ ಆ ತರಿಯಾಗಿ ಕಾಣೋದು ಅದೆಲ್ಲ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದೇ ಬಾಟಲ್ಡ್ ಫ್ರೂಟ್ನಲ್ಲಿ ಆ ಲಿಕ್ವಿಡ್ ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಲ್ಲಿ ಏನಾಗುತ್ತೆ, ನಾವು ಕ್ಲಾರಿಫಿಕೇಷನ್ ಅನ್ನುವಂಥ ಒಂದು ಪ್ರಕ್ರಿಯೆ ಮೂಲಕ ಆ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ನ ಸಪ್ರೇಟ್ ಮಾಡಿ ಒಂದು ಟ್ರಾನ್ಸ್ಪರೆಂಟ್ ಫ್ಲೂಯಿಡನ್ನು ನಾವು ಒಬ್ಟೈನ್ ಮಾಡ್ಕೊಳ್ತೀವಿ. ಹಾಗೆ ಕ್ಲಾರಿಫೈಯಿಂಗ್ ಏಜೆಂಟ್ಸ್ಗಳಾಗಿ ಈ ಪೆಕ್ಟಿನೇಸ್ ಹಾಗೂ ಪ್ರೋಟಿಯೇಸ್ ಎನ್ಸೈಮ್ಸ್ಗಳು ಇಲ್ಲಿ ಉಪಯೋಗಕ್ಕೆ ಬರ್ತಾ ಇರೋದನ್ನು ನೀವು ಗಮನಿಸಬೇಕು. ಹಾಗೆ ಈ ಸ್ಟ್ರೆಪ್ಟೋಕೈನೇಸ್ ಎನ್ಸೈಮ್ ಏನಿದೆ, ಈ ಸ್ಟ್ರೆಪ್ಟೋಕೈನೇಸ್ ಎನ್ಸೈಮನ್ನು ನಾವು ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾದಿಂದ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈ ಸ್ಟ್ರೆಪ್ಟೋಕೈನೇಸ್ ಎನ್ಸೈಮನ್ನು ನಾವು ಕ್ಲಾಟ್ ಬಸ್ಟರ್ ಆಗಿ ಕೂಡ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲಿ? ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅನ್ನೋ ಕಂಡೀಷನಲ್ಲಿ. ಈ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಕಂಡೀಷನಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ನಮ್ಮ ಹೃದಯದಲ್ಲಿ ಇರುವಂತಹ ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕೇಜಸ್ಗಳು ಇದ್ದಾಗ ಅಲ್ಲಿ ರಕ್ತ ಹೆಪ್ಪುಗಟ್ಟುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗೆ ರಕ್ತ ಹೆಪ್ಪುಗಟ್ಟಿದ್ರೆ ಏನಾಗುತ್ತೆ, ಆ ರಕ್ತ ನಮ್ಮ ಹೃದಯದ ಕೋಶಗಳಿಗೆ ಅಲ್ವಾ, ಹಾರ್ಟ್ ಮಸಲ್ಸ್ಗಳಿಗೆ ತಲುಪೋದಿಲ್ಲ. ನಿಧಾನವಾಗಿ ಹಾರ್ಟ್ ಟಿಶ್ಯೂಸ್ಗಳು ಸತ್ತೋಗೋದಕ್ಕೆ ಶುರುವಾಗ್ಬಿಡುತ್ತೆ. ಇದನ್ನೇ ಈಗ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಏನಿದೆಯಲ್ಲ, ಈ ಬ್ಲಾಕೇಜಸ್ಗಳಿಂದ ಆ ಹಾರ್ಟ್ ಮಸಲ್ಸ್ಗಳಿಗೆ ರಕ್ತ ಸಪ್ಲೈ ಆಗದೆ ಆ ಹಾರ್ಟ್ ಮಸಲ್ಸ್ಗಳು ಸತ್ತೋಗ್ತಾ ಇದೆಯಲ್ಲ, ಈ ಕಂಡೀಷನ್ಗೆ ನಾವು ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಹೇಳಿ ಕೂಡ ಕರಿತೇವೆ. ಇದರಿಂದಾಗಿನೇ ಹಾರ್ಟ್ ಅಟ್ಯಾಕ್ ಕೂಡ ಆಗೋದು. ಇದು ಹೀಗೆ ಕಂಟಿನ್ಯೂ ಆದರೆ ಯಾವಾಗ ಎಲ್ಲ ಹಾರ್ಟ್ ಮಸಲ್ಸ್ಗಳು ಸಂಪೂರ್ಣವಾಗಿ ತಮ್ಮ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಡುತ್ತವೋ ಆಗ ಕಾರ್ಡಿಯಾಕ್ ಅರೆಸ್ಟ್ ಕೂಡ ಆಗುತ್ತೆ, ಸರಿನಾ? ಇಲ್ಲಿ ಸಣ್ಣದಾದ ಡಿಫ್ರೆನ್ಸ್ ಇದೆ ಕಾರ್ಡಿಯಾಕ್ ಅರೆಸ್ಟ್ಗೆ ಹಾಗೆ ಹಾರ್ಟ್ ಅಟ್ಯಾಕ್ಗೆ ಮಧ್ಯೆ. ಕಾರ್ಡಿಯಾಕ್ ಅರೆಸ್ಟ್ ಹಾಗೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದರೆ ಏನು, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸರಿನಾ? ಸಣ್ಣ ವ್ಯತ್ಯಾಸ ಇದೆ. ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಏನು, ಎರಡೂ ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ನನಗೆ ತಿಳಿಸ್ಬೇಕು, ಸರಿನಾ? ಸೊ ಹೀಗೆ ಆ ಬ್ಲಾಕೇಜಸ್ಗಳಲ್ಲಿ ಎಲ್ಲೆಲ್ಲಿ ರಕ್ತ ಹೆಪ್ಪುಗಟ್ಟಿರುತ್ತೆ ರಕ್ತನಾಳಗಳಲ್ಲಿ, ಆ ಬ್ಲಾಕನ್ನು ರಿಮೂವ್ ಮಾಡಲಿಕ್ಕೆ, ಆ ಕ್ಲಾಟನ್ನು ರಿಮೂವ್ ಮಾಡಲಿಕ್ಕೆ ನಾವು ಸ್ಟ್ರೆಪ್ಟೋಕೈನೇಸ್ ಎನ್ಸೈಮನ್ನು ಕ್ಲಾಟ್ ಬಸ್ಟರ್ ಆಗಿ ಬಳಸ್ತಾ ಇದ್ದೇವೆ ಕೂಡ.
ಅದರ ಜೊತೆಗೆ ಇನ್ನೊಂದಷ್ಟು ಬಯೋ ಆಕ್ಟಿವ್ ಮಾಲಿಕ್ಯೂಲ್ಸ್ಗಳು ಕೂಡ ಇದೆ ನೋಡಿ. ಉದಾಹರಣೆಗೆ ಸೈಕ್ಲೋಸ್ಪೋರಿನ್ ಎ ಅಂತ ಹೇಳಿ ಕರೆಯುವಂಥ ಈ ಮಾಲಿಕ್ಯೂಲನ್ನು ನಾವು ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅಂತ ಹೇಳಿ ಕರೆಯೋ ಒಂದು ಫಂಗಸ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಈ ಸೈಕ್ಲೋಸ್ಪೋರಿನ್ ಎ ಏನಿದೆಯಲ್ಲ, ಇದನ್ನು ನಾವು ಇಮ್ಯುನೋಸಪ್ರೆಸಿವ್ ಡ್ರಗ್ ಆಗಿ, ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಕೂಡ ಬಳಸ್ತಾ ಇದ್ದೇವೆ. ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಳಪಟ್ಟಿದ್ದಾನೋ ಆ ವ್ಯಕ್ತಿಯ ದೇಹ ಆ ಟ್ರಾನ್ಸ್ಪ್ಲಾಂಟ್ ಆಗಿರುವಂಥ ಆರ್ಗನನ್ನು ಅದು ರಿಜೆಕ್ಟ್ ಮಾಡಬಾರ್ದು. ಹಾಗೆ ರಿಜೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ರೆ ಅವನ ದೇಹದ ಆ ಇಮ್ಯೂನ್ ಸಿಸ್ಟಮ್ ಏನಿದೆಯಲ್ಲ ಅದು ಸಪ್ರೆಸ್ ಆಗ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಈಗ ನಮಗೆ ಗೊತ್ತು ನಮ್ಮ ಇಮ್ಯೂನ್ ಸೆಲ್ಸ್ಗಳು, ನಮ್ಮ ದೇಹದ ಸೆಲ್ಸ್ಗಳು ಯಾವುದು ಅಥವಾ ಬೇರೆ ಸೆಲ್ಸ್ಗಳು ಯಾವುದು ಅಂತ ಹೇಳಿ ಈಸಿಯಾಗಿ ಐಡೆಂಟಿಫೈ ಮಾಡಿಬಿಡ್ತವೆ. ಆಗ ಗ್ರಾಫ್ಟ್ ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ಗಳನ್ನು ಆ ವ್ಯಕ್ತಿ ಜೀವನ ಪರ್ಯಂತ ತಗೊಳ್ಬೇಕಾಗುವಂಥ ಅವಶ್ಯಕತೆ ಕೂಡ ಇದೆ. ಹಾಗೆ ಈ ಸೈಕ್ಲೋಸ್ಪೋರಿನ್ ಎ ಅನ್ನು ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಕೂಡ ಬಳಸ್ತಾ ಇದ್ದೇವೆ. ಜೊತೆಗೆ ಇನ್ನೊಂದಷ್ಟು ಫಂಗಸ್ ಇದೆ. ಆ ಫಂಗಸ್ಗಳಿಂದ ನಾವು ಸ್ಟ್ಯಾಟಿನ್ಸ್ ಅಂತ ಹೇಳಿ ಕರೆಯುವಂಥ ಮಾಲಿಕ್ಯೂಲ್ಸ್ಗಳನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಅಂತ ಹೇಳಿ ಕರೆಯುವಂಥ ಈ ಫಂಗಸ್ನ ಗುಂಪಿನಿಂದ ನಾವು ಸ್ಟ್ಯಾಟಿನ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೇವೆ. ಈ ಸ್ಟ್ಯಾಟಿನ್ಸ್ಗಳು ನಮ್ಮ ರಕ್ತದಲ್ಲಿರುವಂಥ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದೆ. ಹೇಗೆ ಈ ಸ್ಟ್ಯಾಟಿನ್ಸ್ಗಳು ನಮ್ಮ ಬ್ಲಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡುವಂಥ ಎನ್ಸೈಮ್ಸ್ಗಳೇನಿದೆ ಅವುಗಳನ್ನು ಇನ್ಹಿಬಿಟ್ ಮಾಡೋದ್ರ ಮೂಲಕ ಇವು ನಮ್ಮ ರಕ್ತದಲ್ಲಿ ಬ್ಲಡ್ ಕೊಲೆಸ್ಟ್ರಾಲ್ ಅನ್ನೋದು ಕಡಿಮೆ ಆಗೋ ರೀತಿ ನೋಡ್ಕೊಳ್ತಾ ಇದೆ. ಸರಿನಾ? ಅದೇ ರೀತಿ ಎಥನಾಲನ್ನು ನಾವು ಸಾಕಷ್ಟು ಕಡೆಗಳಲ್ಲಿ ಬಳಸ್ತೇವೆ ಅನ್ನೋದನ್ನು ಈಗಾಗಲೇ ನಾವು ತಿಳ್ಕೊಂಡ್ವಿ ಅಲ್ವಪ್ಪ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ, ಫುಡ್ ಇಂಡಸ್ಟ್ರಿನಲ್ಲಿ, ಹಾಗೆ ಮತ್ತು ಇನ್ಯಾವುದು ಆಲ್ಕೋಹಾಲಿಕ್ ಇಂಡಸ್ಟ್ರೀಸ್ಗಳಲ್ಲಿ ಕೂಡ ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಮೈಕ್ರೋಬ್ಸ್ಗಳನ್ನು ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದನ್ನು ತಿಳ್ಕೊಂಬರೋಣ. ಸರಿನಾ? ಸೊ ಇಲ್ಲಿ ನೋಡಿ, ಈಗ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ಮೊದಲಿಗೆ ಸೀವೇಜ್ ಅಂತ ಹೇಳಿದರೆ ಏನು ಅನ್ನೋದನ್ನು ತಿಳ್ಕೊಂಬರೋಣ. ಸರಿನಾ? ಈಗ ಸೀವೇಜ್ ಅಂತ ಹೇಳಿದ್ರೆ ವೇಸ್ಟ್ ವಾಟರ್ ಹ್ಯಾವಿಂಗ್ ಆಲ್ ದೀಸ್ ಆರ್ಗ್ಯಾನಿಕ್ ಮಟೀರಿಯಲ್ ಅಥವಾ ವೇಸ್ಟ್ ಜೊತೆಗೆ ಮೈಕ್ರೋಬ್ಸ್ ಜೊತೆಗೆ ಹ್ಯೂಮನ್ ಎಕ್ಸ್ಕ್ರೀಟ. ಸರಿನಾ? ಹ್ಯೂಮನ್ ಎಕ್ಸ್ಕ್ರೀಟವನ್ನು ಒಳಗೊಂಡಿರುವಂಥ ವೇಸ್ಟ್ ವಾಟರ್ಗೇನೆ ನಾವು ಸೀವೇಜ್ ಅಂತ ಹೇಳಿ ಕೂಡ ಕರೀತಾ ಇದ್ದೇವೆ. ಸರಿನಾ? ಈ ಸೀವೇಜ್ನಲ್ಲಿ ಸಾಮಾನ್ಯವಾಗಿ ಹ್ಯೂಮನ್ ಎಕ್ಸ್ಕ್ರೀಟ ಒಂದು ಮೇಜರ್ ಕಾಂಪೊನೆಂಟ್ ಆದರೆ ಅದರ ಜೊತೆಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹಾಗೆ ಆರ್ಗ್ಯಾನಿಕ್ ವೇಸ್ಟ್ಗಳು ಕೂಡ ಅಲ್ಲಿ ಕಾಣಿಸೋದನ್ನು ಗಮನಿಸಬೇಕು ನೀವು. ಈ ಸೀವೇಜನ್ನು ನಾವು ಸಾಮಾನ್ಯವಾಗಿ ನಮ್ಮ ನ್ಯಾಚುರಲ್ ವಾಟರ್ ಬಾಡೀಸ್ಗಳಿಗೆ ಸಾಮಾನ್ಯವಾಗಿ ನಾವು ನೇರವಾಗಿ ಕಳಿಸ್ತೇವೆ. ಈ ಸೀವೇಜ್ ನಮಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಸೀವೇಜ್ ಅನ್ನೋದು ದೊಡ್ಡ ದೊಡ್ಡ ನಗರಗಳಲ್ಲಿ, ದೊಡ್ಡ ದೊಡ್ಡ ಟೌನ್ಗಳು, ಪಟ್ಟಣಗಳು ಹಾಗೆ ನಗರಗಳು, ಇವೆರಡರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೀವೇಜ್ ಅನ್ನೋದು ಉತ್ಪತ್ತಿ ಆಗೋದು ಕೂಡ. ಸೊ ಸಾಮಾನ್ಯವಾಗಿ ಈ ಸೀವೇಜನ್ನು ನೇರವಾಗಿ ಟ್ರೀಟ್ ಮಾಡದೆ ನಾವು ನ್ಯಾಚುರಲ್ ವಾಟರ್ ಬಾಡಿಗಳಿಗೆ ಬಿಡೋದ್ರಿಂದ ಅಲ್ಲಿರುವಂಥ ಜೀವಸಂಕುಲಕ್ಕೆ ಹಾನಿಯಾಗೋದನ್ನು ನಾವಿಲ್ಲಿ ಗಮನಿಸಬೇಕು. ನಾವು ಯಾವಾಗಲೂ ಇದೇ ಕಾರಣಕ್ಕೆ ಆ ಹ್ಯಾಬಿಟೇಟನ್ನು ಉಳಿಸ್ಕೊಳ್ಬೇಕು, ನದಿಗಳನ್ನು ಉಳಿಸ್ಕೊಳ್ಬೇಕು. ನಮ್ಮ ಆ ನೀರಿನ ಆ ವಾಟರ್ ಬಾಡೀಸ್ಗಳೇನಿದೆ, ನ್ಯಾಚುರಲ್ ವಾಟರ್ ಬಾಡಿಗಳು ಏನಿದೆ, ಕೆರೆ ಆಗಿರ್ಬೋದು, ನದಿ ಆಗಿರ್ಬೋದು, ಹಳ್ಳ ಆಗಿರ್ಬೋದು, ಅವುಗಳನ್ನು ಉಳಿಸ್ಕೊಳ್ಳೋ ಕಾರಣದಿಂದ ನಾವೇನು ಮಾಡಬೇಕು, ಸೀವೇಜನ್ನು ಆ ನದಿ ನೀರಿಗೋ ಹಳ್ಳಕ್ಕೋ ಬಿಡೋಕ್ಕೆ ಮುಂಚೆ ಟ್ರೀಟ್ ಮಾಡಿನೇ ಬಿಡಬೇಕು. ಈ ಟ್ರೀಟ್ಮೆಂಟ್ ಪ್ರಕ್ರಿಯೆಯಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಳಸ್ಕೊಳ್ತೀವಿ ಕೂಡ. ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ನಡೆಸುವಂಥ ಕೆಲಸ ಏನಿದೆಯಲ್ಲ, ದಟ್ ಈಸ್ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಜಾಬ್. ಆ ಕೆಲಸವನ್ನು ಮಾಡಲಿಕ್ಕೆ ನಾವು ಬೇರೆ ಯಾವುದೇ ಆಲ್ಟರ್ನೇಟಿವನ್ನು ಇನ್ನೂ ಕೂಡ ಕಂಡುಹಿಡಲಿಕ್ಕೆ ಆಗಿಲ್ಲ ಮನುಷ್ಯರು, ಎಷ್ಟೇ ಟೆಕ್ನಾಲಜಿ ಬೆಳೆದಿದ್ರು ಕೂಡ. ಈಗ ನೋಡಿ, ಸೀವೇಜ್ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ನಮಗೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಅವಶ್ಯಕತೆ ಇದೆ. ಈ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಬಳಸ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ, ಸೀವೇಜನ್ನು ಟ್ರೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಒಂದು ಅಂಶ ಅಂತ ಹೇಳಿದ್ರೆ, ಸೀವೇಜ್ನಲ್ಲಿ ಸಾಮಾನ್ಯವಾಗಿ ಹೆಟೆರೋಟ್ರೋಪಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಳಸ್ಕೊಂಡು ನಾವು ಸೀವೇಜನ್ನು ಟ್ರೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹೆಟೆರೋಟ್ರೋಪಿಕ್ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಬೇಕು, ತಮ್ಮ ಆಹಾರವನ್ನು ತಾವು ಬೇರೆ ಇನ್ನೊಂದು ಸೋರ್ಸಿಂದ ಅವು ಪಡ್ಕೊಳ್ತಾ ಇದ್ದಾವೆ ಅಂತ ಹೇಳಿ ಅರ್ಥ. ಈ ಸೀವೇಜನ್ನು ಟ್ರೀಟ್ ಮಾಡುವಾಗ 2 ಮೇಜರ್ ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡ್ತೀವಿ. ಯಾವ್ಯಾವುದದು? ಪ್ರೈಮರಿ ಸೀವೇಜ್ ಟ್ರೀಟ್ಮೆಂಟ್ ಹಾಗೆ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ. ಪ್ರೈಮರಿ ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ಏನು ಮಾಡ್ತೇವೆ, ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ ಏನು ಮಾಡ್ತೇವೆ ಅನ್ನೋದನ್ನು ಕ್ವಿಕ್ಕಾಗಿ ತಿಳ್ಕೊಂಬರೋಣ. ಈಗ ಸಾಮಾನ್ಯವಾಗಿ ನೋಡಿ, 2 ಸ್ಟೇಜ್ ಇದ್ದರೂ ಕೂಡ ಅದರಲ್ಲೂ ಕೂಡ ಸಾಕಷ್ಟು ಹಂತಗಳಿರುತ್ತೆ. 2 ಮೇಜರ್ ಸ್ಟೇಜ್ಗಳಿದೆ ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ, ಅದರಲ್ಲೂ ಕೂಡ ಸಾಕಷ್ಟು ಹಂತಗಳಿರೋದನ್ನು ನೀವು ಇಲ್ಲಿ ಗಮನಿಸಬೇಕು. ಮೊದಲನೇ ಸ್ಟೇಜ್ ಏನಿದೆ, ಪ್ರೈಮರಿ ಸೀವೇಜ್ ಟ್ರೀಟ್ಮೆಂಟ್ ಏನಿದೆ, ಇದರಲ್ಲಿ ನಾವು ಏನು ಮಾಡ್ತೀವಿ, ಸಾಮಾನ್ಯವಾಗಿ ಆ ಸೀವೇಜ್ನ ಜೊತೆಗೆ ವೇಸ್ಟ್ ವಾಟರ್ನ ಜೊತೆಗೆ ತೇಲ್ಕೊಂಡು ಬಂದಿರುವಂಥ ಡೆಬ್ರೀಸ್ ಏನಿದೆ, ಬಟ್ಟೆ, ಬರೆ, ಪ್ಲಾಸ್ಟಿಕ್ಕು, ಬ್ಯಾಗು, ಶೂಸು ಎಲ್ಲವನ್ನು ನಾವು ಮೆಕ್ಯಾನಿಕಲಿ ರಿಮೂವ್ ಮಾಡ್ತೇವೆ.
ಅದರ ಜೊತೆಗೆ ಒಂದಷ್ಟು ಫಿಲ್ಟರೇಷನ್ ಟ್ಯಾಂಕ್ಸ್ಗಳಲ್ಲಿ ಫಿಲ್ಟರೇಷನ್ ಸ್ಟೇಜಸ್ಗಳ ಮೂಲಕ ಸಾಕಷ್ಟು ಸಣ್ಣ ಸಣ್ಣದಾದ ಮಟೀರಿಯಲ್ಸ್ಗಳು ಡೆಬ್ರಿಸ್ ಏನಿದೆ ಅದೆಲ್ಲವನ್ನು ನಾವು ನಿಧಾನವಾಗಿ ಮೆಕ್ಯಾನಿಕಲಿ ನಾವು ಫಿಲ್ಟರ್ ಮಾಡಿ ನಂತರ ನಾವು ಅದನ್ನು ಆ ಸೀವೇಜ್ ವಾಟರ್ನ ನೆಕ್ಸ್ಟ್ ಟ್ಯಾಂಕ್ಗೆ ಕಳಿಸ್ತೀವಿ. ಇಲ್ಲಿ ಏನು ಮಾಡ್ತೇವೆ, ಆ ಸೀವೇಜ್ ಟ್ಯಾಂಕ್ ಆ ಸೀವೇಜ್ ವಾಟರ್ನಲ್ಲಿರುವಂಥ ಮಣ್ಣು ಕಲ್ಲು ಆ ದಪ್ಪ ದಪ್ಪ ಮೆಟೀರಿಯಲ್ಗಳೆಲ್ಲ ಏನಿದೆ ಅದೆಲ್ಲ ನಿಧಾನವಾಗಿ ಸೆಟ್ಲ್ ಆಗೋ ರೀತಿ ನಾವು ನೋಡ್ಕೊಳ್ತೇವೆ. ಸೊ ಹಾಗಾಗಿ ಇದನ್ನು ನಾವು ಸೆಕೆಂಡ್ ಸ್ಟೇಜನ್ನು ನಾವು ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಹೇಳಿ ಕೂಡ ಕರಿತೇವೆ. ಇಲ್ಲಿ ಸೆಡಿಮೆಂಟೇಷನ್ ಮಾಡೋದ್ರ ಮೂಲಕ ಕಲ್ಲು ಮಣ್ಣು ಹಾಗೆ ಎಫ್ಲುಯೆಂಟ್ ಆ ಸೂಪರ್ ನ್ಯಾಟೆಂಟನ್ನು ಸಪ್ರೇಟ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ನಾವು ಅದೇ ಎಫ್ಲುಯೆಂಟನ್ನು ಅಥವಾ ಸೂಪರ್ ನ್ಯಾಟೆಂಟನ್ನು ನಾವು ನೆಕ್ಸ್ಟ್ ಸ್ಟೇಜ್ಗೆ ಕಳಿಸ್ತೇವೆ. ಇದನ್ನು ನಾವು ಏರಿಯೇಷನ್ ಟ್ಯಾಂಕ್ ಅಂತ ಹೇಳಿ ಕೂಡ ಕರಿತೇವೆ. ಓಕೆ, ನಿಮಗೆ ಚಿತ್ರದ ಜೊತೆಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ರೀ. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಈಗ ನೋಡಿ, ಫಿಲ್ಟರೇಷನ್ ಟ್ಯಾಂಕ್ ಇದೆ. ಫಿಲ್ಟರೇಷನ್ ಟ್ಯಾಂಕ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮೊದಲಿಗೆ ಆ ಸೀವೇಜ್ನ ಜೊತೆ ತೇಲ್ಕೊಂಡು ಬಂದಂತಹ ಎಲ್ಲ ಫ್ಲೋಟಿಂಗ್ ಪಾರ್ಟಿಕಲ್ಸ್ಗಳನ್ನು ನಿಧಾನವಾಗಿ ಫಿಲ್ಟರ್ ಮಾಡ್ತೇವೆ. ಅದಾದಮೇಲೆ ಸೆಡಿಮೆಂಟೇಷನ್ ಟ್ಯಾಂಕ್ನ ಒಳಗಡೆ ಆ ಸೀವೇಜನ್ನು ಕಳಿಸ್ತೇವೆ. ಅಲ್ಲಿ ಏನು ಮಾಡ್ತೇವೆ, ಆ ನೀರನ್ನು ಅನ್ಡಿಸ್ಟರ್ಬ್ಡ್ ಆಗಿ ಬಿಟ್ಟು ಅಂತ ಹೇಳಿದ್ರೆ ಕಲಕದೆ ಬಿಟ್ಟು ಅದರ ಒಳಗಡೆ ಇರುವಂಥ ಕಲ್ಲು ಮಣ್ಣು ಎಲ್ಲ ನಿಧಾನವಾಗಿ ಸೆಟ್ಲ್ ಆಗೋ ರೀತಿ ನಾವು ನೋಡ್ಕೊಳ್ತೇವೆ. ಇದನ್ನೇ ನಾವು ಸೆಡಿಮೆಂಟ್ ಅಂತ ಹೇಳಿ ಕೂಡ ಕರೆಯೋದು. ಹೀಗೆ ಮೇಲ್ಗಡೆ ತೇಲ್ತಾ ಇರುವಂಥ ಆ ಸೂಪರ್ ನ್ಯಾಟೆಂಟ್ ಏನಿದೆಯಲ್ಲ, ಎಫ್ಲುಯೆಂಟ್ ಏನಿದೆಯಲ್ಲ, ಅದನ್ನು ನಾವು ಮುಂದಿನ ಸ್ಟೇಜ್ಗೆ ಕಳಿಸ್ತೇವೆ. ಮುಂದಿನ ಸ್ಟೇಜ್ ಏನಿದೆಯಲ್ಲ, ಇಲ್ಲಿಂದ ನಮಗೆ ಸೆಕೆಂಡರಿ ಟ್ರೀಟ್ಮೆಂಟ್ ಅನ್ನೋದು ಶುರುವಾಗುತ್ತೆ. ಈಗ ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ ಆ ಎಫ್ಲುಯೆಂಟ್ ಏನಿದೆಯಲ್ಲ, ಎಫ್ಲುಯೆಂಟು ಸೆಡಿಮೆಂಟೇಷನ್ ಟ್ಯಾಂಕಿಂದ ಈಗ ಏರಿಯೇಷನ್ ಟ್ಯಾಂಕ್ಗೆ ಬರ್ತಾ ಇದೆ. ಈ ಮೂರನೇ ಟ್ಯಾಂಕ್ ಏನು ಕಾಣಿಸ್ತಾ ಇದೆಯಲ್ಲಪ್ಪ, ಇದನ್ನು ನಾವು ಏರಿಯೇಷನ್ ಟ್ಯಾಂಕ್ ಅಂತ ಹೇಳಿ ಕರಿತೇವೆ. ಒಟ್ಟಾರೆಯಾಗಿ ಈ ಎಲ್ಲ ಪ್ರೋಸೆಸ್ಗಳಲ್ಲಿ, ಈ ಎಲ್ಲ ಹಂತಗಳಲ್ಲಿ ಮುಖ್ಯವಾಗಿ ಆ ಎಫ್ಲುಯೆಂಟ್ನಲ್ಲಿ ಇರುವಂತಹ ಆರ್ಗ್ಯಾನಿಕ್ ಮ್ಯಾಟರನ್ನು ಕಡಿಮೆ ಮಾಡೋದು ನಮ್ಮ ಮುಖ್ಯ ಕೆಲಸ ಇಲ್ಲಿ. ಸರಿನಪ್ಪ? ಈಗ ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆಯಲ್ಲಪ್ಪ, ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಆ ಎಫ್ಲುಯೆಂಟ್ನಲ್ಲಿ ಇದೆ. ಹ್ಯೂಮನ್ ಎಕ್ಸ್ಕ್ರೀಟ, ಆರ್ಗ್ಯಾನಿಕ್ ಮ್ಯಾಟರ್ ಎಲ್ಲ ಇತ್ತು ಅಂತ ನಾವು ಕಲ್ತ್ವಲ್ಲ. ಸಾಕಷ್ಟು ಡೆಬ್ರಿಸ್ಗಳೆಲ್ಲ ಪ್ರೈಮರಿ ಸ್ಟೇಜ್ನಲ್ಲೇ, ಪ್ರೈಮರಿ ಟ್ರೀಟ್ಮೆಂಟಲ್ಲೇ ಹೊರಗಡೆ ನಾವು ತೆಗೆದುಬಿಟ್ಟಿದ್ದೀವಿ. ಇನ್ನು ಉಳ್ಕೊಂಡಿರುವಂಥ ಎಫ್ಲುಯೆಂಟ್ನಲ್ಲಿ ಒಂದಷ್ಟು ಆರ್ಗ್ಯಾನಿಕ್ ಮೆಟೀರಿಯಲ್ ಡೆಪಾಸಿಟ್ ಇದೆ. ಅದನ್ನು ಕಡಿಮೆ ಮಾಡೋದು ಮುಖ್ಯವಾದ ಕೆಲಸ ಇಲ್ಲ. ಈ ಆರ್ಗ್ಯಾನಿಕ್ ಮೆಟೀರಿಯಲ್ನ ಕಡಿಮೆ ಮಾಡಲಿಕ್ಕೇ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಸರಿನಾ? ಇಲ್ಲಿ ಏನು ಮಾಡ್ತೇವೆ, ಈಗ ಸೆಡಿಮೆಂಟೇಷನ್ ಟ್ಯಾಂಕಿಂದ ಬಂದಂಥ ಎಫ್ಲುಯೆಂಟ್ ಈಗ ಮೂರನೇ ಟ್ಯಾಂಕ್ಗೆ, ಇಲ್ಲಿ ಏರಿಯೇಷನ್ ಟ್ಯಾಂಕ್ ಅಂತ ಹೇಳಿ ಕೂಡ ಕರಿತೇವೆ. ಈ ಏರಿಯೇಷನ್ ಟ್ಯಾಂಕ್ನ ಒಳಗಡೆ ಬಂದಾಗ ಆ ಎಫ್ಲುಯೆಂಟನ್ನು ನಾವಿಲ್ಲಿ ಮೆಕ್ಯಾನಿಕಲ್ ಎಜಿಟೇಷನ್ ಮಾಡೋದ್ರ ಮೂಲಕ, ಸ್ಟಿರ್ ಮಾಡೋದ್ರ ಮೂಲಕ ಗಾಳಿಯನ್ನು ಕೂಡ ನಾವಲ್ಲಿ ತುಂಬಿಸ್ತೇವೆ. ಇದರಿಂದ ಏನಾಗುತ್ತೆ, ಇಲ್ಲಿ ಏರಿಯೇಷನ್ ಟ್ಯಾಂಕ್ನಲ್ಲಿ ಅಲ್ಲಿ ಮೈಕ್ರೋಬ್ಸ್ಗಳು, ಏರೋಬಿಕ್ ಮೈಕ್ರೋಬ್ಸ್ಗಳು, ಯಾವ ರೀತಿಯಾದ ಮೈಕ್ರೋಬ್ಸ್ಗಳು, ಏರೋಬಿಕ್ ಮೈಕ್ರೋಬ್ಸ್ಗಳು ಬೆಳೀತಾ ಹೋಗುತ್ತೆ. ಸರಿನಾ? ಏರೋಬಿಕ್ ಮೈಕ್ರೋಬ್ಸ್ ಅಂತ ಹೇಳಿದ್ರೆ ಆಕ್ಸಿಜನನ್ನು ಬಳಸ್ಕೊಂಡು ಬದುಕುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಂತ ಹೇಳಿ ನೀವು ಇಲ್ಲಿ ಗಮನಿಸಬೇಕು. ಏರೋಬಿಕ್ ಮೈಕ್ರೋಬ್ಸ್ಗಳು ಬೆಳೀತಾ 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 ಇಲ್ಲಿ ನಿಧಾನವಾಗಿ ಮೈಕ್ರೋಬಿಯಲ್ ಫ್ಲಾಕ್ ಅಂತ ಹೇಳಿ ಒಂದು ಮೆಶ್ನ ರೀತಿಯಾದ ರಚನೆ ಇಲ್ಲಿ ಫಾರ್ಮ್ ಆಗೋದನ್ನು ನಾವಿಲ್ಲಿ ಗಮನಿಸಬೇಕು. ಮೈಕ್ರೋಬಿಯಲ್ ಫ್ಲಾಕ್, ಈ ಏರೋಬಿಕ್ ಮೈಕ್ರೋಬ್ಸ್ಗಳು ಅಲ್ಲಿರುವಂಥ ಆರ್ಗ್ಯಾನಿಕ್ ಮಟೀರಿಯಲನ್ನು ಡೈಜೆಸ್ಟ್ ಮಾಡಿ ಆರ್ಗ್ಯಾನಿಕ್ ಮಟೀರಿಯಲನ್ನು ಕಡಿಮೆ ಮಾಡ್ತಾ ಇದೆ ಅಂಥೇಳಿ ನೀವು ಭಾವಿಸ್ಬೇಕು. ಹೀಗೆ ಆರ್ಗ್ಯಾನಿಕ್ ಮಟೀರಿಯಲ್ ಕಡಿಮೆ ಆಗ್ತಾಯಿದೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ, ಅದ್ರ ಬಗ್ಗೆ ಕೂಡ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸರಿನಾ? ನಂತರ ಏನು ಮಾಡ್ತೀವಿ, ಆ ಏರಿಯೇಷನ್ ಟ್ಯಾಂಕ್ನಿಂದ ನೆಕ್ಸ್ಟು ಸೆಟಲ್ಮೆಂಟ್ ಟ್ಯಾಂಕ್ ಅಂತ ಹೇಳಿ ನಾವು ಕರಿತೇವೆ. ನೆಕ್ಸ್ಟ್ ಸ್ಟೇಜಲ್ಲಿ ಇಲ್ಲಿ ನಾವೇನು ಮಾಡ್ತೇವೆ, ಈಗ ಆ ಮೈಕ್ರೋಬಿಯಲ್ ಫ್ಲಾಕ್ ಬೆಳೆದ ನಂತರ ಆ ಮೈಕ್ರೋಬಿಯಲ್ ಫ್ಲಾಕ್ ಇರುವಂಥ ಈ ಎಫ್ಲುಯೆಂಟನ್ನು ನಾವು ನೆಕ್ಸ್ಟ್ ಸ್ಟೇಜ್ಗೆ ಕಳಿಸ್ತೇವೆ. ಇಲ್ಲಿ ಏನು ಮಾಡ್ತೇವೆ, ಆ ಮೈಕ್ರೋಬಿಯಲ್ ಫ್ಲಾಕ್ ಏನಿದೆಯಲ್ಲ ಅದು ನಿಧಾನವಾಗಿ ಸೆಡಿಮೆಂಟ್ ಆಗಿ ಕೆಳಗಡೆ ಬರೋ ರೀತಿ ನಾವು ನೋಡ್ಕೊಳ್ತೇವೆ. ಸರಿನಾ? ಆರ್ಗ್ಯಾನಿಕ್ ಮಟೀರಿಯಲ್ ಎಲ್ಲ ಕಡಿಮೆ ಆಯಿತು. ಈಗ ಆ ಮೈಕ್ರೋಬಿಯಲ್ ಫ್ಲಾಕು ಸೆಡಿಮೆಂಟ್ ಆಗ್ತಾ ಕೆಳಗಡೆ ಸೆಟ್ಲ್ ಆಗ್ತಾ ಇದೆ. ಹೀಗೆ ಕೆಳಗಡೆ ಸೆಟ್ಲ್ ಆಗದಂಥ ಈ ಸ್ಲಡ್ಜ್ ಏನಿದೆಯಲ್ಲಪ್ಪ, ಇದನ್ನೇ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳಿ ಕೂಡ ಕರಿತೇವೆ. ಈ ಮೈಕ್ರೋಬಿಯಲ್ ಫ್ಲಾಕ್ನಲ್ಲಿ ಇದ್ದಂಥ ಏರೋಬಿಕ್ ಮೈಕ್ರೋಬ್ಸ್ಗಳೇನಿದೆಯಲ್ಲ ಅದೆಲ್ಲ ಈಗ ಸೆಟಲ್ ಆಗಿದೆ, ಕೆಳಗಡೆ ಸೆಟಲ್ ಆಗಿದೆ. ಮೇಲ್ಗಡೆ ಇರುವಂಥ ಈ ಸೂಪರ್ ನ್ಯಾಟೆಂಟ್ ಏನಿದೆಯಲ್ಲ ಇದು ನ್ಯಾಚುರಲ್ ವಾಟರ್ ಬಾಡಿಗೆ ಈಗ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇಲ್ಲಿರುವಂಥ ಈ ಮೈಕ್ರೋಬಿಯಲ್ ಫ್ಲಾಕ್ಸ್ಗಳಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿಯನ್ನು ನಾವು ಏನು ಮಾಡ್ತೇವೆ, ವಾಪಸ್ ಇದೇ ಏರಿಯೇಷನ್ ಟ್ಯಾಂಕ್ಗೆ ಕೂಡ ಕಳಿಸ್ತೇವೆ, ಒಂದು ರೀತಿ ಇನಾಕ್ಯುಲಮ್ ಥರ. ಸರಿನಾ? ಕಾರಣ ಇಷ್ಟೇ, ಇಲ್ಲಿ ಏರಿಯೇಷನ್ ಟ್ಯಾಂಕ್ನಲ್ಲಿ ಕೂಡ ಆ ಏರೋಬಿಕ್ ಮೈಕ್ರೋಬ್ಸ್ ಬೆಳಿಬೇಕಲ್ವಾ ಆರ್ಗ್ಯಾನಿಕ್ ಮ್ಯಾಟರ್ನ ಕಡಿಮೆ ಮಾಡಲಿಕ್ಕೆ. ಸೊ ಆ ಕಾರಣಕ್ಕೆ. ಸೊ ಇನ್ನು ಉಳ್ಕೊಂಡಂಥ ಎಫ್ಲುಯೆಂಟ್ ಏನಿದೆ ಇದು ಆಲ್ರೆಡಿ ನ್ಯಾಚುರಲ್ ವಾಟರ್ ಬಾಡಿಗೆ ಹೋಗ್ತಾ ಇದೆ. ಮೆಜಾರಿಟಿ ಆಫ್ ದ ಪೋರ್ಷನ್ ಆಫ್ ಮೈಕ್ರೋಬಿಯಲ್ ಫ್ಲಾಕ್ ಸೆಡಿಮೆಂಟ್ ಏನಿತ್ತಲ್ಲ, ಈ ಪ್ರೈಮರಿ ಸ್ಲಡ್ಜ್ ಏನಿತ್ತಲ್ಲ, ಆಕ್ಟಿವೇಟೆಡ್ ಸ್ಲಡ್ಜ್ ಏನಿತ್ತಲ್ಲ, ಆ ಆಕ್ಟಿವೇಟೆಡ್ ಸ್ಲಡ್ಜ್ ಈಗ
ಅನೈರೋಬಿಕ್ ಸ್ಲರ್ಜ್ ಡೈಜೆಸ್ಟರ್ ಅನ್ನುವಂಥ ಇನ್ನೊಂದು ಟ್ಯಾಂಕ್ಗೆ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಆ ಏರೋಬಿಕ್ ಬ್ಯಾಕ್ಟೀರಿಯಾಗಳೀಗ ಬದುಕೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ, ಇಲ್ಲಿ ಏರೋಬಿಕ್ ಬ್ಯಾಕ್ಟೀರಿಯಾಗಳಿಗೆ ಬೇಕಿರುವಂಥ ಕಂಡೀಷನಲ್ಲಿ ಆಕ್ಸಿಜನ್ ಇಲ್ಲ. ಅಲ್ಲಿಗ ಆಕ್ಸಿಜನ್ ನಾವು ಕೊಡೋದಿಲ್ಲ. ಬರೀ ಅನರೋಬಿಕ್ ಬ್ಯಾಕ್ಟೀರಿಯಾಗಳು ಇಲ್ಲಿ ಬೆಳ್ಕೊಳ್ಳೋ, ಅನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇಲ್ಲಿ ಬೆಳ್ಕೊಳ್ಳೋ ರೀತಿ ನಾವು ನೋಡ್ಕೊಳ್ತಾ ಇದ್ದೀವಿ. ಉದಾಹರಣೆಗೆ ಮೆಥನೋಜನ್ಸು. ಈ ಅನೈರೋಬಿಕ್ ಬ್ಯಾಕ್ಟೀರಿಯಾಗಳು ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ಅನ್ಏರೋಬಿಕ್ ಇದೆ ಅಂಥೇಳಿ ನೀವು ಗಮನಿಸಬೇಕು. ಅನ್ಏರೋಬಿಕ್ ಮೈಕ್ರೋಬ್ಸ್ ಇದೆ ಅಂಥೇಳಿ ನೀವು ತಿಳ್ಕೊಳ್ಬೇಕು. ಈ ಅನ್ಏರೋಬಿಕ್ ಮೈಕ್ರೋಬ್ಸ್ ಏನು ಮಾಡುತ್ತೆ, ಈ ಏರೋಬಿಕ್ ಮೈಕ್ರೋಬೆಲ್ ಫ್ಲಾಕ್ ಏನಿತ್ತಲ್ಲ ಅದನ್ನು ನಿಧಾನವಾಗಿ ಡೈಜೆಸ್ಟ್ ಮಾಡ್ತಾ ಈ ಅನೈರೋಬಿಕ್ ಪ್ರಕ್ರಿಯೆ ಫರ್ಮೆಂಟೇಷನ್ ನಡೆಯೋದ್ರ ಮೂಲಕ ಇಲ್ಲಿ ಬಯೋಗ್ಯಾಸ್ ಅನ್ನೋದು ಉತ್ಪತ್ತಿ ಆಗಿಬಿಡುತ್ತೆ. ಸರಿನಾ? ಸೊ ಈ ರೀತಿಯಾಗಿ ಇಲ್ಲಿ ಈ ಅನೈರೋಬಿಕ್ ಸ್ಲರ್ಜ್ ಡೈಜೆಸ್ಟರಿಂದ ಬಯೋಗ್ಯಾಸ್ ಕೂಡ ಉತ್ಪತ್ತಿ ಆಗ್ತಾ ಬರ್ತಾ ಇದೆ. ಸರಿನಪ್ಪ? ಅರ್ಥ ಆಗ್ತಿದೆಯಾ? ಸೊ ಈ ರೀತಿಯಾಗಿ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್ ಅನ್ನೋದು ನಡೆಯುತ್ತೆ. ಇಲ್ಲಿ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಏನು, ಅದು ಕಡಿಮೆ ಆಗೋದ್ರಿಂದ ಆರ್ಗ್ಯಾನಿಕ್ ಮೆಟೀರಿಯಲ್ ಹೇಗೆ ಕಡಿಮೆ ಆಗುತ್ತೆ, ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದ್ರೆ ಇನ್ನೊಂದು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಸರಿನಾ? ಈಗ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಏನು, ಒಂದು ಅಂಶವನ್ನು ನೀವು ಗಮನ ಇಟ್ಟು ನೋಡಿ. ಯಾವಾಗ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಆರ್ಗ್ಯಾನಿಕ್ ಮ್ಯಾಟರನ್ನು ತಿಂತಾ ಇದೆಯೋ ಅಥವಾ ಆರ್ಗ್ಯಾನಿಕ್ ಮ್ಯಾಟರನ್ನ ಡೈಜೆಸ್ಟ್ ಮಾಡ್ತಾ ಇದೆಯೋ, ಆಗ ಸೀವೇಜ್ನ ಆ ವಾಟರ್ನ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನೋದು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಸರಿನಾ? ಇಲ್ಲಿ BOD ಅಂತ ಹೇಳಿದ್ರೆ ದ ಅಮೌಂಟ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್ ಬೈ ದ ಬ್ಯಾಕ್ಟೀರಿಯಾ ಫಾರ್ ದ ಆಕ್ಸಿಡೇಷನ್ ಆಫ್ ಆಲ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಅಂತ ಹೇಳಿದ್ರೆ, ಈಗ 1 ಲೀಟರ್ ವಾಟರ್ ಇದೆ, ಸೀವೇಜ್ ವಾಟರ್ ಇದೆ. ಈ 1 ಲೀಟರ್ ಸೀವೇಜ್ ವಾಟರ್ನಲ್ಲಿ ಇರುವಂತಹ ಆರ್ಗ್ಯಾನಿಕ್ ಮಟೀರಿಯಲನ್ನು ಕಡಿಮೆ ಮಾಡಲಿಕ್ಕೆ, ಡೈಜೆಸ್ಟ್ ಮಾಡಲಿಕ್ಕೆ ಎಷ್ಟು ಆಕ್ಸಿಜನ್ನ ಅವಶ್ಯಕತೆ ಇದೆ ಆ ಬ್ಯಾಕ್ಟೀರಿಯಾಗೆ ಅನ್ನೋದನ್ನೇ ನಾವು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಎಷ್ಟು ಆಕ್ಸಿಜನ್ ಬೇಕಾಗುತ್ತೆ 1 ಲೀಟರ್ನಲ್ಲಿ ಇರುವಂಥ ಆರ್ಗ್ಯಾನಿಕ್ ಮಟೀರಿಯಲನ್ನು ಕಡಿಮೆ ಮಾಡಲಿಕ್ಕೆ, ಅದನ್ನು ನಾವು BOD ಅಂತ ಹೇಳಿ ಕರಿತೇವೆ. ಹೀಗೆ BODಯನ್ನು ನಾವು ಮೆಜರ್ ಮಾಡೋದ್ರ ಮೂಲಕ ಇಂಡೈರೆಕ್ಟ್ ಆಗಿ ನಾವು ಆ ಸೀವೇಜ್ನಲ್ಲಿ ಎಷ್ಟು ಆರ್ಗ್ಯಾನಿಕ್ ಮಟೀರಿಯಲ್ ಇದೆ ಅಂತ ಹೇಳಿ ಮೆಜರ್ ಮಾಡಬಹುದು. ಅರ್ಥ ಆಗ್ತಿದೆಯಾ? ಸೊ ಮೆಜರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಮೆಜರ್ ಆಫ್ BOD ಈಸ್ ಇಂಡೈರೆಕ್ಟ್ಲಿ ದ ಮೆಜರ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ವಾಟರ್. BOD ಜಾಸ್ತಿ ಇದೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ. ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್, ನೀರನ್ನು ಪೊಲ್ಯೂಟ್ ಮಾಡುವಂಥ ಪೊಟೆನ್ಷಿಯಲ್ ಏನಿದೆಯಲ್ಲ ಅದು ಜಾಸ್ತಿ ಆಗಿದೆ ಅಂತ ಅರ್ಥ. BOD ಜಾಸ್ತಿ ಇದ್ದರೆ ಆರ್ಗ್ಯಾನಿಕ್ ಮಟೀರಿಯಲ್ ಜಾಸ್ತಿ ಇದೆ, ಆರ್ಗ್ಯಾನಿಕ್ ಮಟೀರಿಯಲ್ ಜಾಸ್ತಿ ಇದ್ದರೆ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ. ಹಾಗಾಗಿ ನಾವು ಸೀವೇಜನ್ನು ನ್ಯಾಚುರಲ್ ವಾಟರ್ ಬಾಡಿಗೆ ಬಿಡೋದಕ್ಕೆ ಮುಂಚೆ ಯಾವಾಗಲೂ ಏನು ಮಾಡಬೇಕು, BODಯನ್ನು ರೆಡ್ಯೂಸ್ ಮಾಡಬೇಕು. ಅರ್ಥ ಆಗ್ತಿದೆಯಪ್ಪ? ಓಕೆ. ಸೊ ಇದಾದ ನಂತರ ನೀವು, ನಾನಾಗಲೇ ಹೇಳಿದೆ, ಈಗ ಅಟ್ ದ ಎಂಡ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ನಾವು ಪ್ರೈಮರಿ ಟ್ರೀಟ್ಮೆಂಟ್ ಹಾಗೆ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಿಸಿದ ನಂತರ ಏನಾಗುತ್ತೆ, ನಮಗೆ 2 ರೀತಿಯಾದ ಬೈ ಪ್ರಾಡಕ್ಟ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಒಂದು, ಈಗ ಏರಿಯೇಷನ್ ಟ್ಯಾಂಕ್ನಿಂದ ಬಂದಂಥ ಆ ಸೀವೇಜ್ನಲ್ಲಿ ಇದ್ದಂಥ ಮೈಕ್ರೋಬಿಯಲ್ ಫ್ಲಾಕನ್ನು ನಾವು ಸೆಡಿಮೆಂಟ್ ಮಾಡಿ ಸೆಟಲಿಂಗ್ ಟ್ಯಾಂಕ್ನಲ್ಲಿ, ನಂತರ ಸೆಟಲಿಂಗ್ ಟ್ಯಾಂಕಿಂದ ನಾವು ಎನರೋಬಿಕ್ ಸ್ಲರ್ಜ್ ಡೈಜೆಸ್ಟರ್ ಟ್ಯಾಂಕ್ನ ಒಳಗಡೆ ಹಾಕ್ತೀವಿ. ಇಲ್ಲಿ ಏನಾಗುತ್ತೆ, ಎನೈರೋಬಿಕ್ ಬ್ಯಾಕ್ಟೀರಿಯಾಗಳಿತ್ತಲ್ಲಪ್ಪ, ಆ ಎನೈರೋಬಿಕ್ ಬ್ಯಾಕ್ಟೀರಿಯಾಗಳು ಆ ಏರೋಬಿಕ್ ಬ್ಯಾಕ್ಟೀರಿಯಾದ ಮೈಕ್ರೋಬಿಯಲ್ ಫ್ಲಾಕ್ ಏನಿತ್ತಲ್ಲ ಅದನ್ನು ಡೈಜೆಸ್ಟ್ ಮಾಡಿ ಇಲ್ಲಿ ಬಯೋಗ್ಯಾಸ್ ಕೂಡ ಉತ್ಪತ್ತಿ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಬಯೋಗ್ಯಾಸ್ನಲ್ಲಿ ಏನೆಲ್ಲ ಇರುತ್ತೆ, ಮೀಥೇನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಹೈಡ್ರೋಜನ್ ಸಲ್ಫೈಡ್ ಇರುತ್ತೆ ಅಲ್ವಾ. ಸೊ ಈ ರೀತಿಯಾಗಿ ಸಾಕಷ್ಟು ಉಪಯೋಗಗಳು ಕೂಡ ಈ ಬಯೋಗ್ಯಾಸಿಂದ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಬಯೋಗ್ಯಾಸನ್ನು ನಾವು ಸಾಕಷ್ಟು ಕುಕ್ಕಿಂಗ್ನಲ್ಲಿ, ಲೈಟನಿಂಗ್ನಲ್ಲಿ ಅಂದರೆ ಸಾಕಷ್ಟು ಸಣ್ಣ ಪುಟ್ಟ ಮೋಟರ್ಗಳನ್ನು ಓಡಿಸೋದಕ್ಕೂ ಕೂಡ ನಾವು ಬಯೋಗ್ಯಾಸನ್ನು ಬಳಸ್ಕೊಳ್ತೇವೆ. ಅರ್ಥ ಆಗ್ತಿದೆಯಪ್ಪ? ಸೊ ಈಗ ಟ್ರೀಟ್ ಆದಂಥ ವಾಟರ್ ಈಗ ನ್ಯಾಚುರಲ್ ವಾಟರ್ ಬಾಡಿಯ ಕಡೆಗೆ ಹೋಗ್ತಾ ಇದೆ. ಓಕೆನಾ? ಸೊ ಹೀಗೆ ಮೈಕ್ರೋಬಿಯಲ್ ಆ್ಯಕ್ಷನ್ ಅನ್ನೋದು ಎಲ್ಲಿ ಕಾಣಿಸ್ತು ನಮಗೆ, ಆ ಏರಿಯೇಷನ್ ಟ್ಯಾಂಕ್ನಲ್ಲಿ ಹಾಗೆ ನಮ್ಮ ಅನ್ಏರೋಬಿಕ್ ಸ್ಲರ್ಜ್ ಡೈಜೆಸ್ಟರ್ನಲ್ಲಿ. ಅಲ್ಲಿ ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ ಸಾಮಾನ್ಯವಾಗಿ ಮುಖ್ಯವಾಗಿ ನಮಗೆ ಮೈಕ್ರೋಬಿಯಲ್ ಆ್ಯಕ್ಷನ್ಸ್ಗಳು ನಡೆಯೋದ್ರ ಮೂಲಕ ಸೀವೇಜ್ನ ಟ್ರೀಟ್ಮೆಂಟ್ ನಡೆದಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅಲ್ವಾ. ಸೊ ಆ ಕೆಲಸ ಏನಿದೆಯಲ್ಲ ಅದನ್ನು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದುವರೆಗೂ ನಾವು ಬೇರೆ ಇನ್ಯಾವುದೋ ಟೆಕ್ನಿಕನ್ನು ಕಂಡಿಡಿದು ಆ ಆರ್ಗ್ಯಾನಿಕ್ ಮ್ಯಾಟರನ್ನು ಕಡಿಮೆ ಮಾಡಲಿಕ್ಕೆ ನಮ್ಮ ಕೈಲಿ ಇನ್ನೂ ಆಗಿಲ್ಲ.
ಸರಿನಾ? ಎಷ್ಟು ಎಷ್ಟು ಇಂಪಾರ್ಟೆನ್ಸ್ ಇದೆ ನೋಡಿ ಮೈಕ್ರೋ ಆರ್ಗಾನಿಸಮ್ದು. ಇದೇ ರೀತಿಯಾದ ಮೈಕ್ರೋ ಆರ್ಗಾನಿಸಮ್ಸ್ಗಳು ಬಯೋಗ್ಯಾಸ್ನ ಉತ್ಪಾದನೆಯಲ್ಲಿ ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ಬಿಡೋಣ. ಈಗ ಯಾವ ಮೈಕ್ರೋ ಆರ್ಗಾನಿಸಮ್ಸ್ಗಳು ಮೀಥೇನನ್ನು ಪ್ರೊಡ್ಯೂಸ್ ಮಾಡುತ್ತವೋ ಆ ಮೈಕ್ರೋ ಆರ್ಗಾನಿಸಮ್ಸ್ಗಳಿಗೆ ನಾವು ಮೆಥನೋಜನ್ಸ್ ಅಂತ ಹೇಳಿ ಕರಿತೇವೆ. ಈ ಮೆಥನೋಜನ್ಸ್ಗಳು ಸಾಮಾನ್ಯವಾಗಿ ಆನೆರೋಬಿಕ್ ಬ್ಯಾಕ್ಟೀರಿಯಾಗಳಾಗಿರುತ್ತೆ. ಮೆಥನೋಜನ್ಸ್ಗಳು ಆನೆರೋಬಿಕ್ ಮೈಕ್ರೋ ಆರ್ಗಾನಿಸಮ್ಸ್ಗಳಾಗಿರುತ್ತೆ. ಅಂತ ಹೇಳಿದ್ರೆ ಆಕ್ಸಿಜನ್ ಇಲ್ಲದೆ ರೆಸ್ಪಿರೇಷನ್ ನಡೆಸುವಂಥದ್ದು. ಸೊ ಹೀಗೆ ಅನರೋಬಿಕ್ ರೆಸ್ಪಿರೇಷನ್ ನಡೆಸೋದ್ರ ಮೂಲಕ ಮೀಥೇನನ್ನು ಉತ್ಪತ್ತಿ ಮಾಡುತ್ತವೆ. ಈ ಮೆಥನೋಜನ್ಸ್ಗಳು ಸಾಮಾನ್ಯವಾಗಿ ರೂಮಿನೆಂಟ್ಸ್ಗಳ ಹೊಟ್ಟೆಯಲ್ಲಿ, ರುಮೆನ್ನ ಒಳಗಡೆ ಕೂಡ ಇರೋದನ್ನು ನಾವು ಕ್ಯಾಟಲ್ಲು, ಬಫೆಲೋ ಈ ರೀತಿಯಾದ ರುಮಿನೆಂಟ್ಸ್ಗಳಲ್ಲಿ ನಾವು ಈ ಮೆಥನೋಜನ್ಸ್ಗಳನ್ನು ಕೂಡ ನಾವು ಗಮನಿಸ್ಬೋದು ಅವುಗಳ ಗಟ್ನಲ್ಲಿ. ಸೊ ಹಾಗಾಗಿ ಈ ಹಸುವಿನ ಸಗಣಿ ಏನಿದೆಯಲ್ಲ, ಆ ಹಸುವಿನ ಸಗಣಿಯಲ್ಲೂ ಕೂಡ ಈ ಮೆಥನೋಜನ್ಸ್ಗಳು ಇರುತ್ತೆ. ಒನ್ ಆಫ್ ದ ಮೆಥನೋಜನ್, ಕಾಮನ್ಲಿ ನೋನ್ ಮೆಥನೋಜನ್ ಈಸ್ ಮೆಥನೋಬ್ಯಾಕ್ಟೀರಿಯಂ ಅಂತ ಹೇಳಿ. ಸರಿನಾ? ಈ ಮೆಥನೋಬ್ಯಾಕ್ಟೀರಿಯಂ ಏನಿದೆಯಲ್ಲ, ಈ ಮೆಥನೋಬ್ಯಾಕ್ಟೀರಿಯಂನ ಗುಂಪು ಅಂದರೆ ಈ ಮೆಥನೋಜನ್ಸ್ ಏನಿದೆಯಲ್ಲ, ಸಾಮಾನ್ಯವಾಗಿ ಇದು ನಮ್ಮ ಕೌಡಂಗ್ನಲ್ಲಿ ಕೂಡ ಕಾಣಿಸುತ್ತೆ. ಹಾಗಾಗಿ ಬಯೋಗ್ಯಾಸ್ನ ಉತ್ಪಾದನೆಯಲ್ಲೂ ಕೂಡ ನಾವು ಇದನ್ನು ಕೌಡಂಗನ್ನು ಬಳಸ್ಕೊಳ್ತೇವೆ. ಅರ್ಥ ಆಗ್ತಿದೆಯಾ? ಬಯೋಗ್ಯಾಸ್ನ ನಾವು ಗೋಬರ್ ಗ್ಯಾಸ್ ಅಂತ ಹೇಳಿ ಕೂಡ ಕರಿತೇವೆ. ಕಾರಣ ಇಷ್ಟೇ, ಇದು ಗೋಬರಿಂದ ಉತ್ಪತ್ತನೆ ಆಗ್ತಾ ಇದೆಯಲ್ವಾ, ಗೋಬರ್ನಿಂದ ಉತ್ಪಾದನೆ ಮಾಡ್ತಾ ಇದೀವಲ್ವಾ, ಸಗಣಿಯಿಂದ ನಾವು ಉತ್ಪಾದನೆ ಮಾಡ್ತಾ ಇದೀವಲ್ಲ, ಹಾಗಾಗಿ ಇದನ್ನು ನಾವು ಗೋಬರ್ ಗ್ಯಾಸ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ನಾವು ಗಮನಿಸೋ ಹಾಗೆ ಎಲ್ಲಿ ಸಗಣಿ ಹೆಚ್ಚಾಗಿ ಸಿಗುತ್ತೆ ಅಲ್ಲಿ ಗೋಬರ್ ಗ್ಯಾಸನ್ನು ಉತ್ಪಾದನೆ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ನಾವು ಹೆಚ್ಚಿಗೆ ಗೋಬರ್ ಗ್ಯಾಸ್ ಅನ್ನೋದು ಉತ್ಪಾದನೆ ಆಗೋದನ್ನು ಗಮನಿಸ್ಬೋದು. ಅಲ್ಲಿ ಬಯೋಗ್ಯಾಸನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಗೋಬರ್ ಗ್ಯಾಸ್ ಟ್ಯಾಂಕನ್ನು, ಗೋಬರ್ ಪ್ಲಾಂಟನ್ನು, ಬಯೋಗ್ಯಾಸ್ ಪ್ಲಾಂಟನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ತಾರೆ. ಸಾಮಾನ್ಯವಾಗಿ ಬಯೋಗ್ಯಾಸನ್ನು ಇನ್ಸ್ಟಾಲ್ ಮಾಡಲಿಕ್ಕೆ, ಅಂದರೆ ಗೋಬರ್ ಗ್ಯಾಸ್ ಪ್ಲಾಂಟನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಒಂದು 10 ರಿಂದ 15 ಅಡಿ ಆಳ ಮಣ್ಣನ್ನು ತೆಗೆದು ಡಿಗ್ ಮಾಡಿ ಅಲ್ಲಿ ಒಂದು ಡೈಜೆಸ್ಟರನ್ನು ಸೆಟ್ ಮಾಡಬೇಕು. ಇದರ ಒಳಗಡೆ ಆ್ಯಕ್ಚುಲ್ ಆಗಿ ಆನೆರೋಬಿಕ್ ಡೈಜೆಷನ್ ಅನ್ನೋದು ನಡೆಯುತ್ತೆ. ಸರಿನಾ? ಸೊ ಇಲ್ಲಿ ಮೆಥನೋಜನ್ಸ್ಗಳು ಇರುತ್ತವೆ. ಕಾರಣ ಇಷ್ಟೇ, ಈ 10 ಅಡಿ ಆಳ ಏನಿದೆಯಲ್ಲ ಅದು ಆನೆರೋಬಿಕ್ ಕಂಡೀಷನ್ ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಅದು ಅಲ್ಲಿರುವಂಥ ಈ ಮೆಥನೋಜನ್ಸು ಸಾಮಾನ್ಯವಾಗಿ ಬೇಗ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಕೂಡ. ಅದರ ಜೊತೆಗೆ ಎಲ್ಲ ರೀತಿಯಾದ ಆರ್ಗ್ಯಾನಿಕ್ ಮಟೀರಿಯಲನ್ನು, ಕೌಡಂಗ್ನ ಜೊತೆಗೆ ನೀರಿನ ಜೊತೆಗೆ ಆರ್ಗ್ಯಾನಿಕ್ ವೇಸ್ಟನ್ನು ಒಳಗಡೆ ಹಾಕಲಿಕ್ಕೆ ನಮಗೆ ಸ್ಲರಿ ಟ್ಯಾಂಕನ್ನು ಇಲ್ಲಿ ಗಮನಿಸಬಹುದು. ಸ್ಲರಿ ಟ್ಯಾಂಕ್ ಇದೆ. ಈ ಸ್ಲರಿ ಟ್ಯಾಂಕ್ನಿಂದ ಹೋದಂಥ ಆರ್ಗ್ಯಾನಿಕ್ ವೇಸ್ಟು ಡೈಜೆಸ್ಟರ್ನ ಒಳಗಡೆ ಹೋಗುತ್ತೆ. ಡೈಜೆಸ್ಟರ್ನಿಂದ ಯಾವುದಾದ್ರೂ ಸ್ಲಡ್ಜು ಏನಾದರೂ ಓವರ್ಫ್ಲೋ ಆಗ್ತಾ ಇದೆ, ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯವಾಗಿ ಸ್ಲಡ್ಜ್ ಟ್ಯಾಂಕ್ನ ಮೂಲಕ ಹೊರಗಡೆ ಬರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಸರಿನಾ? ಅಲ್ಲಿಂದ ನಾವು ಅದನ್ನು ಎತ್ಕೊಂಡು ಮ್ಯಾನ್ಯೂರ್ ಆಗಿ ಕೂಡ ನಾವು ಬಳಸ್ತೇವೆ. ಓಕೆನಾ? ಈ ಡೈಜೆಸ್ಟರ್ನ ಮೇಲ್ಭಾಗದಲ್ಲಿ ನಮಗೆ ಒಂದು ಗ್ಯಾಸ್ ಹೋಲ್ಡರ್ ಕೂಡ ಇರುತ್ತೆ. ಇದರ ಒಳಗಡೆ ಮೀಥೇನ್ನ ಜೊತೆಗೆ ಸಾಕಷ್ಟು ಬೇರೆ ಬೇರೆ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಕೂಡ ಅಲ್ಲಿ ಕಲೆಕ್ಟ್ ಆಗೋದನ್ನು ನಾವಲ್ಲಿ ಗಮನಿಸ್ಬೋದು. ಇದು ಬಯೋಗ್ಯಾಸನ್ನು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಈ ಗ್ಯಾಸ್ ಹೋಲ್ಡರ್ನಿಂದ ಅಥವಾ ಕವರಿಂದ ನಾವು ಒಂದು ಔಟ್ಲೆಟನ್ನು ಗಮನಿಸಬಹುದು. ಈ ಔಟ್ಲೆಟ್ ಸಾಮಾನ್ಯವಾಗಿ ಮನೆಯ ಅಡಿಗೆ ಕೋಣೆಗೆ ಅಥವಾ ಸಾಮಾನ್ಯವಾಗಿ ಗ್ಯಾಸಿಯಸ್ ಚೇಂಬರ್ಗೆ, ಸ್ಟವ್ಗೆ ಅಥವಾ ಬೇರೆ ಬೇರೆ ಕನೆಕ್ಷನ್ಸ್ಗಳಿಗೆ ಅದು ಇಲ್ಲಿ ಅದನ್ನು ನಾವು ಕನೆಕ್ಟ್ ಮಾಡ್ಕೊಳ್ಬಹುದು ಔಟ್ಲೆಟನ್ನು. ಸರಿನಾ? ಸೊ ಹೀಗೆ ಬಯೋಗ್ಯಾಸ್ ಪ್ಲಾಂಟನ್ನು ಮೊದಲು ಬಯೋಗ್ಯಾಸ್ ಟೆಕ್ನಾಲಜಿಯನ್ನು, ಆ ಬಯೋಗ್ಯಾಸ್ನ ಉತ್ಪಾದನೆ ಮಾಡೋದಕ್ಕೆ ಬೇಕಿರುವಂಥ ಟೆಕ್ನಾಲಜಿಯನ್ನು ಬೆಳೆಸಿದ್ದು ಮೇನ್ಲಿ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನಾವು ಕರಿತೇವೆ, IARI, ಹಾಗೂ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್, KVIC, ಈ 2 ಸಂಸ್ಥೆಗಳು ಆ ಬಯೋಗ್ಯಾಸ್ ಉತ್ಪಾದನೆಗೆ ಬೇಕಾಗಿರುವಂಥ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದು ಮೊದಲು. ನಾನಾಗಲೇ ಹೇಳಿದಾಗೆ ಈ ಬಯೋಗ್ಯಾಸ್ನಲ್ಲಿ ಕಂಡುಬರುವಂತಹ ಮೇಜರ್ ಪಾರ್ಟ್ಸ್ಗಳು ಯಾವ್ಯಾವುದು? ಸ್ಲರಿ ಟ್ಯಾಂಕು, ಡೈಜೆಸ್ಟರ್ನಿಂದ ಬಯೋಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ. ಡೈಜೆಸ್ಟರ್ನಲ್ಲಿ ಯಾವುದಾದ್ರೂ ಆರ್ಗ್ಯಾನಿಕ್ ವೇಸ್ಟ್ ಓವರ್ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಸ್ಲರ್ಜ್ ಟ್ಯಾಂಕ್ನಲ್ಲಿ ಕಲೆಕ್ಟ್ ಆಗುತ್ತೆ. ಹಾಗೆ ಉಳ್ಕೊಂಡಂಥ ಡೈಜೆಸ್ಟರ್ನಲ್ಲಿ ಡೈಜೆಷನ್ ಆದ ನಂತರ ಉಳ್ಕೊಂಡಂಥ ವೇಸ್ಟ್ ಏನಿದೆಯಲ್ಲ ಅದನ್ನು ಕೂಡ ನಾವು ತಗೊಳ್ಬೋದು, ಮ್ಯಾನ್ಯೂರ್ ಆಗಿ ಕೂಡ ನಾವು ಬಳಸ್ಕೊಳ್ಬಹುದು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಹೀಗೆ ಬಯೋಗ್ಯಾಸ್ ಉತ್ಪಾದನೆಯಲ್ಲೂ ಕೂಡ ಮೈಕ್ರೋ ಆರ್ಗಾನಿಸಮ್ಗಳು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಹಾಗೆ ಅಗ್ರಿಕಲ್ಚರ್ನಲ್ಲಿ ಯಾವ ರೀತಿ ಮೈಕ್ರೋ ಆರ್ಗಾನಿಸಮ್ಗಳು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ನೋಡ್ಬಿಡೋಣ. ಈಗ ಅಗ್ರಿಕಲ್ಚರ್ನಲ್ಲಿ ಸಾಮಾನ್ಯವಾಗಿ ಮೈಕ್ರೋ ಆರ್ಗಾನಿಸಮ್ಗಳನ್ನ ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಹಾಗೆ ಬಯೋ ಫರ್ಟಿಲೈಸರ್ಸ್ಗಳಾಗಿ ಕೂಡ ಬಳಸ್ತೇವೆ. ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಬೆಳೀತಾ ಇರುವಂತಹ ಬೆಳೆಗಳಿಗೆ ಹಾನಿಯುಂಟು ಮಾಡುವಂಥ ಡಿಸೀಸಸ್ಗಳನ್ನು ತಡೆಯುವಂಥ ಶಕ್ತಿಯನ್ನು ಹೊಂದಿರಬೇಕು, ಐದರ್ ಪೆಸ್ಟ್ಸ್ ಆರ್ ಡಿಸೀಸಸ್. ಸರಿನಾ? ಸೊ ಅಂಥ ಏಜೆಂಟ್ಸ್ಗಳೇನಿದೆಯಲ್ಲ, ಡಿಸೀಸಸ್ಗಳು ಹಾಗೆ
ಪೆಸ್ಟ್ಸ್ಗಳನ್ನು, ಕೀಟಗಳನ್ನು ಹಾಗೆ ರೋಗಗಳನ್ನು ತಡೆಯುವಂಥ ಶಕ್ತಿ ಯಾವ ಏಜೆಂಟ್ಗೆ ಇದೆಯೋ ಅದನ್ನೇ ನಾವು ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಹೇಳಿ ಕರಿತೇವೆ. ಬಯೋ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿದೆ, ಸರಿನಾ ಅಂತ ಹೇಳಿ ಅರ್ಥ. ಇಲ್ಲಿ ಮುಖ್ಯವಾಗಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಕೂಡ ಬಳಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಸಾಯಿಲ್ನ ಅಥವಾ ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆಫ್ ಸಾಯಿಲನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ನಾವು ಬಳಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಅವುಗಳನ್ನು ನಾವು ಬಯೋ ಫರ್ಟಿಲೈಸರ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ. ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಆ ಸಾಯಿಲ್ದು ನ್ಯೂಟ್ರಿಯೆಂಟ್ ಕ್ವಾಲಿಟಿಯನ್ನು ಹೆಚ್ಚು ಮಾಡುತ್ತವೋ ಅವುಗಳಿಗೆ ನಾವು ಬಯೋ ಫರ್ಟಿಲೈಸರ್ಸ್ಗಳು ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ. ಸೊ ಈ ರೀತಿಯಾಗಿ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳು ಹಾಗೆ ಬಯೋ ಫರ್ಟಿಲೈಸರ್ಸ್ಗಳು ಅಗ್ರಿಕಲ್ಚರ್ನಲ್ಲಿ ಉಪಯೋಗ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಅದರ ಜೊತೆಗೆ ಒಂದಷ್ಟು ಅನಿಮಲ್ಸ್ಗಳು ಕೂಡ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ಲೇಡಿ ಬರ್ಡು ಸಾಮಾನ್ಯವಾಗಿ ಏಫಿಡ್ಸ್ಗಳನ್ನ ತಿಂದು ಹಾಕುತ್ತೆ, ಹಾಗೆ ಡ್ರ್ಯಾಗನ್ ಫ್ಲೈ ಮಸ್ಕಿಟೋಸ್ಗಳನ್ನ ತಿಂದು ಹಾಕುತ್ತೆ. ಇದೇ ರೀತಿಯಾಗಿ ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇದೆ. ಉದಾಹರಣೆಗೆ ಬ್ಯಾಕ್ಟೀರಿಯಾದಲ್ಲಿ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದರೆ ಬ್ಯಾಸಿಲಸ್ ತುರಿಜೆನೆಸಿಸ್ ಅಂತ ಹೇಳಿ ಕರೆಯುವಂಥ ಒಂದು ಬ್ಯಾಕ್ಟೀರಿಯಂ, ಇದು ಸಾಕಷ್ಟು ಬಟರ್ಫ್ಲೈ ಕ್ಯಾಟರ್ಪಿಲ್ಲರ್ಸ್ಗಳನ್ನು ಅಥವಾ ಕ್ಯಾಟರ್ಪಿಲ್ಲರ್ಸ್ಗಳನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಕಾರಣ ಇಷ್ಟೇ, ಅದರಲ್ಲಿ ಕಂಡುಬರುವಂಥ ಒಂದಷ್ಟು ಟಾಕ್ಸಿಕ್ ಪ್ರೋಟೀನ್ಸ್ಗಳು, ಸರಿನಾ. ಈ ಟಾಕ್ಸಿನ್ ಪ್ರೋಟೀನ್ಸ್ಗಳನ್ನು ಏನಾದರೂ ಈ ಕ್ಯಾಟರ್ಪಿಲ್ಲರ್ಸ್ಗಳು ತಿಂದರೆ ಆ ಬ್ಯಾಸಿಲಸ್ ತುರಿಜೆನೆಸಿಸ್ನಲ್ಲಿ ಇರುವಂತಹ ಟಾಕ್ಸಿನ್ ಪ್ರೋಟೀನನ್ನು ಏನಾದರೂ ಈ ಕ್ಯಾಟರ್ಪಿಲ್ಲರ್ಸ್ಗಳು ತಿಂದರೆ ಆ ಕ್ಯಾಟರ್ಪಿಲ್ಲರ್ಸ್ಗಳು ಸತ್ತು ಹೋಗುತ್ತವೆ. ಈ ಮೂಲಕ ಅದು ನಮಗೆ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಬ್ಯಾಸಿಲಸ್ ತುರಿಜೆನೆಸಿಸ್ ಜೀನನ್ನು ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಸಾಕಷ್ಟು ಪ್ಲಾಂಟ್ಸ್ಗಳ ಒಳಗಡೆ ಕೂಡ ಇನ್ಸರ್ಟ್ ಮಾಡಿಬಿಟ್ಟಿದ್ವಿ ಜೆನೆಟಿಕ್ ಇಂಜಿನಿಯರಿಂಗ್ ಬಂದ ನಂತರ. ಆ ಮೂಲಕ ನಾವು BT ಕಾಟನನ್ನು ಉತ್ಪಾದನೆ ಮಾಡಿದ್ವಿ, BT ಬ್ರಿಂಜಾಲನ್ನು ಉತ್ಪಾದನೆ ಮಾಡಿದ್ವಿ. ಸಾಕಷ್ಟು ಹೊರದೇಶಗಳಲ್ಲಿ ಸಾಕಷ್ಟು ಕಡೆ ಈ ರೀತಿಯಾಗಿ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ಗಳನ್ನು ಕೂಡ ನಾವು ಬಳಸ್ತೇವೆ. ಭಾರತದಲ್ಲಿ ಸದ್ಯ ನಾವು ಬಳಸ್ತಾ ಇರುವಂಥ ಒಂದೇ ಒಂದು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ ಅಂತ ಹೇಳಿದ್ರೆ ಅದು BT ಕಾಟನ್ ಒಂದೇ, ಸರಿನಾ. ಅದೇ ರೀತಿ ಒಂದಷ್ಟು ವೈರಸಸ್ಗಳು ಕೂಡ ಇಲ್ಲಿ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಕೆಲಸ ಮಾಡ್ತಾ ಇದೆ, ಉಪಯೋಗಕ್ಕೆ ಬರ್ತಾ ಇದೆ. ಯಾವ ವೈರಸಸ್ ಅದು? ಬ್ಯಾಕ್ಯುಲೋ ವೈರಸಸ್ ಅಂತ ಹೇಳಿ ಕರೆಯುವ ಒಂದು ವೈರಸ್ನ ಗುಂಪು. ಇದು ನ್ಯೂಕ್ಲಿಯೋ ಪಾಲಿಹೀಡ್ರೋ ವೈರಸ್ ಅಂತ ಹೇಳಿ ಕರೆಯುವಂಥ ಒಂದು ಜೀನಸ್ಗೆ ಒಳಪಡುತ್ತೆ. ಸೊ ಈ ವೈರಸಸ್ಗಳು ಹೇಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಬ್ಯಾಕ್ಯುಲೋ ವೈರಸಸ್ಗಳ ನೇಚರ್ ಏನಿದೆ ಇದು ಸ್ಪೀಷೀಸ್ ಸ್ಪೆಸಿಫಿಕ್ ಆಗಿದೆ. ಒಂದಷ್ಟು ಟಾರ್ಗೆಟೆಡ್ ಆರ್ಥ್ರೋಪೋಡ್ಸ್ ಅಥವಾ ಇನ್ಸೆಕ್ಟ್ಸ್ಗಳಿಗೆ ಮಾತ್ರ ಇದು ಹಾನಿ ಉಂಟು ಮಾಡುತ್ತೆ ಬ್ಯಾಕ್ಯುಲೋ ವೈರಸ್, ಬೇರೆ ಜೀವಿಗಳಿಗೆ ಇದು ಹಾನಿ ಉಂಟು ಮಾಡೋದಿಲ್ಲ. ಆ ಕಾರಣಕ್ಕಾಗಿ ಈ ಸ್ಪೀಷೀಸ್ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಿದೆಯಲ್ಲ, ಇದರಿಂದಾಗಿ ನಾವು ಈ ಬ್ಯಾಕ್ಯುಲೋ ವೈರಸನ್ನು ಇಲ್ಲಿ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಕೂಡ ಬಳಸ್ತಾ ಇದ್ದೇವೆ, ಸರಿನಾ. ಬೇರೆ ಪ್ಲಾಂಟ್ಸ್ಗಳಿಗೆ ಅಥವಾ ನಮಗೆ, ಸರಿನಾ, ಬೇರೆ ಅನಿಮಲ್ಸ್ಗಳಿಗೆ, ನಾನ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ಗಳಿಗೂ ಕೂಡ ಇದು ಏನು ತೊಂದರೆಯನ್ನು ಉಂಟು ಮಾಡೋದಿಲ್ಲ ಬ್ಯಾಕ್ಯುಲೋ ವೈರಸ್. ಅದರ ಜೊತೆಗೆ ಒಂದಷ್ಟು ಫಂಗೈಗಳನ್ನು ಕೂಡ ನಾವು ಗಮನಿಸ್ಬೋದು. ಉದಾಹರಣೆಗೆ ಟ್ರೈಕೋಡರ್ಮಾ ಸ್ಪೀಷೀಸ್ ಏನಿದೆಯಲ್ಲ, ಇದು ಸಾಮಾನ್ಯವಾಗಿ ನಮ್ಮ ಪ್ಲಾಂಟ್ಸ್ಗಳ ರೂಟ್ನಲ್ಲಿ ಕಂಡು ಬರುತ್ತೆ, ಸರಿನಾ. ಈ ಟ್ರೈಕೋಡರ್ಮಾ ಏನಿದೆಯಲ್ಲ ಇದು ಪ್ಲಾಂಟ್ಸ್ಗಳಿಗೆ ಹಾನಿ ಉಂಟು ಮಾಡುವಂತಹ ಸಾಕಷ್ಟು ಪ್ಯಾಥೋಜೆನಿಕ್ ಫಂಗಸನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ ಅಂತ ಹೇಳಿದ್ರೆ, ಇಟ್ ಐಡೆಂಟಿಫೈಸ್ ಆ್ಯಂಡ್ ಅಟ್ಯಾಕ್ಸ್ ದ ಪ್ಲಾಂಟ್ ಪ್ಯಾಥೋಜೆನಿಕ್ ಫಂಗಸ್. ಆ ಮೂಲಕ ಆ ಸಸ್ಯಕ್ಕೆ ಬೇಕಿರುವಂಥ ರಕ್ಷಣೆಯನ್ನು ಕೊಡ್ತಾ ಇದೆ. ಸೊ ಈ ರೀತಿಯಾಗಿ ಈ ಟ್ರೈಕೋಡರ್ಮಾ ಕೂಡ ಇಲ್ಲಿ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಉಪಯೋಗ ಆಗ್ತಾ ಇರೋದನ್ನು ನಾವು ಗಮನಿಸಬಹುದು. ಅದೇ ರೀತಿ ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಬಯೋ ಫರ್ಟಿಲೈಸರ್ಸ್ಗಳಾಗಿ ಕೂಡ ಉಪಯೋಗ ಮಾಡ್ತಾ ಇದ್ದೀವಿ. ಯಾವ್ಯಾವುದು? ಅಲ್ಲಿಯೂ ಕೂಡ ನಾವು ಸಾಕಷ್ಟು ಬ್ಯಾಕ್ಟೀರಿಯಾಗಳನ್ನು ಬಳಸ್ತಾ ಇದ್ದೀವಿ, ಹಾಗೆ ಸಾಕಷ್ಟು ಫಂಗೈಗಳು ಕೂಡ ಅಲ್ಲಿ ಉಪಯೋಗ ಆಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಬ್ಯಾಕ್ಟೀರಿಯಾದಲ್ಲಿ ಉದಾಹರಣೆಯಾಗಿ ನಾವು ರೈಸೋಬಿಯಮನ್ನು ತಗೊಂಡ್ರೆ, ರೈಸೋಬಿಯಮ್ ಅನ್ನೋದು ನಿಮಗೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಗೊತ್ತಿದೆ. ಅದೇ ರೈಸೋಬಿಯಂನ ಥರ ಸಾಕಷ್ಟು ಬ್ಯಾಕ್ಟೀರಿಯಾಗಳಿದೆ, ಆ್ಯಸೋಸ್ಪೈರಿಲಮ್ ಅಂಥೇಳಿ, ಅಜೆಟೋಬ್ಯಾಕ್ಟರ್ ಅಂಥೇಳಿ, ಇದೂ ಕೂಡ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳೇನೆ. ಒಂದು ವ್ಯತ್ಯಾಸ ಏನಪ್ಪ, ರೈಸೋಬಿಯಮ್ ಅನ್ನೋದು ಸಾಮಾನ್ಯವಾಗಿ ಸಿಂಬಯೋಟಿಕ್ ರಿಲೇಷನ್ಶಿಪ್ಪಲ್ಲಿ ನಮಗೆ ಕಾಣಿಸುತ್ತೆ. ಸಿಂಬಯೋಟಿಕ್ ರಿಲೇಷನ್ಶಿಪ್ ಯಾವುದರ ಜೊತೆ? ಲೆಗ್ಯುಮಿನಸ್ ಪ್ಲಾಂಟ್ಸ್ಗಳ ಜೊತೆ. ಈ ಪ್ಲಾಂಟ್ಸ್ಗಳ ರೂಟ್ ನೋಡ್ಯೂಲ್ಸ್ಗಳಲ್ಲಿ ನಮಗೆ ಸಾಮಾನ್ಯವಾಗಿ ರೈಸೋಬಿಯಮ್ನ ನಾವು ಗಮನಿಸ್ಬೋದು, ಆ ಸಾಯಿಲ್ನಲ್ಲಿ ನಾವು ಗಮನಿಸ್ಬೋದು. ಈ ರೈಸೋಬಿಯಮ್ ಏನು ಮಾಡುತ್ತೆ? ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ನ ಬೇರೆ ಬೇರೆ ರೂಪಗಳಿಗೆ ಬದಲಾಯಿಸಿ ಸಸ್ಯಗಳಿಗೆ ಬೇಕಿರುವಂಥ ನೈಟ್ರೋಜನ್ ಸಿಗುವಂತೆ ಅಲ್ಲಿ ಮಾಡುತ್ತೆ. ಸಾಮಾನ್ಯವಾಗಿ ಸಸ್ಯಗಳು ನೈಟ್ರೇಟ್ ಫಾರ್ಮ್ನಲ್ಲಿ ನೈಟ್ರೋಜನನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತವೆ. ಆ ರೀತಿಯಾಗಿ ರೈಸೋಬಿಯಮ್ ಏನಿದೆಯಲ್ಲ ಇದು ಅಟ್ಮಾಸ್ಫಿಯರಿಕ್ ನೈಟ್ರೋಜನನ್ನು ಅಮೋನಿಯಂ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದೆ. ಮತ್ತು ಅಮೋನಿಯಂನಿಂದ ಆ ಅಮೋನಿಯಮನ್ನು ಬೇರೆ ಬೇರೆ ರೀತಿಯಾದ ನೈಟ್ರೇಟ್ಸ್ ಅಥವಾ ನೈಟ್ರೈಟ್ಸ್ಗಳಾಗಿ ಬದಲಾಯಿಸೋದಕ್ಕೆ ಬೇರೆ ಬೇರೆ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಇದೆ, ಸರಿನಾ. ಹೀಗೆ
ನೈಟ್ರೋಜನನ್ನು ಕ್ವಾಂಟಿಟಿಯನ್ನು ಸಾಯಿಲ್ನಲ್ಲಿ, ಮಣ್ಣಿನಲ್ಲಿ ಆ ನೈಟ್ರೋಜನನ್ನ ಪ್ರಮಾಣವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಈ ಮೈಕ್ರೋ ಆರ್ಗನಿಸಮ್ಗಳು ಸಹಾಯ ಮಾಡ್ತಾ ಇದೆ. ಆಜೋಸ್ಪೈರುಲಮ್ ಹಾಗೆ ಅಜೆಟೋಬ್ಯಾಕ್ಟೀರಿಯಲ್ ಇದೆಯಲ್ಲ, ಇದು ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾಗಳು. ಇವು ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿ ಇರೋದನ್ನು ನಾವು ಈ ಬ್ಯಾಕ್ಟೀರಿಯಾಗಳು ಫ್ರೀ ಲಿವಿಂಗ್ ಆಗಿರೋದ್ರಿಂದ ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿ ಇವು ಇರೋದಿಲ್ಲ ಅಂತ ಹೇಳಿ ಅರ್ಥ, ಅಷ್ಟೇ, ಸರಿನಾ? ಅದರ ಜೊತೆಗೆ ಇನ್ನೊಂದು ಫಂಗೈನ ಇನ್ನೊಂದು ಜೀನಸ್ ಇದೆ, ಗ್ಲೋಮಸ್ ಅಂತ ಹೇಳಿ ಕರೆಯುವಂಥ ಇನ್ನೊಂದು ಜೀನಸ್. ಇದು ಏನು ಮಾಡುತ್ತೆ? ಇದು ಅಗೈನ್ ರೂಟ್ಸ್ಗಳ ಜೊತೆಗೆ ಮೈಕೋರಿಸವನ್ನು ಫಾರ್ಮ್ ಮಾಡುತ್ತೆ. ಈ ಫಂಗಸ್ ಸಾಮಾನ್ಯವಾಗಿ ಆ ಸಸ್ಯಗಳಿಗೆ ಬೇಕಿರುವಂಥ ಫಾಸ್ಫರಸನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೆ, ಸರಿನಾ? ಈ ಗ್ಲೋಮಸ್ ಫಂಗಸ್ ಏನಿದೆಯಲ್ಲಪ್ಪ, ಈ ಜೀನಸ್ ಏನಿದೆಯಲ್ಲ, ಈ ಫಂಗಸ್ನ ಗುಂಪು ಆ ಸಾಯಿಲ್ನಲ್ಲಿ ಇರುವಂಥ ಫಾಸ್ಫರಸ್ ಕ್ವಾಂಟಿಟಿಯನ್ನು ಇಂಪ್ರೂವ್ ಮಾಡೋದ್ರ ಮೂಲಕ ಆ ಸಸ್ಯಗಳಿಗೆ ಬೇಕಿರುವಂಥ ಫಾಸ್ಫರಸನ್ನು, ಇವೆರಡೂ ಕೂಡ ಸಸ್ಯಗಳಿಗೆ ಸಾಮಾನ್ಯವಾಗಿ ನಮಗೆ ಬೇಕಿರುವಂಥದ್ದು ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳಲ್ವಾ ಸಸ್ಯಗಳ ಬೆಳವಣಿಗೆಗೆ, ಎರಡೂ ಕೂಡ ಒಂದು ರೀತಿಯ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳೇನೆ. ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಈ ಮೈಕ್ರೋ ಆರ್ಗನಿಸಮ್ಗಳು ಹೆಚ್ಚಿಗೆ ಕೊಡ್ತಾ ಇದೆ ಅಂತ ಹೇಳಿ ಅರ್ಥ. ಹೀಗೆ ಮೈಕ್ರೋ ಆರ್ಗನಿಸಮ್ಸ್ಗಳು ಬಯೋ ಫರ್ಟಿಲೈಸರ್ಸ್ಗಳಾಗಿ ಕೂಡ ಕೆಲಸ ಮಾಡೋದನ್ನು ನಾವಿಲ್ಲಿ ಗಮನಿಸ್ಬೋದು. ಜೊತೆಗೆ ಇಲ್ಲಿಗೆ ನಿಮ್ಮ ಆ ಇಡೀ ಚಾಪ್ಟರ್ನಲ್ಲಿ ಇದ್ದಂಥ ಕಾನ್ಸೆಪ್ಟ್ಗಳೆಲ್ಲವನ್ನು ನಾವು ಕ್ವಿಕ್ಕಾಗಿ ಸಮ್ಮರೈಸ್ ಮಾಡಿ ನೋಡಿದ್ದೀವಿ. ಈಗ KCET ಎಕ್ಸಾಮಿನೇಷನಲ್ಲಿ ಕೇಳಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ? ಮೊದಲನೇ ಕ್ವೆಶನ್ ಹೀಗಿದೆ ನೋಡಿ. ಇನ್ ಸೀವೇಜ್ ಟ್ರೀಟ್ಮೆಂಟ್ ಸೆಕೆಂಡರಿ ಟ್ರೀಟ್ಮೆಂಟ್ ಈಸ್ ಕನ್ಸಿಡರ್ಡ್ ಹೈಲಿ ಸಿಗ್ನಿಫಿಕೆಂಟ್ ಬಿಕಾಸ್ ಆಫ್ ವಾಟ್? ಸೆಕೆಂಡರಿ ಟ್ರೀಟ್ಮೆಂಟನ್ನು ನಾವು ಹೈಲಿ ಸಿಗ್ನಿಫಿಕೆಂಟ್ ಪ್ರೋಸೆಸ್ ಅಂತ ಹೇಳಿ ಯಾಕೆ ಕರಿತೇವೆ? ಕಾರಣ ಇಷ್ಟೇ, ಅಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಳಸ್ಕೊಂಡು ಆರ್ಗ್ಯಾನಿಕ್ ಮ್ಯಾಟರನ್ನು ಕಡಿಮೆ ಮಾಡ್ತಾ ಇದ್ದೀವಿ, ನೀರನ್ನು ಟ್ರೀಟ್ ಮಾಡ್ತಾ ಇದ್ದೀವಿ, ಸೀವೇಜನ್ನು ಟ್ರೀಟ್ ಮಾಡ್ತಾ ಇದ್ದೀವಿ ಅಲ್ವಪ್ಪ? ಏನು ಆಪ್ಷನ್ಸ್ಗಳನ್ನ ನೋಡ್ಬಿಡಿ. ಇಟ್ ಇನ್ಕ್ರೀಸಸ್ ದ ಆರ್ಗ್ಯಾನಿಕ್ ಕಂಟೆಂಟ್. ನೋ, ಇಟ್ ಡಿಕ್ರೀಸಸ್ ದ ಆರ್ಗ್ಯಾನಿಕ್ ಕಂಟೆಂಟ್ ಆಫ್ ದ ಸೀವೇಜ್ ಸೆಕೆಂಡರಿ ಟ್ರೀಟ್ಮೆಂಟಲ್ಲಿ. ಇಟ್ ಹೆಲ್ಪ್ಸ್ ರಿಮೂವ್ ಡೆಬ್ರೀಸ್ ಫ್ರಮ್ ದ ಸೀವೇಜ್. ಡೆಬ್ರೀಸನ್ನು ನಾವು ಪ್ರೈಮರಿ ಟ್ರೀಟ್ಮೆಂಟ್ನಲ್ಲೇ ರಿಮೂವ್ ಮಾಡಿಬಿಡ್ತೀವಿ ಅಲ್ವಪ್ಪ? ಪ್ರೈಮರಿ ಟ್ರೀಟ್ಮೆಂಟ್ನಲ್ಲೇ ರಿಮೂವ್ ಮಾಡ್ತೀವಿ, ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ ನಾವು ಡೆಬ್ರೀಸನ್ನು ರಿಮೂವ್ ಮಾಡೋದಿಲ್ಲ. ಇಟ್ ರೆಡ್ಯೂಸಸ್ ದ BOD ಲೆವೆಲ್ ಆಫ್ ಸೀವೇಜ್. ವೆರಿ ಗುಡ್. ಇಲ್ಲಿ ನೋಡಿ, ಇದು ಸರಿ ಅನಿಸ್ತಾ ಇದೆ. ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್. ನೋಡಿ, ಸೆಕೆಂಡರಿ ಟ್ರೀಟ್ಮೆಂಟ್ ಈಗ ಯಾಕೆ ನಮಗೆ ಹೈಲಿ ಸಿಗ್ನಿಫಿಕೆಂಟ್ ಅಂತ ಹೇಳಿ ನಮಗೆ ಕೇಳ್ತಾ ಇದ್ದಾರೆ. ಈಗ BODಯನ್ನು ರೆಡ್ಯೂಸ್ ಮಾಡೋದ್ರಿಂದ ನಮಗೇನಾಗ್ತಾ ಇದೆ? ನಾವು ನೀರನ್ನು ನ್ಯಾಚುರಲ್ ವಾಟರ್ ಬಾಡೀಸ್ಗಳಿಗೆ ಬಿಡಬಹುದು. ಇಲ್ಲಿ ಇಟ್ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಅನ್ನಿಸ್ತಾ ಇದೆ, ಇದು ಕೂಡ ಸರಿ ಅನ್ನಿಸ್ತಾ ಇದೆ. ಹಾಗಿದ್ರೆ ಇವೆರಡರಲ್ಲಿ ಮೋಸ್ಟ್ ಅಪ್ರಾಪ್ರಿಯೇಟ್ ಯಾವುದು, ಮೋಸ್ಟ್ ಸಿಗ್ನಿಫಿಕೆಂಟ್ ಯಾವುದು ಹಾಗಿದ್ರೆ ಅಲ್ವಾ? BOD ಲೆವೆಲ್ ಕಡಿಮೆ ಆದರೆ ಮಾತ್ರ ನಾವು ಸೀವೇಜನ್ನು ನೀರಿಗೆ ಬಿಡ್ತೇವೆ. ಅದ್ರ ಜೊತೆಗೆ ಬಯೋಗ್ಯಾಸ್ ಪ್ರೊಡಕ್ಷನ್ ಆಗ್ತಾ ಇರೋದು ಕೂಡ ಸೆಕೆಂಡರಿ ಟ್ರೀಟ್ಮೆಂಟಲ್ಲೇ. ಇವೆರಡರಲ್ಲಿ ಯಾವುದು ಮೋಸ್ಟ್ ಸಿಗ್ನಿಫಿಕೆಂಟ್, ಯಾವುದು ನಮಗೆ ತುಂಬ ಮುಖ್ಯ? ಕಮೆಂಟ್ ಮಾಡ್ಬೋದಾ? ಈ ಕ್ವೆಶನನ್ನು ನಿಮಗೆ ಬಿಡ್ತೀನಿ. ಇನ್ನೊಂದೆರಡು ಕ್ವೆಶನ್ ಇದೆ, ಇನ್ನೊಂದೆರಡು ಕ್ವೆಶನನ್ನು ನಿಮಗೆ ಬಿಡ್ತೀನಿ. ಆನ್ಸರ್ ಮಾಡಿ, ನನಗೆ ಕಾಯ್ತಾ ಇರ್ತೀನಿ, ಸರಿನಾ? ನೀವು ಆನ್ಸರ್ ಮಾಡಲಿ ಅಂದರೆ ನಾನು ಅಲ್ಲೇ ಹಾಕ್ತೀನಿ ಕಮೆಂಟ್ನಲ್ಲಿ. ಇವೆರಡರಲ್ಲಿ ಯಾವುದು ಸಿಗ್ನಿಫಿಕೆಂಟ್ ಅಂತ ಹೇಳಿ ನೀವು ನನಗೆ ಐಡೆಂಟಿಫೈ ಮಾಡಿ ಹೇಳಬೇಕು. ಅರ್ಥ ಆಗ್ತಿದೆಯಪ್ಪ? 2020ರಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಜೊತೆಗೆ ನೆಕ್ಸ್ಟ್ ಅದೇ ವರ್ಷದಲ್ಲಿ ಕೇಳಿರುವಂಥ ಇನ್ನೊಂದಷ್ಟು ಕ್ವೆಶನ್ಗಳನ್ನು ನೋಡ್ಬೋಣ. ರೂಮಿನೆಂಟ್ ಅನಿಮಲ್ಸ್ ಕ್ಯಾನ್ ಡೈಜೆಸ್ಟ್ ಸೆಲ್ಯುಲೋಸ್ ಇನ್ ದೇರ್ ಫುಡ್ ವೇರ್ ಆಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಅನೇಬಲ್ ಟು ಡೂ ಸೊ. ಯಾಕೆ? ಅನಿಮಲ್ಸ್ಗಳು, ರೂಮಿನೆಂಟ್ ಅನಿಮಲ್ಸ್ಗಳು ಸಾಮಾನ್ಯವಾಗಿ ಸೆಲ್ಯುಲೋಸನ್ನು ಡೈಜೆಸ್ಟ್ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಆದರೆ ಹ್ಯೂಮನ್ ಬೀಯಿಂಗ್ಸ್ ನಾವು ಮಾಡಲಿಕ್ಕಾಗಲ್ಲ. ಯಾಕೆ? ಅವುಗಳ ಹೊಟ್ಟೆಯಲ್ಲಿ ಏನಿರುತ್ತೆ ಅಂಥದ್ದು ಡೈಜೆಸ್ಟ್ ಮಾಡಲಿಕ್ಕೆ? ಸೆಲ್ಯುಲೋಸನ್ನು ಡೈಜೆಸ್ಟ್ ಮಾಡಲಿಕ್ಕೆ ಏನಿರುತ್ತೆ ಅಲ್ಲಿ? ಮೆಥನೋಜನ್ಸ್ ಇರುತ್ತೆ ಅಲ್ವಪ್ಪ? ಓಕೆ, ಮೆಥನೋಜನ್ಸ್ ಆರ್ ಆಬ್ಸೆಂಟ್ ಇನ್ ಹ್ಯೂಮನ್ ಗಟ್, ಮೆಥನೋಜನ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಗಟ್. Cellulose is a complex sugar. Cellulose reduces the bulk of food. Again, ಇಲ್ಲಿ ಮೆಥನೋಜನ್ಸ್ ಆಬ್ಸೆಂಟ್ ಇನ್ ಹ್ಯೂಮನ್ ಗಟ್ ಅಂತ ಹೇಳಿ ನಾವು ಕರಿಬೋದಾ? ಅಲ್ಲಿ ಆ ಕ್ಯಾಟಲ್ಸ್ಗಳ ಹೊಟ್ಟೆಯಲ್ಲಿ ನಾವು ಮೆಥನೋಜನ್ಸನ್ನು ನಾವು ಗಮನಿಸಿದ್ರೆ ನಮ್ಮ ಗಟ್ನಲ್ಲಿ ಮೆಥನೋಜನ್ಸ್ ಇದೆಯಾ? ಮೆಥನೋಜನ್ಸ್ ನಮ್ಮ ಗಟ್ನಲ್ಲಿ ಇಲ್ಲ. ಹಾಗಾಗಿ ನಾವು ಆ ಸೆಲ್ಯುಲೋಸನ್ನು ಡೈಜೆಸ್ಟ್ ಮಾಡಲಿಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಸೆಲ್ಯುಲೋಸನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇಕಿರುವಂಥ ಸೆಲ್ಯುಲೇಸ್ ಎನ್ಸೈಮ್ ಕೂಡ ನಮ್ಮ ದೇಹದಲ್ಲಿ ಇಲ್ಲ ಅಲ್ವಾ? ಆದರೆ ಮೆಥನೋಜನ್ಸ್ ನಮ್ಮ ಗಟ್ನಲ್ಲಿ ಇದೆ ಅನ್ನೋದು ಕೂಡ ತಪ್ಪು. ಸೆಲ್ಯುಲೋಸ್ ಇಸ್ ಅ ಕಾಂಪ್ಲೆಕ್ಸ್ ಶುಗರ್, ಸರಿ. ಆದರೆ ಕಾಂಪ್ಲೆಕ್ಸ್ ಶುಗರ್ ಆಗಿದೆ ಅಂದ ಮಾತ್ರಕ್ಕೆ ನಾವು ಸಾಕಷ್ಟು ಕಾಂಪ್ಲೆಕ್ಸ್ ಶುಗರ್ಸ್ಗಳನ್ನು ನಾವು ಡೈಜೆಸ್ಟ್ ಮಾಡ್ತೀವಿ. ಸೆಲ್ಯುಲೋಸನ್ನು ಸ್ಪೆಸಿಫಿಕ್ ಆಗಿ ಡೈಜೆಸ್ಟ್ ಮಾಡಲಿಕ್ಕೆ ಬೇಕಿರುವಂಥ ಎನ್ಸೈಮ್ ನಮ್ಮಲ್ಲಿ ಇಲ್ಲ. ಹಾಗೆ ಮೆಥನೋಜನ್ಸ್ ಕೂಡ ನಮ್ಮ ಗಟ್ನಲ್ಲಿ ಇರೋದಿಲ್ಲ.
ಸೆಲ್ಯುಲೋಸ್ ರೆಡ್ಯೂಸಸ್ ಬಲ್ಕ್ ಆಫ್ ಫುಡ್, ಇದು ಕೂಡ ಸರಿ ಉತ್ತರ ಆಗೋದಿಲ್ಲ. ಸರಿನಾ? ಅರ್ಥ ಆಗ್ತಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಮುಂದಿನ ಕ್ವೆಶನ್ ನೋಡ್ಬಿಡೋಣ. ಮುಂದಿನ ಕ್ವೆಶನ್ ಹೀಗಿದೆ: ದ ಟೆಕ್ನಾಲಜಿ ಆಫ್ ಬಯೋಗ್ಯಾಸ್ ಪ್ರೊಡಕ್ಷನ್ ವಾಸ್ ಡೆವಲಪ್ಡ್ ಇನ್ ಇಂಡಿಯಾ ಡ್ಯೂ ಟು ದ ಎಫರ್ಟ್ಸ್ ಆಫ್ ವಾಟ್? ಯಾವ್ಯಾವ್ದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ? ಯಾವ ಎರಡು ಇನ್ಸ್ಟಿಟ್ಯೂಟ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು? KVIC ಹಾಗೆ IARI. ಏನು ಈಗ ತಾನೇ ಡಿಸ್ಕಸ್ ಮಾಡಿ ಬಂದಿದ್ದೀವಿ ಅಲ್ವಾ? ಇವೆರಡೂ ಸರಿ ಇರೋದ್ರಿಂದ ಬೋತ್ A ಆ್ಯಂಡ್ B ಅಂಥೇಳಿ ಇಲ್ಲಿ ನಾವು ಆನ್ಸರ್ ಮಾಡ್ಬೋದು. ಹಾಗಿದ್ರೆ ಈ CDRI ಅಂದರೆ ಏನು? CDRI ಬಗ್ಗೆ ನಾವು ಕಲ್ತ್ವಾ? ವಾಟ್ ಈಸ್ CDRI? ಕಮೆಂಟ್ ಮಾಡ್ಬೋದಾ? ಹುಡುಕಿ. ಸರಿನಾ? IARI ಅಂತ ಹೇಳಿದರೆ ಏನು ಗೊತ್ತಿದೆ, KVIC ಅಂತ ಹೇಳಿದರೆ ಗೊತ್ತಿದೆ. CDRI ಅಂತ ಹೇಳಿದರೆ ಏನು? ಯೋಚನೆ ಮಾಡಿ. ಇಲ್ಲಿ ಸರಿ ಉತ್ತರ ಯಾವುದು? ಬೋತ್ A ಆ್ಯಂಡ್ B ಈಸ್ ದ ರೈಟ್ ಆನ್ಸರ್. ಸರಿನಾ? ರೈಟ್. ಹಾಗೆ while among the following products of microbe is not obtained, which among the following products of microbes is not obtained from fungi? ಫಂಗೈನಿಂದ ಉತ್ಪಾದನೆ ಮಾಡದೇ ಇರುವಂಥ ಯಾವುದಾದ್ರೂ ವಸ್ತು ಇದ್ದರೆ ಇಲ್ಲಿ ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಪೆನ್ಸಿಲಿನನ್ನು ನಾವು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ? ಫಂಗೈಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸ್ಟಾಟಿನನ್ನು ನಾವು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ? ಫಂಗೈಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೈಕ್ಲೋಸ್ಪೋರಿನ್ ಎನ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ? ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಫಂಗಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಈ ಸ್ವಿಸ್ ಚೀಸನ್ನು ನಾವು ಯಾವುದರಿಂದ ಉತ್ಪಾದನೆ ಮಾಡ್ತಾ ಇದ್ದೀವಿ? ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂತ ಹೇಳಿ ಕರೆಯುವಂಥ ಒಂದು ಬ್ಯಾಕ್ಟೀರಿಯಾದಿಂದ. ಸೊ ಹಾಗಾಗಿ ಸ್ವಿಸ್ ಚೀಸ್ ಈಸ್ ನಾಟ್ ಅ ಪ್ರಾಡಕ್ಟ್ ಫ್ರಮ್ ಫಂಗೈ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಮುಂದಿನ ಕ್ವೆಶನ್ಗೆ ಹೋಗ್ಬಿಡೋಣ. ಈ ಕಡೆಗೆ ಬಂದ್ಬಿಡ್ತಾ ಇದು. ಸರಿ. ಸೊ ಮುಂದಿನ ಕ್ವೆಶನ್ ಹೀಗಿದೆ: ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಕಾಲಮ್ 1 ಹಾಗೆ ಕಾಲಮ್ 2. ಸೈಕ್ಲೋಸ್ಪೋರಿನ್ ಎ ಏನಿದು? ಇಮ್ಯುನೋಸಪ್ರೆಸೆಂಟ್ ಏಜೆಂಟ್ ಅಲ್ವಾ? ಇಮ್ಯುನೋಸಪ್ರೆಸಿವ್ ಏಜೆಂಟ್. ಓಕೆ. ಸೊ ಇದು A ಈಸ್ ಈಕ್ವಲ್ ಟು 3. ಸ್ಟ್ರೆಪ್ಟೋಕೈನೇಸ್ ಏನಿದೆ ಇದು? ಸ್ಟ್ರೆಪ್ಟೋಕೈನೇಸ್ ಇದು ಕ್ಲಾಟ್ ಬಸ್ಟರ್ಸ್ ಇದು ಅಲ್ವಾ? ನಾಟ್ ಅ ಬ್ಲಡ್ ಕೊಲೆಸ್ಟ್ರಾಲ್ ಲೋರಿಂಗ್ ಏಜೆಂಟ್ ಇದು. ಸ್ಟ್ಯಾಟಿನ್ಸ್ ಏನಿದೆಯಲ್ಲ, ಈ ಸ್ಟ್ಯಾಟಿನ್ಸ್ಗಳು ಬ್ಲಡ್ ಕೊಲೆಸ್ಟ್ರಾಲ್ ಲೋರಿಂಗ್ ಏಜೆಂಟ್ಸ್ಗಳು. ಪೆನ್ಸಿಲಿನ್ ಅನ್ನೋದು ಒಂದು ಆ್ಯಂಟಿಬಯೋಟಿಕ್. ಸರಿನಾ? ಯಾವುದು ಕರೆಕ್ಟ್ ಇದೆ ನೋಡಿ? A ಶುಡ್ ಗೋ ಟು 3. ಎರಡು ಆಪ್ಷನ್ ಇದೆ ನಮಗೆ. ಅದಾದಮೇಲೆ ಇನ್ಯಾವುದಿದೆ? B ಶುಡ್ ಗೋ ಟು 1. C ಇದ್ದಿದ್ದು 4ಗೆ ಹೋಗಬೇಕು, ಪೆನ್ಸಿಲಿನ್ನು 1ಗೆ ಬರಬೇಕು. ಸರಿನಾ? ಸಾರಿ, ಪೆನ್ಸಿಲಿನ್ನು 2ಗೆ ಬರಬೇಕು. ಕರೆಕ್ಟ್ ಇದೆ. ಸೊ ಆಪ್ಷನ್ A ಈಸ್ ದ ರೈಟ್ ಆನ್ಸರ್. ಸರಿನಾ? ಸೊ ಮೊದಲನೇದರಲ್ಲೇ ನಮಗೆ 2 ಆಪ್ಷನ್ಗಳು ಹೊರಗಡೆ ಹೋಗಿತ್ತು. ಈ ರೀತಿಯಾಗಿ ನಾವು ನಮಗೇನು ಗೊತ್ತಿದೆ ಅದನ್ನು ನಾವು ಮೊದಲು ಆನ್ಸರ್ ಮಾಡ್ತಾ ನಿಧಾನವಾಗಿ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ದ ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್ ಆರ್ ಮೇಡ್ ಬೈ ವಾಟ್? ಆ ಸ್ವಿಸ್ ಚೀಸ್ನಲ್ಲಿ ಕಂಡುಬರುವಂತಹ ಲಾರ್ಜ್ ಹೋಲ್ಸ್ಗಳೇನಿದೆಯಲ್ಲ ಅದು ಯಾವುದರಿಂದ ಆಗ್ತಾ ಇದೆ? ಆ ಬ್ಯಾಕ್ಟೀರಿಯಂನ ಹೆಸರು ನಿಮಗಾಗಲೇ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. ಬ್ಯಾಕ್ಟೀರಿಯಂ ಪ್ರೊಡ್ಯೂಸಿಂಗ್ ಅ ಲಾರ್ಜ್ ಅಮೌಂಟ್ ಆಫ್ CO2. ಆ ಮಷಿನ್ ಇಲ್ಲಿ ಲಾರ್ಜ್ ಹೋಲ್ಗೆ ಕಾರಣ ಮಷಿನ್ ಅಂತೂ ಅಲ್ಲ, ನಮಗೆ ಗೊತ್ತು. ಫಂಗಸ್ ದಟ್ ರಿಲೀಸಸ್ ಲಾಟ್ ಆಫ್ ಗ್ಯಾಸಸ್. ಫಂಗಸ್ ಅದು ಫಂಗಸ್ ಅಲ್ಲ, ಅದು ಬ್ಯಾಕ್ಟೀರಿಯಂ. ಅದು ಬ್ಯಾಕ್ಟೀರಿಯಂ ದಟ್ ಪ್ರೊಡ್ಯೂಸಸ್ ಮೀಥೇನ್ ಗ್ಯಾಸ್. ಅದು ಮೀಥೇನ್ ಅಲ್ಲ, ಕಾರ್ಬನ್ ಡೈಆಕ್ಸೈಡ್. ಹಾಗಾಗಿ ಆ ಬ್ಯಾಕ್ಟೀರಿಯಂ ಪ್ರೊಡ್ಯೂಸಿಂಗ್ ಲಾರ್ಜ್ ಕ್ವಾಂಟಿಟಿ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ದ ರೀಸನ್ ಫಾರ್ ದ ಲಾರ್ಜ್ ಹೋಲ್ಸ್ ಇನ್ ಸ್ವಿಸ್ ಚೀಸ್. ಸರಿನಾ? ಹಾಗೆ ವಿಚ್ ವಿಟಮಿನ್ ಈಸ್ ಇನ್ಕ್ರೀಸ್ಡ್ ಬೈ LAB ಬ್ಯಾಕ್ಟೀರಿಯಾ? ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇನ್ಕರ್ಡ್. ಯಾವ ವಿಟಮಿನ್ ಇನ್ಕ್ರೀಸ್ ಆಗುತ್ತೆ? ವಿಟಮಿನ್ B12 ಅನ್ನೋ ಒಂದೇ ಒಂದು ವಿಟಮಿನ್ನ ಬಗ್ಗೆ ನಾವು ಕಲಿತ್ವಿ ಅಲ್ವಾ? ಸೊ ಇಲ್ಲಿ ವಿಟಮಿನ್ B12 ಎಲ್ಲಿದೆ? ಇಲ್ಲಿದೆ. ನಾಟ್ ವಿಟಮಿನ್ C, ನಾಟ್ ವಿಟಮಿನ್ E, ನಾಟ್ ವಿಟಮಿನ್ B. ವಿಟಮಿನ್ ಬಿನಲ್ಲಿ ಆ ವಿಟಮಿನ್ ಬಿ ಅನ್ನು ನಾವು ವಿಟಮಿನ್ B ಕಾಂಪ್ಲೆಕ್ಸ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಆ ವಿಟಮಿನ್ B ಕಾಂಪ್ಲೆಕ್ಸ್ನಲ್ಲಿ ಸಾಕಷ್ಟು ರೀತಿಯಾದ ವಿಟಮಿನ್ಸ್ಗಳನ್ನು ನಾವು ಗಮನಿಸ್ಬೋದು. ಸ್ಪೆಸಿಫಿಕ್ ಆಗಿ ನಾವು ಕಲಿತ ವಿಟಮಿನ್ನ ಹೆಸರು ಏನು? ವಿಟಮಿನ್ B12 ಅಲ್ವಾ? ಹಾಗಾಗಿ ವಿಟಮಿನ್ B12 ಇಲ್ಲಿ ಸರಿಯಾಗ್ತಾ ಇದೆ. ರೈಟ್. ನಂತರ ಎನ್ಸೈಮ್ ವಿಚ್ ಈಸ್ ಯೂಸ್ಫುಲ್ ಟು ರಿಮೂವ್ ದ ಆಯಿಲಿ ಸ್ಟೇನ್ಸ್ ಇನ್ ದ ಲಾಂಡ್ರಿ. ನಾವು ಎಲ್ಲಿ ಬಳಸಿದ್ವಿ ಆಯಿಲಿ ಸ್ಟೇನ್ಸ್ಗಳನ್ನ? ಲಾಂಡ್ರಿಯಲ್ಲಿ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ಬಳಸ್ತಾ ಇದೀವಿ ಅಂತ ಹೇಳಿದ್ರೆ ಅದು ಇಟ್ ಶುಡ್ ಗೋ ಟು ಅ ಡಿಟರ್ಜೆಂಟ್ ಸೆಗ್ಮೆಂಟ್. ಡಿಟರ್ಜೆಂಟ್ಸ್ಗಳಲ್ಲಿ ನಾವು ಯಾವ ರೀತಿಯಾದ ಎನ್ಸೈಮನ್ನು ಬಳಸ್ತಾ ಇದ್ವಿ? ನಾವು ಜ್ಞಾಪಕ ಮಾಡ್ಕೊಳ್ಳಿ. ಅಮೈಲೇಸನ್ನು ಬಳಸ್ತಾ ಇದ್ವಾ? ಅಮೈಲೇಸ್ ಅಂತೂ ಅಲ್ಲ, ರೆನಿನ್ ಅಂತೂ ಅಲ್ಲ. ಲೈಪೇಸಾ ಅಥವಾ ಪ್ರೋಟಿಯೇಸಾ? ಪ್ರೋಟಿಯೇಸನ್ನು ನಾವು
ಕ್ಲಾರಿಫೈಯಿಂಗ್ ಏಜೆಂಟ್ ಆಗಿ ಬಳಸಿದ್ವಿ. ಆದರೆ ಲೈಪೇಸನ್ನು ನಾವು ಎಲ್ಲಿ ಬಳಸಿದ್ವಿ? ಡಿಟರ್ಜೆಂಟ್ಗಳಲ್ಲಿ ಬಳಸಿದ್ವಿ. ಹಾಗಾಗಿ ಇಲ್ಲಿ ಪ್ರೋಟಿಯೇಸ್ ಅಲ್ಲ ಸರಿ ಉತ್ತರ, ಲೈಪೇಸ್ ಅನ್ನೋದು ಸರಿ ಉತ್ತರ. ಸರಿನಾ? ರೆನಿನ್ನು ಅಗೈನ್ ಸಣ್ಣ ಮಕ್ಕಳಲ್ಲಿ ನಮಗೆ ಕಂಡು ಬರುತ್ತೆ. ಹಾಲನ್ನು ಮಿಲ್ಕ್ ಆಗಿ ಕನ್ವರ್ಟ್ ಮಾಡುವಂಥದ್ರಲ್ಲಿ ರೆನಿನ್ ಕೂಡ ಸಹಾಯ ಮಾಡುತ್ತೆ. ಅಮೈಲೇಸು ನಮ್ಮ ಸಲೈವರಿನಲ್ಲಿ ಹಾಗೆ ಪ್ಯಾಂಕ್ರಿಯಾಸ್ನಲ್ಲಿ, ಸಲೈವರಿ ಗ್ಲ್ಯಾಂಡ್ನಲ್ಲಿ ಹಾಗೆ ಪ್ಯಾಂಕ್ರಿಯಾಸ್ನಲ್ಲಿ ಸೆಕ್ರೆಟ್ ಆಗುವಂಥ ಒಂದು ಎನ್ಸೈಮ್ ಆಗಿದೆ. ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಡೌನ್ನಲ್ಲಿ ಸಹಾಯ ಮಾಡುತ್ತೆ ಕೂಡ. ಸರಿನಾ? ಈ ಪ್ರೋಟಿಯೇಸ್ ಏನಿದೆಯಲ್ಲ ಇದು ಕೂಡ ಒಂದು ರೀತಿಯಾದ ಎನ್ಸೈಮನೇ, ಆದರೆ ಪ್ರೋಟೀನ್ನ ಬ್ರೇಕ್ ಮಾಡುವಂಥ ಕೆಪಾಸಿಟಿನ ಪ್ರೋಟಿಯೇಸಸ್ಗಳು ಹೊಂದಿರುತ್ತವೆ. ಸರಿನಾ? ರೈಟ್. ಸೊ ಮುಂದೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಕ್ವೆಶನ್ ನೋಡ್ಬಿಡೋಣ. ರಾಕ್ಫೋರ್ಟ್ ಚೀಸ್ ಈಸ್ ರೈಪನ್ಡ್ ಬೈ ವಾಟ್ ಅಂತ ಕೇಳಿದ್ದಾರೆ. ಫಂಗೈ ಬಳಸ್ತಾ ಇದ್ದೀವಾ, ವೈರಸ್ ಬಳಸ್ತಾ ಇದ್ದೀವಾ, ಈಸ್ಟ್ ಬಳಸ್ತಾ ಇದ್ದೀವಾ, ಬ್ಯಾಕ್ಟೀರಿಯಂ ಬಳಸ್ತಾ ಇದ್ದೀವಾ? ಅಲ್ಲಿ ಪೆನ್ಸಿಲಿಯಂ ರಾಕ್ಫೋರ್ಟಿ ಅಂತ ಹೇಳಿ ಕರೆಯುವಂತಹ ಒಂದು ಫಂಗಸ್ ಅನ್ನು ಬಳಸಿದ್ವಿ ಅಲ್ವಾ? ಇಟ್ ವಾಸ್ ನಾಟ್ ಅ ವೈರಸ್, ಇಟ್ ವಾಸ್ ನಾಟ್ ಅನ್ ಈಸ್ಟ್, ಇಟ್ ವಾಸ್ ನಾಟ್ ಅ ಬ್ಯಾಕ್ಟೀರಿಯಾ ಅಲ್ವಾ? ರೈಟ್. ಮುಂದಿನ ಕ್ವೆಶನ್ಗೆ ಹೋಗ್ಬಿಡೋಣ. 4 students were assigned a science project to find out the pollution level of lakes in their surroundings. After analyzing the quality of water sample, the BOD values were found as follows. Which among the following water samples is highly polluted? ಈಗ ನಾವು BOD ಅಂತ ಹೇಳಿದ್ರೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಏನಂತ ಹೇಳಿ ಕಲಿತ್ವಿ? The amount of oxygen required for microbes to digest ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಆಫ್ ವಾಟರ್ ಅಲ್ವಾ? 1 ಲೀಟರ್ ವಾಟರ್ನಲ್ಲಿ, 1 ಲೀಟರ್ ಸೀವೇಜ್ ವಾಟರ್ನಲ್ಲಿ ಇರುವಂಥ ಆರ್ಗ್ಯಾನಿಕ್ ಮ್ಯಾಟರನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇಕಿರುವಂತಹ ಟೋಟಲ್ ಅಮೌಂಟ್ ಆಫ್ ಆಕ್ಸಿಜನ್ ನಾವು BOD ಅಂತ ಹೇಳಿ ಕರೆದ್ವಿ. ಈಗ BOD ಜಾಸ್ತಿ ಇದೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ ಅಲ್ವಾ? ಆರ್ಗ್ಯಾನಿಕ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ. ಸೊ BOD ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ಯಾವುದು ಹಾಗಿದ್ರೆ ಹೆಚ್ಚಿಗೆ BODಯನ್ನು ಹೊಂದಿದೆ? ಯಾವ ನೀರು ಹೈಲಿ ಪೊಲ್ಯೂಟೆಡ್ ಆಗಿದೆ? ಕಮೆಂಟ್ ಮಾಡಿ ನೋಡೋಣ. ಆಪ್ಷನ್ ಎನಾ, ಬಿನಾ, ಸಿನಾ, ಡಿನಾ? ಕಮೆಂಟ್ ಮಾಡ್ಬೋದಾ? ಕಮೆಂಟ್ ಮಾಡಿ ನೋಡಿ. ವೆಯ್ಟ್ ಮಾಡ್ತಾ ಇರ್ತೀನಿ. ಅಟ್ಲೀಸ್ಟ್ ಒಂದು 2-3 ಕ್ವೆಶನ್ಗಳಿಗೆ ಕಮೆಂಟ್ ಮಾಡಿ ಅಂತ ಕೇಳಿದ್ದೀನಿ, ನೋಡೋಣ ಎಷ್ಟು ಮಾಡ್ತೀರಾ ಅಂತ ಹೇಳಿ. ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಸಮ್ ಮೈಕ್ರೋಬ್ಸ್ ವಿಚ್ ಕ್ಯಾನ್ ಕಿಲ್ ಆರ್ ರಿಟಾರ್ಡ್ ದ ಗ್ರೋತ್ ಆಫ್ ಅದರ್ ಮೈಕ್ರೋಬ್ಸ್ ಆರ್ ನೋನ್ ಆಸ್ ವಾಟ್? ಏನು ಕೇಳ್ತಾ ಇದ್ದಾರೆ? ಬೇರೆ ಮೈಕ್ರೋ ಆರ್ಗನಿಸಮ್ಸ್ಗಳನ್ನ ಕೊಲ್ಲುವಂಥ ಅಥವಾ ಅವುಗಳ ಬೆಳವಣಿಗೆಯನ್ನು ಕಡಿಮೆ ಮಾಡುವಂಥ ಏಜೆಂಟ್ಸ್ಗಳನ್ನ ನಾವು ಏನಂತ ಹೇಳಿ ಕರಿತೇವೆ? ಆಂಟಿಬಯೋಟಿಕ್ಸ್ಗಳು ಅಂತ ಹೇಳಿ ಕರಿತೇವೆ. ದೇ ಆರ್ ನಾಟ್ ಸೈಕ್ಲೋಸ್ಪೋರಿನ್ಸ್, ನಾಟ್ ಸ್ಟ್ರೆಪ್ಟೋಕೈನೇಸ್, ನಾಟ್ ಸ್ಟ್ಯಾಟಿನ್ಸ್. ಸ್ಟ್ಯಾಟಿನ್ಸ್ ಇಲ್ಲಿ ಬ್ಲಡ್ ಶುಗರ್, ಬ್ಲಡ್ ಕೊಲೆಸ್ಟ್ರಾಲ್ ಲೋವರಿಂಗ್ ಏಜೆಂಟ್ಸ್ಗಳು. ಸ್ಟೆಪ್ಟೋಕೈನೇಸ್ ಕ್ಲಾಟ್ ಬಸ್ಟರ್ ಆಗಿ ಕೆಲಸ ಮಾಡುತ್ತೆ. ಸೈಕ್ಲೋಸ್ಪೋರಿನ್ಸ್ ಇಮ್ಯುನೋಸಪ್ರೆಸೆಂಟ್ಸ್ ಆಗಿ ಕೆಲಸ ಮಾಡುತ್ತೆ. ಆಂಟಿಬಯೋಟಿಕ್ಸ್ಗಳು ಬೇರೆ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್ಗಳನ್ನು ಕೊಲ್ಲೋದಕ್ಕೆ ಸಹಾಯ ಮಾಡುತ್ತೆ. ಸರಿನಾ? ರೈಟ್. ಹಾಗೆ ಇನ್ನೊಂದು ಕ್ವೆಶನ್ ನೋಡ್ಬಿಡೋಣ. ಸೆಲೆಕ್ಟ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್ ಅಂತ ಕೇಳ್ತಾ ಇದ್ದಾರೆ. ಮೆಥನೋಬ್ಯಾಕ್ಟೀರಿಯಂ ಈಸ್ ಅನ್ ಏರೋಬಿಕ್ ಬ್ಯಾಕ್ಟೀರಿಯಾ ಅಂಡ್ found in the rumen of cattle. Biogas is produced by the activity of aerobic bacteria. Biogas is pure methane. Activated sludge in sediment tank is a rich source of aerobic bacteria. ಯಾವುದು ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟು? Methanobacterium is an aerobic bacteria. Is it an aerobic bacteria? No, anaerobic bacteria. ಅಲ್ವಪ್ಪ? ಮೆಥನೋಬ್ಯಾಕ್ಟೀರಿಯಾ ಅನ್ನೋದು ಇಟ್ಸ್ ಅನ್ ಅನರೋಬಿಕ್ ಬ್ಯಾಕ್ಟೀರಿಯಾ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪು. ಬಯೋಗ್ಯಾಸ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ಆಕ್ಟಿವಿಟಿ ಆಫ್ ಏರೋಬಿಕ್ ಬ್ಯಾಕ್ಟೀರಿಯಾ. ಅಗೇನ್ ಇಲ್ಲೂ ಕೂಡ ನೋಡಿ ಬಯೋಗ್ಯಾಸ್ ಅಂತ ಹೇಳಿದ್ರೆ ಅನರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಬರಬೇಕು ಅಲ್ವಾ? ಬಯೋಗ್ಯಾಸ್ ಇಸ್ ಪ್ಯೂರ್ ಮೀಥೇನ್, ಇದೂ ಕೂಡ ತಪ್ಪು. ಇಟ್ಸ್ ನಾಟ್ ಪ್ಯೂರ್ ಮೀಥೇನ್. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಹೈಡ್ರೋಜನ್ ಇದೆ ಅಲ್ವಾ ಮೀಥೇನ್ನ ಜೊತೆಗೆ. ಅಫ್ಕೋರ್ಸ್ ಮೆಜಾರಿಟಿ 60-70% ನಮಗೆ ಮೀಥೇನ್ ಕಾಣಿಸಿದ್ರೆ ಇನ್ನುಳಿದಂಥ ಪರ್ಸೆಂಟೇಜ್ ಏನಿದೆಯಲ್ಲ ಸಾಮಾನ್ಯವಾಗಿ ಅದು ಕಾರ್ಬನ್ ಡೈಆಕ್ಸೈಡೋ ಅಥವಾ ಹೈಡ್ರೋಜನ್ನೋ ಆಗಿರುತ್ತೆ. ಆಕ್ಟಿವೇಟೆಡ್ ಸ್ಲಡ್ಜ್ ಇನ್ ದ ಸೆಡಿಮೆಂಟ್ ಟ್ಯಾಂಕ್ ಈಸ್ ಅ ರಿಚ್ ಸೋರ್ಸ್ ಆಫ್ ಏರೋಬಿಕ್ ಬ್ಯಾಕ್ಟೀರಿಯಾ. ಈಗ ನೋಡಿ, ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳಿದ್ರೆ ಏನು? ನಾವು ಆ ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಯಾವಾಗ ನಾವು ಆ ಮೈಕ್ರೋಬಿಯಲ್ ಫ್ಲಾಕನ್ನು ಸೆಡಿಮೆಂಟ್ ಟ್ಯಾಂಕ್ಗೆ ಕಳಿಸಿ ಆ ಸೆಡಿಮೆಂಟ್ ಟ್ಯಾಂಕ್ನಲ್ಲಿ ಆ ಮೈಕ್ರೋಬಿಯಲ್ ಫ್ಲಾಕನ್ನು ಸೆಡಿಮೆಂಟ್ ಮಾಡ್ತೀವೋ, ಅಲ್ಲಿಂದ ಟ್ರೀಟೆಡ್ ಎಫ್ಲುಯೆಂಟನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವೋ, ಆ ಸೆಡಿಮೆಂಟನ್ನೇ ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳಿ ಕರಿತೇವೆ.
ಈ ಆಕ್ಟಿವೇಟೆಡ್ ಸ್ಲಡ್ಜ್ನಲ್ಲಿ ಸಾಮಾನ್ಯವಾಗಿ ಏರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳಿನೇ ಕರೆಯೋದು. ಏರೋಬಿಕ್ ಬ್ಯಾಕ್ಟೀರಿಯಾನೇ ಇರೋದು. ಮೈಕ್ರೋಬಿಯಲ್ ಫ್ಲಾಕ್ ಈಸ್ ಆಕ್ಚುಲಿ ಏರೋಬಿಕ್ ಬ್ಯಾಕ್ಟೀರಿಯಾ. ಈ ಆಕ್ಟಿವೇಟೆಡ್ ಸ್ಲಡ್ಜ್ ಈಗ ಸೆಡಿಮೆಂಟ್ ಟ್ಯಾಂಕಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಆ್ಯನೇರೋಬಿಕ್ ಸ್ಲಡ್ಜ್ ಡೈಜೆಸ್ಟರಿಗೆ ಹೋಗುತ್ತೆ. ಅಲ್ಲಿ ಆ್ಯನೇರೋಬಿಕ್ ಬ್ಯಾಕ್ಟೀರಿಯಾಗಳು ಬರುತ್ತೆ. ಆದರೆ ಮೈಕ್ರೋಬಿಯಲ್ ಫ್ಲಾಕ್ ಈಗ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ನಾವು ಕರಿತಿದ್ವಲ್ಲ, ಅದು ಮೈಕ್ರೋಬಿಯಲ್ ಫ್ಲಾಕಲ್ಲಿ ಯಾವುದಿದೆ? ಏರೋಬಿಕ್ ಬ್ಯಾಕ್ಟೀರಿಯಾ ಇದೆ. ಕರೆಕ್ಟ್ ಇದು. ಹಾಗಾಗಿ ಸ್ಟೇಟ್ಮೆಂಟ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದ್ಯಾ? ರೈಟ್. ಸೊ ಹಾಗೆ ದ ಡ್ರಗ್ ಪ್ರಿಸ್ಕ್ರೈಬ್ಡ್ ಟು ದ ಪೇಷಂಟ್ಸ್ ಹೂ ಹ್ಯಾವ್ ಅಂಡರ್ಗಾನ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಈಸ್ ಪ್ರೊಡ್ಯೂಸ್ಡ್ ಬೈ ವಾಟ್? ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ಗಳನ್ನು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಕೊಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಆರ್ಗನನ್ನು ರಿಸೀವ್ ಮಾಡ್ಕೊಂಡಿರ್ತಾನೋ ಅವನ ದೇಹ ಆ ಗ್ರಾಫ್ಟನ್ನು ರಿಜೆಕ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜೀವನ ಪರ್ಯಂತ ಆತ ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ಗಳನ್ನು ತಗೊಳ್ತಾನೆ ಇರಬೇಕು. ಇಲ್ಲಿ ಸೈಕ್ಲೋಸ್ಪೋರಿನ್ ಎ ಅಂತ ಹೇಳಿ ಕರೆಯುವಂಥ ಒಂದು ಈ ಮಾಲಿಕ್ಯೂಲ್ ಏನಿದೆ, ಇದನ್ನು ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಬಳಸ್ತೇವೆ ಅಂತ ನಮಗೆ ಗೊತ್ತು. ಸೈಕ್ಲೋಸ್ಪೋರಿನ್ ಎ ಎಲ್ಲೆಲ್ಲಿ ಇದೆ ಹುಡುಕ್ಬಿಡಿ, ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ. ಹಾಗಾಗಿ ಸ್ಟ್ಯಾಟಿನ್ಸ್ ಅಂತೂ 100% ಅಲ್ಲ. ಸ್ಟ್ಯಾಟಿನ್ಸ್ಗಳನ್ನು ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ಗಳಾಗಿ ಬಳಸೋದಿಲ್ಲ ಅಲ್ವಾ? ಹಾಗೆ ಸೈಕ್ಲೋಸ್ಪೋರಿನ್ ಎನ ನಾವು ಎಲ್ಲಿಂದ ಉತ್ಪತ್ತಿ ಮಾಡ್ತಾ ಇದ್ದೀವಿ? ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಇಂದ ಬಳಸ್ತಾ ಇದ್ದೀವೋ ಅಥವಾ ಮೊನಾಸ್ಕಸ್ ಪೋರ್ಫಿರಿಯಸ್ ಅಂತ ಬಳಸ್ತಾ ಇದ್ದೀವೋ, ಉತ್ಪತ್ತಿ ಮಾಡ್ತಾ ಇದ್ದೀವೋ? ಟ್ರೈಕೋಡರ್ಮಾ ಪಾಲಿಸ್ಪೋರಮ್ನಿಂದ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದೇ ಕ್ವೆಶನ್ ಅನ್ನು ನಾನು ಹಿಂದಿನ ಚಾಪ್ಟರ್ನಲ್ಲೂ ಕೂಡ ಬಳಸ್ಕೊಂಡಿದ್ದೆ. ಅಲ್ಲಿಯೂ ಕೂಡ ಇದು ರಿಲೇಟೆಡ್ ಆಗುತ್ತೆ ಅಂತ ಹೇಳಿ. ಅಲ್ಲಿ ನಿಮಗೆ ಕೇಳಿದ್ದೆ ಎಲ್ಲಿದೆ ಈ ಕ್ವೆಶನ್ ಅನ್ನು ನಾವು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲಿ ಗಮನಿಸ್ತೇವೆ ಅಂತ ಕೇಳಿದ್ದೆ ಕೂಡ. ಯಾರಾದರೂ ನೋಡಿದ್ರಾ ಅಥವಾ ಹಾಗೆ ಬಿಟ್ಬಿಟ್ರಾ? ಆ ಕ್ವೆಶನ್ ಈಗ ಇಲ್ಲಿ ಬಂತು ನೋಡಿ. ಈ ಚಾಪ್ಟರ್ನಲ್ಲಿ ನಾವು ಆ ಇಮ್ಯುನೋಸಪ್ರೆಸಿವ್ ಏಜೆಂಟ್ನ ಹೆಸರನ್ನು ಕಲಿತೇವೆ ಕೂಡ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಇಲ್ಲಿವರೆಗೆ ಇನ್ಯಾವುದಾದ್ರು ಕ್ವೆಶನ್ ಇದೆಯಾ ನೋಡ್ಬಿಡೋಣ. ಇನ್ನೊಂದು ಕ್ವೆಶನ್ ಇದೆ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್ ಅಂತ ಕೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ 1 ಹೇಳ್ತಾ ಇದೆ, ಬಯೋಕಂಟ್ರೋಲ್ ರೆಫರ್ಸ್ ಟು ದ ಯೂಸ್ ಆಫ್ ಬಯೋಲಾಜಿಕಲ್ ಮೆಥಡ್ಸ್ ಫಾರ್ ಕಂಟ್ರೋಲಿಂಗ್ ಪ್ಲಾಂಟ್ ಡಿಸೀಸಸ್ ಆ್ಯಂಡ್ ಪೆಸ್ಟ್ಸ್. ಹೌದಲ್ವಾ? ಬಯೋಕಂಟ್ರೋಲ್ ಅಂತ ಹೇಳಿದ್ರೆ ಬಯೋಲಾಜಿಕಲ್ ಮೆಥಡ್ಸ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ನಾವು ಡಿಸೀಸಸ್ಗಳು ಹಾಗೆ ಪೆಸ್ಟ್ಗಳನ್ನು, ರೋಗಗಳು ಹಾಗೆ ಕೀಟಗಳನ್ನು ನಾವು ಕಡಿಮೆ ಮಾಡ್ತಾ ಇದ್ದೇವೆ. ಹೌದು. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ಟ್ರೈಕೋಡರ್ಮಾ ಸ್ಪೀಶೀಸ್ ಆರ್ ಎಫೆಕ್ಟಿವ್ ಬಯೋಕಂಟ್ರೋಲ್ ಏಜೆಂಟ್ಸ್ ಫಾರ್ ಸೆವರಲ್ ಪ್ಲಾಂಟ್ ಪ್ಯಾಥೋಜನ್ಸ್ ಅಂತ ಹೇಳಿ ಕರೀತಾರೆ. ಟ್ರೈಕೋಡರ್ಮಾ ಸ್ಪೀಶೀಸನ್ನು ನಾವು ಬಯೋಕಂಟ್ರೋಲ್ ಏಜೆಂಟ್ ಆಗಿ ಸಾಕಷ್ಟು ಪ್ಲಾಂಟ್ ಪ್ಯಾಥೋಜನ್ಸ್ಗಳ ವಿರುದ್ಧ ನಾವು ಬಳಸ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರಲ್ಲಿ ನಾವು ಎಷ್ಟು ಎಕ್ಸಾಂಪಲ್ಸ್ಗಳನ್ನು ಕಲ್ತ್ವಿ? 2 ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಇದೆಯಾ? ಅಥವಾ ಸೆಕೆಂಡ್ ಸ್ಟೇಟ್ಮೆಂಟ್ನ ಇನ್ನೊಂದು ಸರ್ತಿ ಗಮನ ಇಟ್ಟು ನೋಡ್ಬಿಡಿ. ಟ್ರೈಕೋಡರ್ಮಾ ಸ್ಪೀಶೀಸನ್ನು ನಾವು ಬಯೋಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಬಳಸ್ತಾ ಇದ್ದೀವಿ. ಫಾರ್ ಸೆವೆರಲ್ ಪ್ಲಾಂಟ್ ಪ್ಯಾಥೋಜನ್ಸ್ಗಳಾಗಿ ನಾವು ಸೆವೆರಲ್ ಪ್ಲಾಂಟ್ ಪ್ಯಾಥೋಜನ್ಸ್ಗಳ ವಿರುದ್ಧವಾಗಿ ನಾವು ಟ್ರೈಕೋಡರ್ಮಾವನ್ನು ಬಳಸ್ತಾ ಇದ್ದೀವಾ? ಯಾವುದಿರ್ಬೋದು? ಹಾಗಿದ್ರೆ ಈ 2 ಸ್ಟೇಟ್ಮೆಂಟ್ನಲ್ಲಿ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ? ಅಥವಾ 2 ಕರೆಕ್ಟ್ ಇದೆಯಾ ಅಥವಾ 2 ತಪ್ಪಿದೆಯಾ? ಯಾವುದು ಸರಿ ಉತ್ತರ ಆಗಿರಬಹುದು? ಇದಕ್ಕೆ ಕಮೆಂಟ್ ಮಾಡ್ಬೋದಾ? ಒಟ್ಟು ಮೂರು ಕ್ವೆಶನ್ಸ್ಗಳಿಗೆ ನಿಮಗೆ ಕಮೆಂಟ್ ಮಾಡಿ ಅಂತ ನಾನು ಕೇಳಿದ್ದೀನಿ. ನೋಡೋಣ ಎಷ್ಟು ಕಮೆಂಟ್ ಮಾಡ್ತೀರಾ ಅಂಥೇಳಿ. ಸರಿನಾ? ಸೊ ಇದಕ್ಕೂ ನೀವು ಕಮೆಂಟ್ ಮಾಡ್ತಾ ಇರಿ, ವೆಯ್ಟ್ ಮಾಡ್ತಾ ಇರ್ತೀನಿ ಯಾವುದು ಕರೆಕ್ಟ್ ಅಂತ ಹೇಳಿ. ಕಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅಗೈನ್ ನಿಮಗೆ ಸರಿ ಉತ್ತರ ಏನು ಅಂತ ಹೇಳಿ ನೀವು ಅಫ್ಕೋರ್ಸ್ ನಿಮಗೆ ಸಾಕಷ್ಟು ರಿಸೋರ್ಸ್ಗಳು ಇರಬಹುದು. ಸರಿ ಉತ್ತರ ಅಟ್ಲೀಸ್ಟ್ ಸರಿ ಉತ್ತರ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿಗೋಸ್ಕರನಾದರೂ ಕಮೆಂಟ್ ಮಾಡ್ರೋ. ಅಟ್ಲೀಸ್ಟ್ ನನಗಾದರೂ ಹೇಳಿ ಸರಿ ಉತ್ತರ ಏನು ಅಂತ ಹೇಳಿ ಸರ್ ಅಂತ ಹೇಳಿ. ಸರಿನಾ? ನಾನು ನಿಮಗೆ ಕಮೆಂಟ್ ಮಾಡಿ ತಿಳಿಸ್ತೀನಿ. ಓಕೆನಾ? ಇದುವರೆಗೆ 2020ರಿಂದ 2025ರವರೆಗೆ ಕೇಳಿದಂಥ ಅಷ್ಟು ಕ್ವೆಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬಂದೀವಿ. ಇನ್ನೊಂದು ಕ್ವೆಶನ್ ಇದೆ ನೋಡೋಣ. ಮ್ಯಾಚ್ ದ ಕಾಲಮ್ 1 ಹಾಗೆ ಕಾಲಮ್ 2 ಅಂತ ಕೇಳಿದ್ದಾರೆ. ಈ 3 ಕ್ವೆಶನ್ಸ್ಗಳು ಇತ್ತೀಚೆಗೆ ನಾನು KCET 2025ರಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಕಾಲಮ್ 1 ಹಾಗೆ ಕಾಲಮ್ 2 ಅನ್ನು ನೋಡಿ. ಸ್ಟ್ರೆಪ್ಟೋಕಾಕಸ್ ಏನಿದೆ? ಓಕೆ, ನನಗೆ ಗೊತ್ತಿಲ್ಲಪ್ಪ ಸ್ಟ್ರೆಪ್ಟೋಕಾಕಸ್ ನನಗೇನು ಗೊತ್ತಿಲ್ಲ. ಪೆನಿಸಿಲಿಯಂ ಅಂತೂ ನನಗೆ ಗೊತ್ತು. ಪೆನಿಸಿಲಿಯಂ ಅಂತೂ ನನಗೆ ಗೊತ್ತು, 100% ಗೊತ್ತು. ಪೆನಿಸಿಲಿಯಂ ಈಗ ಇದು ಆ್ಯಂಟಿಬಯೋಟಿಕ್ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೋಡೋಣ, ಈಗ ಪೆನಿಸಿಲಿಯಂ ನನಗೆ ಆ್ಯಂಟಿಬಯೋಟಿಕ್ ಎಲ್ಲಿದೆ ನೋಡಿ. B = 3. ನಾನೀಗ B = 3 ಅಂತ ಹುಡುಕಿದೆ. ನನಗೆ ಒಂದು ಆಪ್ಷನ್ ನನಗೆ 100% ಪರ್ಫೆಕ್ಟಾಗಿ ಗೊತ್ತು. B = 3 ಯಾವೆಲ್ಲ ಆಪ್ಷನ್ ಇದೆ ಹುಡುಕ್ತಾ ಬನ್ನಿ. ನೋಡಿ, ಇಲ್ಲೊಂದು ಆಪ್ಷನ್ ಇದೆಯಾ, ಹಾಗೆ ಇಲ್ಲೊಂದು ಆಪ್ಷನ್ ಇದೆ. B = 3. ಇನ್ಯಾವ್ದು ಗೊತ್ತು ನನಗೆ? ಮೆಥೆನೋಜೆನ್ಸ್ ಅಂತ ಹೇಳಿದ್ರೆ ನನಗೆ ಗೊತ್ತು. ಮೀಥೇನ್ ಪ್ರೊಡ್ಯೂಸಿಂಗ್ ಅಂತ ಗೊತ್ತು. ಅದು ಅನರೋಬಿಕ್ ಅಂತ ಹೇಳಿ ಕೂಡ ನನಗೆ ಗೊತ್ತು. ಸರಿನಾ? ಈ ಮೆಥೆನೋಜೆನ್ಸ್ಗಳು ಬಯೋಗ್ಯಾಸ್ ಪ್ರೊಡಕ್ಷನಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ಅಂತ ಹೇಳಿ ನನಗೆ ಗೊತ್ತು. ಸರಿನಾ? ಈಗ C = 4 ಆಯಿತು. C = 4 ಎಲ್ಲಿದೆ?
ಆಪ್ಷನ್ ನಮಗೆ ಇಲ್ಲಿ ಸಿಕ್ಬಿಡ್ತು. ಇನ್ಯಾವುದು ಇಲ್ವೇ ಇಲ್ಲ. ಹಾಗಿದ್ರೆ ಅನಾಬೀನಾ ಏನು? ಅನಾಬೀನಾ ಅನ್ನೋದು ಒಂದು ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಸರಿನಾ? ಫ್ರೀ ಲಿವಿಂಗ್ ನೈಟ್ರೋಜನ್ ಬ್ಯಾಕ್ಟೀರಿಯಾ ಆಗಿರೋದ್ರಿಂದ ಈ ಸ್ಟ್ರೆಪ್ಟೋಕಾಕಸ್ ಈಗ ಏನಾಗುತ್ತೆ? ಸ್ಟ್ರೆಪ್ಟೋಕಾಕಸ್ಸಿಂದ ನಾವು ಏನು ಉತ್ಪಾದನೆ ಮಾಡಿದ್ವಿ? ಸ್ಟ್ರೆಪ್ಟೋಕೈನೇಸ್ ಅನ್ನುವಂಥ ಒಂದು ಎನ್ಸೈಮನ್ನು ನಾವು ಬಳಸ್ಕೊಂಡ್ವಿ, ಉತ್ಪತ್ತಿ ಮಾಡಿದ್ವಿ. ಆ ಸ್ಟ್ರೆಪ್ಟೋಕೈನೇಸ್ ಎನ್ಸೈಮನ್ನು ನಾವು ಕ್ಲಾಟ್ ಬಸ್ಟರ್ ಆಗಿ ಬಳಸ್ಕೊಂಡ್ವಿ ಅಲ್ವಾ? ಹೀಗೆ A is equal to 2, B is equal to 3, C is equal to 4, ಸರಿನಾ? D is equal to 1 ಆಯಿತು. ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಇಲ್ಲಿ. ಅರ್ಥ ಆಯ್ತಲ್ಲಪ್ಪ? ಸೊ ಕೆಲವೊಮ್ಮೆ ಈ ಕಡೆ ಇದೆ, ಕೆಲವೊಮ್ಮೆ ಆ ಕಡೆ ಹೋಗ್ಬಿಡುತ್ತೆ, ತೊಂದರೆ ಇಲ್ಲ. ಸೊ ಇದುವರೆಗೂ ನಿಮ್ಮ ಎಲ್ಲ ಕ್ವೆಶನ್ಸ್ಗಳನ್ನು ಅಂದರೆ KCET-ನಲ್ಲಿ ಕೇಳಿದಂಥ ಅಷ್ಟು ಕ್ವೆಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನಿಮ್ಮ ಎಂಟೈರ್ ಕಾನ್ಸೆಪ್ಟ್ಸ್ಗಳೇನಿತ್ತು, ನಿಮ್ಮ ಕಾನ್ಸೆಪ್ಟ್ಸ್ಗಳೆಲ್ಲವನ್ನು ನಾನು ಕ್ವಿಕ್ಕಾಗಿ ಸಮ್ಮರೈಸ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸರಿನಾ? ಅರ್ಥ ಆಗಲಿಲ್ಲ ಅಥವಾ ಏನಾದರೂ ಕನ್ಫ್ಯೂಷನ್ ಆಯಿತು ಅಂತ ಹೇಳಿದ್ರು ಕೂಡ ನೀವು ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಇಲ್ವಾ ಒನ್ ಶಾಟ್ ಒಂದು ಸರ್ತಿ ನೋಡಿ, ಚೆನ್ನಾಗಿ ನೋಡಿ ಆಮೇಲೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಬನ್ನಿ ಕಮೆಂಟ್ ಹಾಕಿ. ಇಲ್ಲ ನಮ್ಮ ಡೌಟ್ ಸೆಷನ್ಸ್ಗಳನ್ನು ನಾವು ಪ್ರತಿ ಶುಕ್ರವಾರ ಕಂಡಕ್ಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಬಂದು ನೀವು ವ್ಯಾಲಿಡ್ ಪಾಯಿಂಟ್ಸ್ಗಳನ್ನು ನೀವು ಕೇಳಬಹುದು. ಸರಿನಾ? ಮೊದಲು ನೋಡಿ ನಂತರ ಕೇಳಬೇಕು. ಡೈರೆಕ್ಟಾಗಿ ಬಂದು ಅಲ್ಲೇ ಪ್ರಶ್ನೆಗಳನ್ನ ಮೊದಲನೇ ಸರ್ತಿಗೆ ಕೇಳೋದಲ್ಲ, ನೋಡಿ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಕೇಳಬೇಕು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಓಕೆ. ಸೊ ಇದುವರೆಗೂ ಡಿಸ್ಕಸ್ ಮಾಡಿರುವಂಥ ಎಲ್ಲ ಅಂಶಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಮತ್ತೊಂದು ಹೊಸ ಚಾಪ್ಟರ್ನೊಂದಿಗೆ, ಮತ್ತೊಂದಷ್ಟು ಹೊಸ ವಿಷಯಗಳನ್ನು ನಾವು ಕಲಿತಾ ಹೋಗೋಣ. ಅಲ್ಲಿವರೆಗೂ ನೀವೇನು ಮಾಡ್ತಾ ಇರಬೇಕು? ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರಬೇಕು, ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಕಾಲೇಜ್ ಹೋಗೋದನ್ನು ಮರಿಬಾರ್ದು. ಸರಿನಾ? ಟೇಕ್ ಕೇರ್. ಬಾಯ್.